ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಂಗ್ 2ನೇ ದಿನದ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ನಾವು ನಿನ್ನೆ ದಿವಸ ಲಿವರ್ ಮೆರಿಡಿಯನ್ನಲ್ಲಿ ಯಾವ ಥರ ಟಂಗ್ಸ್ ಇದ್ದರೆ ಏನೇನು ಆಗುತ್ತೆ, ಇನ್ ಡಿಫಿಷಿಯನ್ಸಿ ಇದ್ದರೆ ಯಾವ ಥರ ಇರುತ್ತೆ, ಯಾಂಗ್ ಡಿಫಿಷಿಯನ್ಸಿ ಇದ್ದರೆ ಯಾವ ಥರ ಇರುತ್ತೆ, ಬ್ಲಡ್ ಸ್ಟಾಟಿಕ್ ಆದರೆ ಏನು ಪ್ರಾಬ್ಲಮ್ ಇರುತ್ತೆ, ಚೀ ಸ್ಟ್ಯಾಗ್ನೇಷನ್ ಆದರೆ ಯಾವ ಥರ ಇರುತ್ತೆ ಅಂತ ನೋಡಿದ್ದೀವಿ. ಯಾರು ಇವತ್ತು ಜಾಯ್ನ್ ಆಗಿದ್ದೀರೋ ಅವರು ಒಂದು ಸಲ ನಿಮ್ಮ ಯೂಟ್ಯೂಬಿಗೆ ಹೋಗ್ಬಿಟ್ಟು ವಿಡಿಯೋಗಳನ್ನು ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ. ಇವತ್ತು ವುಡ್ ಎಲಿಮೆಂಟ್ನ 2ನೇ ಮೆರಿಡಿಯನ್ ಆದಂಥ ಗಾಲ್ ಬ್ಲಾಡರ್ ಬಂದ್ಬಿಟ್ಟು ಯಾಂಗ್ ಮೆರಿಡಿಯನ್. ಹಾಗಾಗಿ ಇವತ್ತು ಗಾಲ್ ಬ್ಲಾಡರ್ ಮೆರಿಡಿಯನ್ ಬಗ್ಗೆ ತಿಳ್ಕೊಳ್ಳೋಣ. ಇರುತ್ತದೆ ಪಿತ್ತಕೋಶ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ಪಿತ್ತಕೋಶದಲ್ಲಿ ಚಿ ಡಿಫಿಷಿಯನ್ಸಿ ಆದರೆ ಯಾವ ಥರ ನಾಲಿಗೆ ಇರುತ್ತದೆ, ಅದರ ಬಣ್ಣ ಯಾವ ಥರ ಇರ್ತದೆ, ಅದರ ಒಂದು ಆಕಾರ ಯಾವ ಥರ ಇರ್ತದೆ, ಅದು ಹೇಗೆ ಕಾಣುತ್ತಂತ ಇವತ್ತು ನೋಡೋಣ. ಗಾಲ್ ಬ್ಲಾಡರ್ ಚಿ ಡಿಫಿಷಿಯನ್ಸಿ ಆದರೆ ನಾಲಿಗೆ ಹೇಗಿರುತ್ತೆ? ನಾಲಿಗೆ ತಿಳಿ ಗುಲಾಬಿ ಪೇಲ್ ಪಿಂಕ್ ಬಣ್ಣದಲ್ಲಿ ಪೇಲ್ ಪಿಂಕ್ ಇರ್ತದೆ. ಗಾಲ್ ಬ್ಲಾಡರ್ ಪ್ರದೇಶ ನಾಲಿಗೆ ಮ್ಯಾಪಿಂಗ್ ಪ್ರಕಾರ ತಿಳಿ ಬಣ್ಣದಲ್ಲಿ ಕಾಣುತ್ತದೆ. ತೆಳು ಬಿಳಿ ಲೇಪನ ಇರುತ್ತದೆ. ಸ್ವಲ್ಪ ಊದಿಕೊಂಡಿರಬಹುದು. ಈ ಥರ ಇದ್ದಾಗ ನಮಗೆ ಯಾವೆಲ್ಲ ಲಕ್ಷಣಗಳು ಕಾಣ್ತವೆ? ನಮ್ಮ ಗಾಲ್ ಬ್ಲಾಡರ್ ಮೆರಿಡಿಯನ್ನಲ್ಲಿ ಚಿ ಡಿಫಿಷಿಯನ್ಸಿ ಆದಾಗ ನಮಗೆ ಯಾವ ಥರ ಲಕ್ಷಣಗಳು ಕಾಣ್ತಾವಂದರೆ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟ. ಯಾವಾಗ ನಿಮಗೆ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟ ಆಗುತ್ತೋ, ಆತ್ಮವಿಶ್ವಾಸ ಕಡಿಮೆ ಆಗುತ್ತೋ, ಬೇಗ ಆಯಾಸವಾಗುತ್ತೋ, ಪಕ್ಕದ ಭಾಗದಲ್ಲಿ ಮಂದ ನೋವಾಗುತ್ತೋ, ಕೊಬ್ಬಿನ ಆಹಾರ ಜೀರ್ಣವಾಗಲು ಕಷ್ಟ ಅಂತಾಗ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಏನಂದರೆ ಇಲ್ಲಿ ಇನ್ ಡಿಫಿಷಿಯನ್ಸಿ ಅಂದರೆ ತಂಪು ಹೆಚ್ಚಿಗೆ ಇದೆ ಗಾಲ್ ಬ್ಲಾಡರ್ನಲ್ಲಿ. ನಾವು ಈಗಾಗಲೇ ಮೆರಿಡಿಯನ್ ಬಗ್ಗೆ ಭಾಳ ವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ 6th ಕ್ಲಾಸ್ನಲ್ಲಿ. ಇದು ಒಂದು ನಾಲಿಗೆ ಅನ್ನೋದೇನು ಗೊತ್ತಾ? ಒಂದು ಶೇಪನ್ನು ನೋಡಿ, ಬಣ್ಣವನ್ನು ನೋಡಿ ಆಮೇಲೆ ನೀವು ಮೆರಿಡಿಯನ್ ಕಡೆ ಹೋಗಬೇಕು. ನಿನ್ನೆ ನಿಮಗೆಲ್ಲ ಅದನ್ನು ತಿಳಿಸ್ಕೊಟ್ಟಿದ್ದೀವಿ. ಒಂದೇ ಸಲ ಯಾರಾದರೂ ಪೇಷಂಟ್ ಬಂದರೆ ಗಾಲ್ ಬ್ಲಾಡರ್ ಮೆರಿಡಿಯನ್ಗೆ ಹೋಗಂಗಿಲ್ಲ. ಅದರ ಬಣ್ಣ, ಅದರ ಆಕಾರ, ಅದರ ಒಂದು ಲೇಪನ ಯಾವ ಥರ ಇದೆ, ಅದು ಯಾವ ಭಾಗದಲ್ಲಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆ. ಕೊಬ್ಬಿನ ಆಹಾರ ಜೀರ್ಣವಾಗಲು ಕಷ್ಟ ಆಗುತ್ತೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಭಯವಾಗುತ್ತದೆ. ಯಾಕಂದರೆ ಅವನಿಗೆ ಕಾನ್ಫಿಡೆನ್ಸ್ ಇಲ್ಲ. ಅಂದರೆ ಈಗ ಒಂದು ಯಾಂಗ್ ಎನರ್ಜಿ ಇಲ್ಲ ಅಂದಾಗ ಅವನಿಗೆ ಕಾನ್ಫಿಡೆನ್ಸ್ ಇರಲ್ಲ. ಒಂದು ದೇಹದಲ್ಲಿ ಶಕ್ತಿ ಇಲ್ಲ ಅಂದಾಗ ಅಲ್ಲಿ ಅವನಿಗೆ ಆಗ್ತಕ್ಕಂಥ ಒಂದು ಚಟುವಟಿಕೆಗಳು ಕಡಿಮೆ ಇರ್ತವೆ. ಹಾಗಾಗಿ ಇಲ್ಲಿ ನಿಮಗೆ ಯಾವ್ಯಾವ ಲಕ್ಷಣ ಕಾಣುತ್ತೆ, ಯಾವ ಥರ ಇರುತ್ತಂತ ಇಲ್ಲಿ ನಾವು ತಿಳಿಸಿದಂಗೆ ಅದನ್ನು ನೋಡಬೇಕು. ಓಕೆ. ನೆಕ್ಸ್ಟ್, ನೆನಪಿಡುವ ಸೂತ್ರಗಳು ಏನಂದರೆ, ಏನು ನಾವು ಮಾತಾಡಿದ್ವಿ ಈಗ ಗಾಲ್ ಬ್ಲಾಡರ್ ಚಿ ಡಿಫಿಷಿಯನ್ಸಿ ಅಂತ, ಅದು ತಿಳಿ ನಾಲಿಗೆ ಇರುತ್ತೆ, ಆತ್ಮವಿಶ್ವಾಸನ ಕಡಿಮೆ ಮಾಡುತ್ತೆ, ಆಯಾಸ ಇರುತ್ತೆ. ಇದು 3 ಮ್ಯಾಚ್ ಆದರೆ ಗಾಲ್ ಬ್ಲಾಡರ್ ಚಿ ಡಿಫಿಷಿಯನ್ಸಿ ಅಂತ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾಲಿಗೆ ಕೊಟ್ಟಿದ್ದೀವಿ. ಯಾವ್ಯಾವ ಥರ ನಾಲಿಗೆ ಕೊಟ್ಟಿದ್ದೀವಿ ಅಂದರೆ, ಇಲ್ಲಿ ಸಾಮಾನ್ಯ ನಾಲಿಗೆ ಇದು ತಿಳಿ ಗುಲಾಬಿ ಇರುತ್ತೆ, ಸ್ವಲ್ಪ ಇಲ್ಲಿ ವೈಟ್ ಕೋಟಿಂಗ್ ಇರುತ್ತೆ, ಯಾವುದೇ ಥರದ ಟೀತ್ ಮಾರ್ಕ್ಸ್ ಇರಲ್ಲ, ಯಾವುದೇ ಥರದ ಶೇಪ್ ಬದಲಾವಣೆ ಅಂದರೆ ಆಕಾರ ಬದಲಾವಣೆ ಇರಲ್ಲ, ದಪ್ಪ ಇರಲ್ಲ. ಇಲ್ಲಿ ಚೀ ಕೊರತೆ ಅಂತ ಹೇಗಿರುತ್ತೆ ಅಂದರೆ, ನಿಮಗೆ ತೆಳುವಾದ ಬಿಳಿ ಲೇಪನ ಇದೆ, ಹಲ್ಲು ಗುರುತುಗಳಿದಾವೆ ಇಲ್ಲಿ. ಓಕೆ. ಕೆಲವು ಕೆಂಪು ಚುಕ್ಕೆಗಳು, ಇಲ್ಲಿ ಕೆಲವೊಂದು ಕೆಂಪು ಚುಕ್ಕೆಗಳು ಕಾಣ್ಬೋದು. ಇದು ಚೀ ಕೊರತೆ. ಅಂದರೆ ಚೀ ಅಂದರೆ ಪ್ರಾಣ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಶಾಖ ಅಂದರೆ ಹೀಟ್ ನಾಲಿಗೆ ಏನಿರುತ್ತೆ ಅಂದರೆ, ನೋಡಿ ಇಲ್ಲಿ ಹಳದಿ ಬಣ್ಣ ಲೇಪನ ಇದೆ, ಕೆಂಪು ನಾಲಿಗೆ ಇದೆ. ಇದನ್ನು ನಾವು ಶಾಖ ಅಂದರೆ ಹೀಟ್ ಇರತಕ್ಕಂಥ ನಾಲಿಗೆ ಅಂತ ಕರಿತೀವಿ. ಇಲ್ಲಿ ತೇವಾಂಶ ಧಾರಣ ಅಂದರೆ ತೇವಾಂಶ ಇರತಕ್ಕಂಥ ನಾಲಿಗೆ ಯಾವ ಥರ ಇರುತ್ತಂದರೆ ಬಿಳಿ ಜಿಡ್ಡಿನ ಲೇಪನ. ಬಿಳಿ ಜಿಡ್ಡಿನ ಆದ್ರೇನು ದಪ್ಪ ಕೋಟಿಂಗ್ ಇರುತ್ತೆ. ಕೆಲವೊಬ್ರು ನಾಲಿಗೆ ನೋಡಿ ನೀವು ಯಾವ ಥರ ಇರುತ್ತಂದರೆ ದಪ್ಪ, ಒಂಥರ ಏನೋ ಬೆಣ್ಣೆ ಏನಾದರೂ ಹಚ್ಕೊಂಡಿದ್ದಾರೇನೋ ನಾಲಿಗೆ ಮೇಲೆ, ಆ ಥರ ಕಾಣುತ್ತೆ. ಓಕೆ. ಊದಿಕೊಂಡ ನಾಲಿಗೆ
ನಾಲಿಗೆ ನಿಮಗೆ ಸಹಜವಾಗಿ ನೋಡಿದಾಗ ಅದು ಊದಿಕೊಂಡಿರೋ ಥರ ಕಾಣುತ್ತೆ. ಇದನ್ನು ತೇವಾಂಶ ಧಾರಣ ನಾಲಿಗೆ ಅಂತ ಕರಿತೀವಿ. ಇಲ್ಲಿ ರಕ್ತ ನಿಶ್ಚಲತೆ, ಯಾವ ಮನುಷ್ಯನಲ್ಲಿ ರಕ್ತ ಸರಾಗವಾಗಿ ಚಲನೆ ಆಗೋದಿಲ್ವೋ, ಅವ್ರಿಗೆ ಬ್ಲಡ್ ಸ್ಟ್ಯಾಗ್ನೇಷನ್ ಆಗುತ್ತೋ ಅವ್ರ ನಾಲಿಗೆ ನೇರಳೆ ಬಣ್ಣದ್ದಿರುತ್ತೆ, ಕಪ್ಪು ಕಲೆಗಳು ಇರ್ತವೆ. ಓಕೆ, ಕೆಲವೊಬ್ರಿಗೆ ನಾವು ನೋಡಿದ ತಕ್ಷಣ ಏನಂತೀವಿ ಗೊತ್ತಾ, ಇವನು ಕರೆ ನಾಲಿಗಿದವನು, ಇವನಿಗೆ ಮಚ್ಚೆ ಇದೆ, ಇವನು ಹೇಳಿದ್ದೆಲ್ಲ ಸತ್ಯ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಂದರೆ ಕಪ್ಪು ಕಲೆಗಳಿದ್ರೆ ರಕ್ತದ ನಿಶ್ಚಲತೆ ನೇರಳೆ ಬಣ್ಣದ್ದಿರುತ್ತೆ. ಓಕೆ, ನೆಕ್ಸ್ಟ್ ನಿಶ್ಚಲತೆ. ನಿಶ್ಚಲತೆ ಅಂದ್ರೇನು? ತೆಳುವಾದ ಬಿಳಿ ಲೇಪನ, ಕೆಂಪು ತುದಿ ಇರುತ್ತೆ. ಓಕೆ, ಇದಕ್ಕೆ ಅಂತ ಕರಿತೀವಿ, ಅಂದರೆ ಪ್ರಾಣ. ಓಕೆ, ನೆಕ್ಸ್ಟ್ ತೇವಾಂಶದ ಶಾಖ. ತೇವವಾದ ಶಾಖ ಅಂತಾರಂದ್ರೆ ಇಲ್ಲಿ ಹಳದಿ ಜಿಡ್ಡಿನ ಲೇಪನ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೇವಾಂಶ ಧಾರಣ ನೋಡಿದ್ವಿ, ಇಲ್ಲಿ ಶಾಖ ನೋಡಿದ್ವಿ, ಇಲ್ಲಿ ತೇವಾಂಶದ ಶಾಖ ಅಂತ ನೋಡ್ತಾ ಇದ್ವಿ. ಇಲ್ಲಿ ಹೆಂಗೆ ಬಿಳಿ ಜಿಡ್ಡಿನ ಲೇಪನ ನೋಡಿದ್ವೋ ಇಲ್ಲಿ ಹಳದಿ ಕಲರ್ ಲೇಪನ ಜಾಸ್ತಿ ಇರುತ್ತದೆ. ಓಕೆ, ಕೆಂಪು ನಾಲಿಗೆ ಇರುತ್ತೆ. ನೆಕ್ಸ್ಟ್ ಕೊರತೆ ಅಂದ್ರೇನು? ಡಿಫಿಷಿಯನ್ಸಿ ಅಂತ ಕರಿತೀವಿ ನಾವು. ಡಿಫಿಷಿಯನ್ಸಿ ಅಂತ ಏನು ಕರಿತೀವಿ, ಅದು ದಪ್ಪ ಬಿಳಿ ಲೇಪನ ಇರುತ್ತೆ, ಅಂದರೆ ಮೆತ್ಕೊಂಡಿರೋ ಥರ ಇರುತ್ತೆ. ಓಕೆ, ತೆಳುವಾದ ಊದಿಕೊಂಡ ನಾಲಿಗೆ, ಊದಿಕೊಂಡ ನಾಲಿಗೆ, ಇದು ಡಿಫಿಷಿಯನ್ಸಿ ಲಕ್ಷಣಗಳು. ಓಕೆ, ಕೊರತೆಯ ನಾಲಿಗೆ ಯಾವ ಥರ ಇರುತ್ತೆ ಅಂದರೆ ನೋಡಿ, ಇಲ್ಲಿ ನೀವು ನೋಡ್ಬೋದು ಯಾವ ಥರ ಇದೆ ಅಂದರೆ ನೋಡ್ಬೋದು. ನೋಡಿ, ಇಲ್ಲಿ ಕ್ರ್ಯಾಕ್ ಬಿರುಕುಗಳಿದೆ, ಕೆಂಪು ನಾಲಿಗೆ ಇದೆ. ಓಕೆ, ಈ ಥರ ಇರೋದನ್ನು ನಾವು ಕೊರತೆ ಇರುವಂಥ ನಾಲಿಗೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ರಕ್ತಹೀನತೆ. ನೋಡಿ, ರಕ್ತಹೀನತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಈ ಕೈಗಳು ಕೆಲವೊಬ್ಬರಿಗೆ ವೈಟ್ ಕಾಣ್ತವೆ, ಕೆಲವೊಬ್ರಿಗೆ ಹಿಂಗೆ ಮುಟ್ಟಿದಾಗ ಇಲ್ಲಿ ಕೆಂಪದಾಗಿ ಕಾಣೋದಿಲ್ಲ. ವೈಟ್ ಎಷ್ಟು ವೈಟ್ ಇರ್ತಾವಲ್ಲ, ಈ ಕೆಲವೊಬ್ರು ನೀರಾಗಿ ಹಾಕಿ ಎದ್ದು ಬಂದಾಗ ನೋಡಿ ಆ ಥರ ವೈಟ್ ಕಾಣುತ್ತೆ. ಅದು ಕೂಡ ನಮ್ಮ ನಾಲಿಗೆಯಲ್ಲಿ ವೈಟ್ ಆಗಿದೆ. ಕಡಿಮೆ ಲೇಪನ, ತೆಳು ನಾಲಿಗೆ, ಇದು ನೋಡಿದರೆ ವೈಟ್ ಆಗಿರ್ತಕ್ಕಂಥದ್ದು ನೋಡಿದರೆ ನಿಮಗೆ ರಕ್ತಹೀನತೆ ಆಗಿದೆ ಅಂತ ಕಂಡುಹಿಡ್ಕೋಬೇಕು. ಇಲ್ಲಿ ಸಾಮಾನ್ಯ ನಾಲಿಗೆ ಇದೆ, ಕೊರತೆ ಇದೆ, ಶಾಖ ಇದೆ, ತೇವಾಂಶ ಧಾರಣೆ ಇದೆ, ರಕ್ತದ ನಿಶ್ಚಲತೆ ಇದೆ, ನಿಶ್ಚಲತೆ ಇದೆ, ತೇವವಾದ ಶಾಖ ಇದೆ, ಕೊರತೆ, ಕೊರತೆ, ರಕ್ತಹೀನತೆ. ಓಕೆ, ಈ ಥರ ನೀವು ನೋಡ್ಕೋಬೋದು. ನೆಕ್ಸ್ಟ್ ಯಕೃತ್ತಿನ ನಿಶ್ಚಲತೆ ಸಂಬಂಧಿಸಿದ ನಾಲಿಗೆಯ ಚಿಹ್ನೆಗಳ ಸಮಗ್ರ ಸಾರಾಂಶ. ನೋಡಿ, ಇಲ್ಲಿ ನಾಲಿಗೆಯ ಗುಣಲಕ್ಷಣಗಳು. ನಾಲಿಗೆಯ ಮೇಲ್ಮೈಯಲ್ಲಿ ಹೆಜ್ಜೆ ಅಂತ ಆಕಾರ, ಯಕೃತ, ನಿಶ್ಚಲತೆ. ಇಲ್ಲಿ ಕಾಣ್ತಾ ಇದೆ ತಾನೆ ನಿಮಗೆ ಈ ಥರ ನಿಶ್ಚಲತೆ, ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ತೋರಿಸ್ತಾ ಇದೆ. ನಾಲಿಗೆಯ ಎರಡೂ ಬದಿಗಳು ಮೆಟ್ಟಿಲು ಆಕಾರವನ್ನು ಹೊಂದಿದ್ದು ಇದನ್ನು ಲಿವರ್ ಸ್ಟ್ಯಾಗ್ನೇಷನ್ ಅಂತ ಕರೀತಾರೆ. ನಾಲಿಗೆಯ ಎರಡೂ ಬದಿಗಳು ಮೆಟ್ಟಿಲು ಆಕಾರವನ್ನು ಹೊಂದಿದ್ದು ಇದನ್ನು ಲಿವರ್ ಸ್ಟ್ಯಾಗ್ನೇಷನ್ ಅಂತ ಕರೀತಾರೆ. ಪ್ಲಾಟ್ಫಾರ್ಮ್ ಎಂದು ಕರೆಯುತ್ತಾರೆ. ಸ್ಟ್ಯಾಗ್ನೇಷನ್ ಪ್ಲಾಟ್ಫಾರ್ಮ್ ಎಂದು ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ ಲಿವರ್ ನಿಶ್ಚಲತೆಯಿಂದ ಉಂಟಾಗುತ್ತದೆ. ಕೆಟ್ಟ ಮನಸ್ಥಿತಿಯ ಜೊತೆಗೆ ಹಸಿವಿನ ಕೊರತೆ, ಅನೋರೆಕ್ಸಿಯಾ ಮತ್ತು ಉಬ್ಬುವುದು ಮುಂತಾದ ಲಕ್ಷಣಗಳು ಕಂಡುಬರಬಹುದು. ಏಕೆಂದರೆ ಯ ಒಟ್ಟಾರೆ ವಿತರಣೆಯು ಏಕರೂಪವಾಗಿಲ್ಲ. ಈ ನಾಲಿಗೆ ಈ ಥರ ಇರುತ್ತೆ, ಬಟ್ ಇಲ್ಲಿ ಮೆಟ್ಟಿಲು ಥರ ಇದೆ. ಓಕೆ, ಇದನ್ನು ಕೆಲವೊಂದು ನಾವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನಿಮಗೆ ತಿಳಿಸೋದಕ್ಕಂತ ಇಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ನಾಲಿಗೆಯ ಬದಿಗಳು ಸ್ವಲ್ಪ ಕೆಂಪಾಗಿರುತ್ತವೆ, ತೆಳು ಬಿಳಿ ಲೇಪನ ಇರುತ್ತದೆ. ಕೆಲವೊಮ್ಮೆ ಬದಿಗಳು ಸ್ವಲ್ಪ ಊತ ಕಾಣಬಹುದು. ಇಲ್ಲಿ ಪ್ರಮುಖ ಲಕ್ಷಣಗಳು ಏನು ಕಾಣ್ತವೆ ಅಂದರೆ ಪಕ್ಕದ ಎದೆ ಅಥವಾ ಪಕ್ಕೆಲುಬು ಭಾಗದ ಬಿಗಿತ ಇರ್ತದೆ, ಆಗಾಗ ನಿಟ್ಟುಸಿರು ಬಿಡುವುದು. ನಾವು ನಿನ್ನೆ ಕೂಡ ಲಿವರ್ನಲ್ಲಿ ಸೇಮ್ ನೋಡಿದ್ವಿ, ಎಲ್ಲ ಮೆರಿಡಿಯನ್ನಲ್ಲಿ ಸೇಮ್ ಬರ್ತವೆ, ಏನು ಡಿಫ್ರೆನ್ಸ್ ಇಲ್ಲ ಅಂತ ನೀವು ಮತ್ತೆ ಕನ್ಫ್ಯೂಸ್ ಮಾಡಬೇಡಿ. ಎಲ್ಲೇ ನಿಮಗೆ ಸ್ಟಮಕ್ ಡಿಫಿಷಿಯನ್ಸಿ ಅಂತೂ ಒಂದೇ,
ಲಿವರ್ ಇನ್ ಡಿಫಿಷಿಯನ್ಸಿ ಒಂದೇ, ಸ್ಟಮಕ್ ಯಾಂಗ್ ಡಿಫಿಷಿಯನ್ಸಿ ಅಂದ್ರೂ ಒಂದೇ, ಲಿವರ್ ಯಾಂಗ್ ಡಿಫಿಷಿಯನ್ಸಿ ಅಂದ್ರೂ ಒಂದೇ. ಇಲ್ಲಿ ಮೆರಿಡಿಯನ್ಗಳು ಮಾತ್ರ ಚೇಂಜ್, ಆ ಏನು ಪ್ಲೇಸ್ಮೆಂಟ್ ಇದೆಯಲ್ಲ ಅಷ್ಟೇ ಚೇಂಜ್ ಆಗುತ್ತೆ, ಬಟ್ ಲಕ್ಷಣಗಳು ಎಲ್ಲದಕ್ಕೂ ಸರಿಸಮನಾಗಿರ್ತವೆ. ಮತ್ತು ಇಲ್ಲಿ ಸರ್ ನಿನ್ನೆ ನೀವು ಲಿವರ್ನಲ್ಲಿ ಸೇಮ್ ಆಗಾಗ ನಿಟ್ಟುಸಿರು ಬಿಡೋದು ಅಂತ ಹೇಳಿದ್ರಿ, ಕೋಪ ಅಥವಾ ಒತ್ತಡದಿಂದ ಲಕ್ಷಣಗಳು ಹೆಚ್ಚಾಗ್ಬೋದು ಅಂತ ಹೇಳಿದ್ರಿ, ಇಲ್ಲಿಯೂ ಕೂಡ ಅದೇ ಬರ್ತದೆ. ಓಕೆ, ಕೋಪ ಅಥವಾ ಒತ್ತಡದಿಂದ ಲಕ್ಷಣಗಳು ಹೆಚ್ಚಾಗೋದು ಡಕ್ಕು ಅಂದರೆ ಡೇಕ್ ಬರೋದಂತ ಹೇಳ್ತೀವಲ್ಲ ಅದು. ರೋಗಿಗೆ ಏನು ಅನುಭವ ಆಗುತ್ತಂದರೆ ಪಕ್ಕೆಲುಬಿನಲ್ಲಿ ಭಾಗ ಬಿಗಿದಂತಾಗುತ್ತೆ, ನಿಟ್ಟಿಸಿರು ಬಿಟ್ಟರೆ ಆರಾಮವಾಗಿ ಅನಿಸೋದು. ಓಕೆ, ಇದರಲ್ಲಿ ನೆನಪಿಡುವ ಸೂತ್ರ ಏನಂದರೆ ಕೆಂಪು ಬದಿಗಳು ಪ್ಲಸ್ ಪಕ್ಕೆಲುಬಿನ ಬಿಗಿತ ಪ್ಲಸ್ ನಿಟ್ಟಿಸಿರು ಗಾಲ್ ಬ್ಲಾಡರ್ ಚಿ ಸ್ಟ್ಯಾಗ್ನೇಷನ್. ಓಕೆ, ಇಲ್ಲಿ ಗಾಲ್ ಬ್ಲಾಡರ್ ಡ್ಯಾಂಪ್ ಹೀಟ್ ಅಂದರೆ ಪಿತ್ತಕೋಶದ ತೇವ ಉಷ್ಣತೆ. ಈ ನಾಲಿಗೆ ಯಾವ ಥರ ಇರುತ್ತೆ ಅಂದರೆ ನಾಲಿಗೆಯ ಬದಿಗಳು ಕೆಂಪಾಗಿರುತ್ತವೆ, ದಪ್ಪ ಜಿಡ್ಡಾದ ಹಳದಿ ಲೇಪನ ಇರುತ್ತದೆ, ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಇಲ್ಲಿ ಪ್ರಮುಖ ಲಕ್ಷಣ ಏನಂದರೆ ಬಾಯಿಯಲ್ಲಿ ಕಹಿ ರುಚಿ ಬರುತ್ತೆ, ಪಿತ್ತಕೋಶ ಭಾಗದಲ್ಲಿ ನೋವು ಬರ್ಬೋದು, ಗಾಢ ಹಳದಿ ಮೂತ್ರ ಬರ್ಬೋದು, ಕೊಬ್ಬಿನ ಆಹಾರ ಸಹಿಸದಿರುವುದು. ಇಲ್ಲಿ ಕಾಮಾಲೆ ಕೆಲವು ಸಂದರ್ಭಗಳಲ್ಲಿ. ಜಾಂಡಿಸ್ ಬರೋದು ಯಾವುದು? ವುಡ್ ಎಲಿಮೆಂಟ್ನಿಂದನೇ, ಲಿವರ್ ಆ್ಯಂಡ್ ಗ್ಯಾಲ್ ಬ್ಲಾಡರ್ ಡಿಸ್ಟರ್ಬೆನ್ಸ್ನಿಂದನೇ ಬರೋದು. ಇಲ್ಲಿ ರೋಗಿಗೆ ಏನು ಅನುಭವ ಆಗುತ್ತೆ ಅಂದರೆ ಬಾಯಿಯಲ್ಲಿ ಯಾವಾಗಲೂ ಕಹಿ ರುಚಿ ಬರುತ್ತದೆ. ಯಾಕಂದರೆ ಇದು ಎಕ್ಸಸ್ ಆತಂದರೆ ಇದರ ಒಂದು ರುಚಿಯನ್ನು ಕಹಿ ಅಂತ ಇರುತ್ತಲ್ಲ, ಆವಾಗ ನಿಮಗೆ ಇದರ ಎಕ್ಸಸ್ ಆತಂದರೆ ಆ ಲಕ್ಷಣಗಳು ಕಾಣ್ತಿರ್ತವೆ. ಎಣ್ಣೆ ಆಹಾರ ತಿಂದರೆ ತೊಂದರೆ ಆಗುತ್ತದೆ. ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ಕೆಂಪು ಬದಿಗಳು ಪ್ಲಸ್ ದಪ್ಪ ಜಿಡ್ಡಾದ ಹಳದಿ ಲೇಪನ, ಬಾಯಿಯಲ್ಲಿ ಕಹಿ ರುಚಿ ಬಂದರೆ ಗಾಲ್ ಬ್ಲಾಡರ್ ಡ್ಯಾಂಪ್ ಹಿಟ್ ಅಂತ ಕರಿತೀವಿ. ನೋಡಿ, ನಿಮಗೆ ಇದನ್ನು ನೋಡ್ತಾ ಇದ್ದೀರಿ ಯಾವ ಥರ, ಇದು ರಿಯಲ್ ಇಮೇಜಸ್ ಇವೆಲ್ಲ, ಮತ್ತು ಇದು AI ಜನರೇಟೆಡ್ ಅಲ್ಲ. ಇಲ್ಲಿ ನಿಮಗೆ ಕೆಂಪದಾಗಿ ಕಾಣ್ತಾ ಇದೆ ಇಲ್ಲಿ. ಓಕೆ, ಸರೌಂಡಿಂಗ್ನಲ್ಲಿ ಕೆಂಪಾಗಿ ಕಾಣ್ತಾ ಇದೆ. ಇಲ್ಲಿ ಹಳದಿ ಕಲರ್ ಕೆಂಪು ಜಿಡ್ ನೋಡಿ, ಇದನ್ನ ನೋಡಿದರೆ ಈಗ ಲೈವ್ನಲ್ಲಿ ತೋರಿಸ್ತಾ ಇದ್ದೀವಿ ಅಂತ ಹೇಳ್ಬೇಕು, ಆ ಥರ ಈ ನಾಲಿಗೆ ಇದೆ. ಹಾಗಾಗಿ ಈ ಥರ ಇರ್ತಕ್ಕಂಥ ಸಿಂಪ್ಟಮ್ಸನ್ನು ನೀವು ಡ್ಯಾಂಪ್ ಹೀಟ್ ಅಂತ ಕರಿಬೋದು. ಓಕೆ, ನೆಕ್ಸ್ಟ್ ಗಾಲ್ ಬ್ಲಾಡರ್ ಹೀಟ್ ಅಂದರೆ ಪಿತ್ತಕೋಶ ಹೀಟ್ ಆದರೆ ಯಾವ ಥರ ಇರುತ್ತಂತ. ನಾಲಿಗೆ ಹೇಗಿರ್ತದಂದರೆ ನಾಲಿಗೆಯ ಬದಿಗಳು ಕೆಂಪಾಗಿರುತ್ತವೆ, ಹಳದಿ ಲೇಪನ ಇರುತ್ತದೆ, ನಾಲಿಗೆ ಸ್ವಲ್ಪ ಒಣಗಿರಬಹುದು. ನೋಡಿ ಈ ಪಿಕ್ಚರ್ ನೋಡಿ, ಇದು ಒಂಥರ ನೀರು ಥರ ಇದೆ, ಅಂದರೆ ಮಾಯಿಶ್ಚರ್ ಥರ ಇದೆ. ಈ ಚಿತ್ರ ನೋಡಿ, ನಿಮಗೆ ಇಲ್ಲಿ ಒಣದನ್ಸುತ್ತೆ. ಓಕೆ, ನೋಡಿ ಇಲ್ಲಿ ಎಲ್ಲಾದರೂ ನಿಮಗೆ ಮಾಯಿಶ್ಚರ್ ಥರ ಕಾಣ್ತಾ ಇದೆನಾ? ಇಲ್ಲ, ಬಟ್ ಸೈಡಿಗೆ ಕೆಂಪಾಗಿದೆ. ನೋಡಿ ಇಲ್ಲಿ ನೋಡ್ಬೋದು, ನಿಮಗೆ ಸೈಡಲ್ಲಿ ಕೆಂಪಾಗಿದೆ ನೋಡಿ. ಓಕೆ, ಈ ಥರ ಒಣತನ ಇದ್ದಪ್ಪ ಅಂದರೆ ನಿಮಗೆ ಏನು ಅನ್ನಿಸುತ್ತಂದರೆ ಗಾಲ್ ಬ್ಲಾಡರ್ ಹೀಟ್ ಆಗಿದೆ ಅಂತ ಅನ್ಕೋಬೇಕು. ಓಕೆ, ಒಣಗಿದೆ ಅಂದರೆ ಏನು? ಅಲ್ಲಿ ಹೀಟ್ ಶಾಖ ಜಾಸ್ತಿ ಆಗಿದೆ ಅಂತ. ಪ್ರಮುಖ ಲಕ್ಷಣಗಳು ಏನಿರ್ತಾವೆ ಅಂದರೆ ತಲೆನೋವು ಬದಿಯ ಭಾಗದಲ್ಲಿ. ನಾವು ಗಾಲ್ ಬ್ಲಾಡರ್ ಯಾವಾಗಲೂ ಹೀಟ್ ಆದಾಗ ಇಲ್ಲಿ ಏನು ತಲೆನೋವು ಬರ್ತದೆ, ಇಲ್ಲಿ ಗಾಲ್ ಬ್ಲಾಡರ್ ಮೆರಿಡಿಯನ್ ಹೋಗುತ್ತಂತ ನಾವು ಆಲ್ರೆಡಿ ಗೊತ್ತಿದೆ ಕೆಲವೊಬ್ಬರಿಗೆ ಹೊಸಬ್ರಿಗೆ ಆದರೆ ಗೊತ್ತಿರಲ್ಲ. ಬಟ್ 6 ಕೀದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ ಮೆರಿಡಿಯನ್ ಎಲ್ಲೆಲ್ಲಿ ಹೋಗುತ್ತೆ, ಹೇಗೆ ಬರುತ್ತಂತ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀವಿ. ಯಾವಾಗ ಇಲ್ಲಿ ತಲೆನೋವು ಬರುತ್ತೋ ನಿಮಗೆ ಅಲ್ಲಿ ಗಾಲ್ ಬ್ಲಾಡರ್ ಹೀಟ್ ಆಗಿದೆ ಅಂತ ತಿಳ್ಕೊಬೋದು. ಕಣ್ಣು ಕೆಂಪಾಗುತ್ತೆ, ಬಾಯಿಯಲ್ಲಿ ಕಹಿ ರುಚಿ ಬರುತ್ತೆ, ಕೋಪ ಬಂದೇ ಬರುತ್ತೆ, ದಾಹ ಆಗುತ್ತೆ. ದಾಹ ಯಾಕಾಯಿತು? ನಿಮಗೆ ಹೀಟ್ ಜಾಸ್ತಿ ಆದಾಗ ನೀರು ಕುಡಿಬೇಕಂತ ಅನಿಸುತ್ತೆ, ಹಾಗಾಗಿ ದಾಹ ಆಗುತ್ತೆ. ರೋಗಿಗೆ ಇಲ್ಲಿ ಯಾವ ಥರ ಅನುಭವ ಆಗುತ್ತಂದರೆ ತಲೆಯ ಬದಿಯಲ್ಲಿ ತುಂಬ ನೋವಿರ್ತದೆ, ಕಣ್ಣು ಉರಿಯುತ್ತದೆ. ಇಲ್ಲಿ ನೆನಪಿಡಬೇಕಾಗಿರೋದು ಸಿಂಪಲ್ ಮೆಥಡ್ ಏನಂದರೆ ಕೆಂಪು ಬದಿಗಳು, ಹಳದಿ ಲೇಪನ, ಬಾಯಿಯಲ್ಲಿ ಕಹಿ, ತಲೆನೋವು. ಇಷ್ಟು ಎಲ್ಲ ಸಿಂಪ್ಟಮ್ಸ್ ನಿಮಗೆ ಹೇಳ್ಬಿಟ್ರೆ ತಕ್ಷಣ ನಿಮ್ಮ ಮೈಂಡ್ ಎಲ್ಲಿ ಹೋಗಬೇಕು? ಗಾಲ್ ಬ್ಲಾಡರ್ ಹೀಟ್ ಆಗಿದೆ, ಇವರಿಗೆ ಪಾಯಿಂಟನ್ನು ಕೊಡ್ಬೋದು. ಯಾವ ಪಾಯಿಂಟ್ ಕೊಡ್ಬೋದು? 6 ಕೀಲಿ ಹೀಟಿಗೆ ರೆಡ್ಗೆ ಬ್ರೌನ್ ಹಾಕ್ಬೋದು, ಬ್ರೌನ್ಗೆ ಬ್ರೌನ್ ಹಾಕ್ಬೋದು. ಇಲ್ಲ ಸ್ವಲ್ಪ ಕ್ರಾನಿಕ್ ಇದೆ ಅಂದರೆ ಒಂದು ಅರ್ಧ ಗಂಟೆ ಬದಲಿ ಒಂದು 10 ನಿಮಿಷ ಡಾರ್ಕ್ ಬ್ಲೂ ಕಲರ್ ಕೂಡ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಗಾಲ್ ಬ್ಲಾಡರ್ ಕೋಲ್ಡ್. ಪಿತ್ತಕೋಶ ಶೀತ ಆದರೆ ನಾಲಿಗೆ ಯಾವ ಥರ ಇರ್ತದೆ? ನಾಲಿಗೆಯ ತಿಳಿ ಬಣ್ಣದಲ್ಲಿರುತ್ತೆ. ನಾಲಿಗೆ
ತಿಳಿ ಬಣ್ಣದಲ್ಲಿರ್ತದೆ, ಬಿಳಿ ಲೇಪನ ಇರ್ತದೆ, ಹೆಚ್ಚು ತೇವಾಂಶವನ್ನು ಹೊಂದಿರ್ತದೆ. ನಾಲಿಗೆ ಬಿಳಿ ಬಣ್ಣದಲ್ಲಿರ್ತದೆ, ಬಿಳಿ ಲೇಪನ ಇರ್ತದೆ, ಹೆಚ್ಚು ತೇವಾಂಶವನ್ನು ಇರ್ತದೆ. ಪ್ರಮುಖ ಲಕ್ಷಣಗಳು ಏನಿರ್ತದೆ, ಪಕ್ಕದ ಭಾಗದಲ್ಲಿ ಚಳಿ ಅನುಭವ. ಓಕೆ, ಕೊಬ್ಬಿನ ಆಹಾರ ಜೀರ್ಣವಾಗದಿರುವುದು. ಕೊಬ್ಬಿನ ಆಹಾರ ಜೀರ್ಣ ಆಗದೆ ಇರೋದಕ್ಕೆ ಏನು ಕಾರಣ ಅಂದರೆ ಅಲ್ಲಿ ನಮ್ಮ ಗಾಲ್ ಬ್ಲಾಡರ್ನಲ್ಲಿ ಪಿತ್ತ ಜನರೇಟ್ ಆಗ್ತಾ ಇದೆ, ಅಥವಾ ಲಿವರ್ ಎನರ್ಜಿ ಕಡಿಮೆ ಆದಾಗ, ಯಾಂಗ್ ಇಲ್ಲದೆ ಇದ್ದಾಗ ಅದು ಸ್ಟಮಕ್ಕಿಗೆ ಎನರ್ಜಿಯನ್ನು ಕೊಡ್ತಾ ಇರಲ್ಲ. ವಾಕರಿಕೆ ಅಂದ್ರೇನು, ನಮಗೆ ಈ ವಾಮಿಟ್ ಸೆನ್ಷನ್ಸ್ ಹತ್ರ ಆಗ್ತಾ ಇರ್ತದೆ. ವಾಮಿಟ್ ಬರಲ್ಲ, ಬಟ್ ವಾಕರಿಕೆ ಬರುತ್ತೆ. ಬಿಸಿ ಮಾಡಿದರೆ ಆರಾಮ ಅನಿಸುತ್ತೆ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತೆ ಅಂದರೆ ಬಿಸಿ ಆಹಾರ ತಿಂದರೆ ಆರಾಮವಾಗಿರುತ್ತದೆ, ಚಳಿ ಇದ್ದರೆ ನೋವು ಹೆಚ್ಚಾಗುತ್ತದೆ. ಇಲ್ಲಿ ನೆನಪಿಡಬೇಕಾಗಿರೋ ಸೂತ್ರ ಏನಂದರೆ ತಿಳಿ ನಾಲಿಗೆ, ಬಿಳಿ ಲೇಪನ, ಚಳಿಯಿಂದ ನೋವು, ಅದು ಗಾಲ್ ಬ್ಲಾಡರ್ ಕೋಲ್ಡನ್ನು ಮಾಡಿರುತ್ತದೆ. ಆವಾಗ ನೀವು ಆರೆಂಜ್ ಕಲರ್ ಆದರೂ ಯೂಸ್ ಮಾಡ್ಬೋದು, ರೆಡ್ ಕಲರ್ನಾದರೂ ಯೂಸ್ ಮಾಡ್ಬೋದು. ಓಕೆ, ಗಾಲ್ ಬ್ಲಾಡರ್ ಬ್ಲಡ್ ಸ್ಟ್ಯಾಗ್ನೇಷನ್, ಪಿತ್ತಕೋಶದಲ್ಲಿ ರಕ್ತ ನಿಶ್ಚಲತೆ ಹೇಗಿರುತ್ತೆ ಅಂತ ನೋಡೋಣ. ನಾಲಿಗೆ ಹೇಗಿರ್ತದಂದ್ರೆ ನಾಲಿಗೆಯ ಕೆಳಭಾಗದ ರಕ್ತನಾಳಗಳು ಗಾಢವಾಗಿರ್ತವೆ. ಅಂದರೆ ಈ ನಾಲಿಗೆಯನ್ನು ಮೇಲ್ ಮಾಡಿದಾಗ ಅಲ್ಲಿ ಕೆಳಗೆ ಇರ್ತಕ್ಕಂಥ ರಕ್ತನಾಳಗಳು ಏನಂದರೆ ಗಾಢವಾಗಿ ದಪ್ಪವಾಗಿರ್ಬೋದು. ಓಕೆ, ಪ್ರಮುಖ ಲಕ್ಷಣಗಳು ಏನು ಕಾಣ್ತಾವಂದರೆ ಪಿತ್ತಕೋಶ ಭಾಗದಲ್ಲಿ ಚುಚ್ಚುವ ನೋವು, ದೀರ್ಘಕಾಲದ ಪಿತ್ತಕಲ್ಲು ಸಂಬಂಧಿತ ನೋವು ಒಂದೇ ಸ್ಥಳದಲ್ಲಿ ಇರುವುದು. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಬಲಭಾಗದಲ್ಲಿ ಚುಚ್ಚಿದಂತೆ ನೋವಾಗುತ್ತೆ. ಎಲ್ಲಿ ಗಾಲ್ ಬ್ಲಾಡರ್ ಇರುತ್ತೆ ಅಲ್ಲಿ ನಿಮಗೆ ಚುಚ್ಚದಂಗೆ ಆದರೆ ಅಲ್ಲಿ ನೀವು ತಿಳ್ಕೋಬೇಕು ಗಾಲ್ ಬ್ಲಾಡರ್ ಬ್ಲಡ್ ಸ್ಟ್ಯಾಗ್ನೇಷನ್ ಆಗಿದೆ ಅಂತ. ಓಕೆ, ನೆಕ್ಸ್ಟ್ ನೋಡಿ, ನೆನಪಿಡುವ ಸೂತ್ರ ಏನಂದರೆ ನೆರಳೆಯ ಬದಿಗಳು ಪ್ಲಸ್ ಚುಚ್ಚುವ ಬಲಭಾಗದ ನೋವು, ಇದು ಗಾಲ್ ಬ್ಲಾಡರ್ ಬ್ಲಡ್ ಸ್ಟ್ಯಾಗ್ನೇಷನ್. ಇಲ್ಲಿ ನೋಡಿ, ಇಲ್ಲಿ ಈ ಥರ ಕಾಣ್ತಾ ಇದೆ. ಹಾಗಾಗಿ ನಿಮಗೆ ಇಲ್ಲಿ ಒಂದು ಅನುಭವಗಳು ಆಗ್ತವೆ. ಓಕೆ, ನೆಕ್ಸ್ಟ್ ಗಾಲ್ ಬ್ಲಾಡರ್ ಇನ್ ಡಿಫಿಷಿಯನ್ಸಿ, ಪಿತ್ತಕೋಶದ ಇನ್ನ ಕೊರತೆ. ನಾಲಿಗೆ ಹೇಗಿರ್ತದೆ, ನಾಲಿಗೆ ಬದಿಗಳು ಕೆಂಪಾಗಿರ್ತವೆ, ಲೇಪನ ಕಡಿಮೆ ಅಥವಾ ಇರದೇ ಇಲ್ಲ. ಇನ್ ಡಿಫಿಷಿಯನ್ಸಿ ಇದ್ದಾಗ ನಾಲಿಗೆಯ ಬದಿಗಳು ಕೆಂಪಾಗಿರ್ತವೆ, ಲೇಪನ ಕಡಿಮೆ ಅಥವಾ ಇಲ್ಲದೇನೂ ಇರಬಹುದು. ನಾಲಿಗೆ ಒಣಗಿರುತ್ತದೆ, ಅಂದರೆ ಅಲ್ಲಿ ಫ್ಲೂಯಿಡ್ಸ್ ಥರ ನೀರಿನ ಅಂಶದ ಥರ ಇರಲ್ಲ. ಸಣ್ಣ ಬಿರುಕುಗಳು ಕಾಣಬಹುದು. ಯಾವಾಗ ನಿಮಗೆ ನಾಲಿಗೆಯಲ್ಲಿ ಸ್ವಲ್ಪ ಕ್ರ್ಯಾಕ್ಗಳು ಇರ್ತವೆ ಅದು ನಿಮಗೆ ಇನ್ ಡಿಫಿಷಿಯನ್ಸಿ ಅಂತ ನೀವು ತಿಳ್ಕೊಬೇಕು. ಓಕೆ, ಇಲ್ಲಿ ಪ್ರಮುಖ ಲಕ್ಷಣಗಳು ಏನು ಬರ್ತಾವಂದರೆ ಬಾಯಿ ಒಣಗೋದು. ಬಾಯಿ ಒಣಗುವುದಂದರೆ ಇಲ್ಲಿ ಇನ್ ಡಿಫಿಷಿಯನ್ಸಿ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊತೀವಿ. ರಾತ್ರಿ ಬೆವರು ಬರೋದು, ಮತ್ತು ತಲೆ ಸುತ್ತಿರ್ತದೆ, ಕಣ್ಣು ಒಣಗುವುದು, ನಿದ್ರಾಹೀನತೆ. ಓಕೆ, ರೋಗಿಗೆ ಏನು ಅನುಭವ ಆಗ್ತದೆ ಅಂದರೆ ಬಾಯಿ ಯಾವಾಗಲೂ ಒಣಗಿರುತ್ತದೆ, ರಾತ್ರಿ ದೇಹ ಬಿಸಿಯಾಗಿರ್ತದೆ. ನೆನಪಿಡುವ ಸೂತ್ರ ಏನಂದರೆ ಕೆಂಪು ಬದಿಗಳು, ಲೇಪನ ಇಲ್ಲ, ರಾತ್ರಿ ಬೆವರು, ಬಾಯಿ ಒಣದಿದೆ. ಈ ನಾಲ್ಕನ್ನು ನಿಮಗೆ ಪೇಷಂಟ್ ಹೇಳ್ತಾ ಇದ್ದಾರೆ ಅಂದಾಗ ನಿಮಗೆ ಅವ್ರ ಟಂಗ್ ಮ್ಯಾಚ್ ಆಗಿದೆ ಅಂದರೆ ನೀವು ತಕ್ಷಣ ಗಾಲ್ ಬ್ಲಾಡರ್ ಇನ್ ಡಿಫಿಷಿಯನ್ಸಿ ಅಂತ ಅನ್ಕೋಬೇಕು. ಆವಾಗ ನಾವು 6 ಕೀಯಲ್ಲಿ ಬ್ರೌನ್ ಕಲರ್ನ ಯೂಸ್ ಮಾಡ್ಬೋದು, ಯೆಲ್ಲೋ ಕಲರ್ ಯೂಸ್ ಮಾಡ್ಬೋದು, ಮತ್ತು ಡಾರ್ಕ್ ಬ್ಲೂ ಕಲರ್ ಕೂಡ ಯೂಸ್ ಮಾಡ್ಬೋದು. ಓಕೆ, ಗಾಲ್ ಬ್ಲಾಡರ್ ಯಾಂಗ್ ಡಿಫಿಷಿಯನ್ಸಿ, ಪಿತ್ತಕೋಶ ಯಾಂಗ್ ಕೊರತೆ. ಓಕೆ, ನಾಲಿಗೆ ಹೇಗಿರುತ್ತಂದರೆ ನಾಲಿಗೆ ತಿಳಿ ಬಣ್ಣದಲ್ಲಿರುತ್ತದೆ, ಹೆಚ್ಚು ತೇವಾಂಶ ಹೊಂದಿರುತ್ತದೆ, ಸ್ವಲ್ಪ ಊದಿಕೊಂಡಿರುತ್ತದೆ, ಬಿಳಿ ಲೇಪನ ಇರುತ್ತದೆ. ಇಲ್ಲಿ ಇನ್ ಡಿಫಿಷಿಯನ್ಸಿ ನೋಡಿದ್ವಿ, ಅದರ ಅಪೋಸಿಟ್ ಯಾಂಗ್ ಡಿಫಿಷಿಯನ್ಸಿ. ಓಕೆ, ಇನ್ನಲ್ಲಿರ್ತಕ್ಕಂಥದ್ದು ಅಪೋಸಿಟ್ ಲಕ್ಷಣಗಳು ನಾಲಿಗೆಗಳನ್ನ ನಿಮಗೆ ಕಂಡ್ರೆ ಅದನ್ನು ಯಾಂಗ್ ಡಿಫಿಷಿಯನ್ಸಿ ಅಂತ ತಿಳ್ಕೊಂಡ್ಬಿಡ್ಬೋದು. ಈ ಎಲ್ಲ ಮೆರಿಡಿಯನ್ನಲ್ಲಿ ನೀವು ತಿಳ್ಕೊಳೋದಕ್ಕಿಂತ ಒಂದೇ ಒಂದು ಎಲ್ಲದರಲ್ಲೂ ಸೇಮ್ ಪ್ಯಾಟರ್ನ್ ಇರ್ತವೆ, ಯಾವುದು ಚೇಂಜಸ್ ಇರಲ್ಲ. ಬಟ್ ನೀವು ನಾಲಿಗೆ ನೋಡೋದನ್ನು ಯಾವ ಥರ ಅಂತ ರೂಢಿ ಮಾಡ್ಕೊಂಡ್ಬಿಟ್ರೆ ನೀವು ತಕ್ಷಣ ನಿಮ್ಮ ತಲೆಗೆ ಬರ್ತದೆ. ಒಂದೇ ಮೆಥಡ್, ಅಲ್ಲಿ ಇನ್ ಡಿಫಿಷಿಯನ್ಸಿನೋ ಯಾಂಗ್ ಡಿಫಿಷಿಯನ್ಸಿನೋ ಅದಂತೂ ಉಲ್ಟಾ ಆಗ್ತದೆ. ಹೀಟ್ ಇದೆನೋ ಮತ್ತು ಕೋಲ್ಡ್ ಇದೆನೋ.
ಚೀ ಸ್ಟ್ಯಾಗ್ನೇಷನ್ ಆಗಿದ್ದೀನೋ ಬ್ಲಡ್ ಸ್ಟ್ಯಾಗ್ನೇಷನ್ ಆಗಿದ್ದೀನೋ. ಈ ಥರ ನೀವು ನೀಟಾಗಿ ಒಂದೇ ಒಂದು ಮೆರಿಡಿಯನನ್ನು ಪಕ್ಕ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಮೆರಿಡಿಯನ್ಗಳು ಸಹಜವಾಗಿ ಅರ್ಥ ಆಗ್ತದೆ. ಇಲ್ಲಿ ನಿನ್ನೆ ನೋಡಿರ್ತಕ್ಕಂಥ ಪ್ರತಿಯೊಂದು ಅವೇ ಇದ್ದಾವೆ, ಬಟ್ ಲಕ್ಷಣಗಳು ಎಲ್ಲೋ ಒಂದು ಕಡೆ ಚೇಂಜ್ ಆಗಿರ್ಬೋದು, ಬಟ್ ಕಲರ್ಗಳು ಎಲ್ಲಿ ಚೇಂಜ್ ಆಗಿಲ್ಲ, ಅದೇ ಥರ ಇದೆ. ಓಕೆ, ಇಲ್ಲಿ ಲಕ್ಷಣ ಏನು ಕಾಣುತ್ತಂದ್ರೆ ಚಳಿ ತಾಳಲಾರದು, ಕೊಬ್ಬಿನ ಆಹಾರ ಜೀರ್ಣವಾಗದಿರುವುದು, ಆಯಾಸ, ಬಲಭಾಗದಲ್ಲಿ ಮಂದ ನೋವು, ಧೈರ್ಯ ಮತ್ತು ನಿರ್ಧಾರ ಶಕ್ತಿ ಕಡಿಮೆ ಆಗೋದು. ರೋಗಿಗೆ ಏನು ಅನುಭವ ಆಗ್ತದೆ ಅಂದರೆ ಯಾವಾಗಲೂ ಚಳಿ ಅನಿಸ್ತದೆ, ಎಣ್ಣೆಯ ಆಹಾರ ತಿಂದರೆ ತೊಂದರೆ ಆಗ್ತದೆ. ಇಲ್ಲಿ ನೆನಪಿಟ್ಕೋಬೇಕಂದ್ರೆ ಸರಳ, ತಿಳಿ ತೇವ ನಾಲಿಗೆ ಪ್ಲಸ್ ಚಳಿ ಆಗೋದು, ಆಯಾಸ ಆಗೋದು, ಕೊಬ್ಬಿನ ಆಹಾರ ತಿಂದರೆ ಜೀರ್ಣವಾಗದಿರೋದು, ಗಾಲ್ ಬ್ಲ್ಯಾಡರ್ ಯಾಂಗ್ ಡಿಫಿಷಿಯನ್ಸಿ. ಓಕೆ, ನೆಕ್ಸ್ಟ್ ಈಗ ನೋಡಿ, ಇಲ್ಲಿ ನೋಡಿದ್ವಿ, ಇಲ್ಲಿ ಏನು ನೋಡಿದ್ವಿ, ಯಾಂಗ್ ಡಿಫಿಷಿಯನ್ಸಿ ಯಾವುದು, ಇಲ್ಲಿ ಇನ್ ಡಿಫಿಷಿಯನ್ಸಿ ಯಾವುದು. ಓಕೆ, ಇನ್ ಯಾಂಗ್ ಡಿಫಿಷಿಯನ್ಸಿ, ಇಲ್ಲಿ ಇನ್ ಡಿಫಿಷಿಯನ್ಸಿಗೆ ಏನು ಚೇಂಜಸ್ ಇಲ್ಲ. ಇಲ್ಲಿ ಬದಿಗಳು ಕೆಂಪಾಗಿರ್ತದೆ, ಲೇಪನ ಕಡಿಮೆ ಇರ್ತದೆ, ನಾಲಿಗೆ ಒಣಗಿರ್ತದೆ, ಸಣ್ಣ ಬಿರುಕುಗಳು ಕಾಣಬಹುದು. ಇಲ್ಲಿ ಏನಿದೆ, ನಾಲಿಗೆ ತಿಳಿ ಬಣ್ಣದಲ್ಲಿರ್ತದೆ, ಹೆಚ್ಚು ತೇವಾಂಶ ಹೊಂದಿರ್ತದೆ, ಸ್ವಲ್ಪ ಊದಿಕೊಂಡಿರ್ತದೆ, ಬಿಳಿ ಲೇಪನ ಹೊಂದಿರ್ತದೆ. ಇಷ್ಟೇ ಡಿಫ್ರೆನ್ಸ್. ಮತ್ತೆ ಅದಕ್ಕೂ ಇದಕ್ಕೂ ಜಾಸ್ತಿ ಚೇಂಜಸ್ ಇರಲ್ಲ. ಅದರ ಅಪೋಸಿಟ್ ಅನ್ನು ನೀವು ತೆಗೆದುಕೊಂಡಾಗ ಅಲ್ಲಿ ಸರಿಯಾಗಿರ್ತದೆ. ನೆಕ್ಸ್ಟ್ ಅಧ್ಯಾಯ 3 ಅಂದರೆ ಹೃದಯ ಮೆರಿಡಿಯನ್ನಲ್ಲಿ ಹಾರ್ಟ್ ಚಿ ಡಿಫಿಷಿಯನ್ಸಿ. ಓಕೆ, ಹೃದಯ ಚಿ ಕೊರತೆ ಇದ್ದಾಗ ಏನಾಗುತ್ತೆ ನೋಡಿ. ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ, ಚೈನೀಸ್ ಮೆಡಿಸಿನ್ ಟಂಗ್ ಡಯಾಗ್ನೋಸಿಸ್. ಇಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ, ನೇರಳೆ ಬಣ್ಣ ಕೊಟ್ಟಿದ್ದಾರೆ. ಇಲ್ಲಿ ನೇರಳೆ ಬಣ್ಣದ್ದು ಚುಕ್ಕೆ 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 ಇದ್ದಾವೆ. ಇಲ್ಲಿ ನೇರಳೆ ರಕ್ತ ನಿಶ್ಚಲತೆ, ಎಕ್ಸ್ಗಳು ರಕ್ತ ಪರಿಚಲನೆಯಲ್ಲಿ ತೊಂದರೆ, ತೀಕ್ಷ್ಣವಾದ ನೋವು, ಮುಸ್ಸಂಜೆ ನೇರಳೆ, ಯಕೃತ್ತಿನ ನಿಶ್ಚಲತೆ ಅಥವಾ ಆಂತರಿಕ ಶೀತ, ನೀಲಿ ಆಂತರಿಕವಾಗಿ ತೀವ್ರ ಶೀತ, ರಕ್ತದ ನಿಶ್ಚಲತೆ. ಈ ಥರ ಇತ್ತಂದರೆ, ನೇರಳೆ ಬಣ್ಣದಿತ್ತಂದರೆ ರಕ್ತದ ನಿಶ್ಚಲತೆ ಇರ್ತದೆ, ಎಕ್ಸ್ಗಳು ರಕ್ತ ಪರಿಚಲನೆಯಲ್ಲಿ ತೊಂದರೆ ಆಗ್ತದೆ, ತೀಕ್ಷ್ಣವಾದ ನೋವು ಇರ್ತದೆ. ತೀಕ್ಷ್ಣ ಅಂದರೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಆ ಥರ ಇರ್ತದೆ. ಮುಸ್ಸಂಜೆ ನೇರಳೆ ಅಂದರೆ ಯಕೃತ್ತಿನ ನಿಶ್ಚಲತೆ. ಓಕೆ, ಅಥವಾ ಆಂತರಿಕ ಶೀತ. ನೀಲಿ ಆಂತರಿಕವಾಗಿ ತೀವ್ರ ಶೀತ, ರಕ್ತ ನಿಶ್ಚಲತೆ. ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ಯಕೃತ್ತಿನ ಅಸಮತೋಲನ, ಕೆಂಪು ಬದಿಗಳು ಸಾಮಾನ್ಯವಾಗಿ ಮೇಲಕ್ಕೆತ್ತಿರುತ್ತವೆ, ಕೀ ನಿಶ್ಚಲತೆ, ಒತ್ತಡ, ಭಾವನಾತ್ಮಕ ಅಸಮತೋಲನ, ಖಿನ್ನತೆ, ಕೋಪ, ಮೈಗ್ರೇನ್, PMS, ಮಂದ ನೋವು, ಮುಸುಕಾದ ಬದಿಗಳು, ಯಕೃತ್ತಿನ ರಕ್ತದ ಕೊರತೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ರಕ್ತದ ಕೊರತೆ ಕೊಟ್ಟಿದ್ದಾರೆ, ಇಲ್ಲಿ ರಕ್ತದ ನಿಶ್ಚಲತೆ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೃದಯದ ಶಾಖ. ಹೃದಯದ ಶಾಖ ಅಂದ್ರೇನು, ಕೆಂಪು ತುದಿ ಇರ್ತದೆ, ದೀರ್ಘಕಾಲದ ಒತ್ತಡ, ಆತಂಕ ಮತ್ತು ಗೀಳು, ಉನ್ಮಾದ, ಕೋಪ, ದಮನಿತ ಭಾವನೆಗಳು, ಅತಿಯಾದ ಕೆಲಸ, ಅತಿಯಾದ ಸಂತೋಷ ಅಥವಾ ಉತ್ಸಾಹ. ಓಕೆ, ಇಲ್ಲಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ನೋಡಿ ಇಲ್ಲಿ ವೈಟ್ ಬಣ್ಣ ಕಾಣ್ತಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ತೆಳು, ರಕ್ತದ ಕೊರತೆ, ಉದಾಹರಣೆ ರಕ್ತಹೀನತೆ, ತಲೆ ತಿರುಗುವಿಕೆ, ಹೀರಿಕೊಳ್ಳುವಿಕೆ, ಅಸಮತೋಲನ, ಆಂತರಿಕ ಶೀತ, ದಪ್ಪ ಬಿಳಿ ಮುಸುಕಾದ ಕೋಟು, ಶೀತ, ವೈರಸ್, ಆಹಾರ ಧಾರಣದಂತಹ ರೋಗಕಾರಕಗಳು, ಜಿಡ್ಡಿನ ಲೊಳೆಯ, ತೇವ ಕಫ ಆಹಾರ ಧಾರಣ. ಓಕೆ, ಇವೆಲ್ಲವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಕೆಂಪು. ಇಲ್ಲಿ ಕೆಂಪು ಇದೆಲ್ಲ ಶಾಖ, ತುಂಬ ಯಾಂಗ್ ಅಥವಾ ತುಂಬ ಕಡಿಮೆ ಇನ್. ಮುಳುಗಳು ಸಾಮಾನ್ಯವಾಗಿ ತುದಿಯಲ್ಲಿ ಶಾಖ, ಭೌಗೋಳಿಕ ಇನ್ ಕೊರತೆ, ಹಳದಿ ಕೋಟ್ನೊಂದಿಗೆ ತೇವ ಶಾಖ, ಜಿಡ್ಡಿನ ಹಳದಿ ಅಥವಾ ರೋಗಕಾರಕದೊಂದಿಗೆ ಶಾಖ, ಎಕ್ಸ್ಗಳು ಚರ್ಮದ ಅಸ್ವಸ್ಥತೆಗಳು, ಬ್ರಾಂಕ್ಟಿಯಸ್ ಕೋಟ್ ಇಲ್ಲದೆ ಇನ್ ಕೊರತೆ. ಇಲ್ಲಿ ರೆಡ್ ಇದ್ರೆ ಕೊಟ್ಟಿದ್ದಾರೆ. ಇದೇ ಥರ ತೇವ ಕೆಂಪು ಇತ್ತಂದರೆ ನೋಡಿ, ತೇವ ಕಫ, ಇಲ್ಲಿ ತೇವ ಕಫ ಕೊಟ್ಟಿದ್ದಾರೆ. ಈ ಥರ ನಿಮಗೆ ಒಂದನ್ನು ನೀವು ಅಬ್ಸರ್ವ್ ಮಾಡ್ಕೊತ ನೀವು ಪ್ರತಿಯೊಂದನ್ನು ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನಾಲಿಗೆ ತಿಳಿ ಗುಲಾಬಿ, ಪೇಲ್ ಪಿಂಕ್ ಬಣ್ಣದಲ್ಲಿರ್ತದೆ,
ನಾಲಿಗೆ ತುದಿ ಹಾರ್ಟ್ ಏರಿಯಾ ತಿಳಿ ಬಣ್ಣದಲ್ಲಿ ಕಾಣುತ್ತದೆ. ತೆಳು ಬಿಳಿ ಲೇಪನ ಇರ್ತದೆ. ಕೆಲವೊಮ್ಮೆ ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಓಕೆ, ಇಲ್ಲಿ ಪ್ರಮುಖ ಲಕ್ಷಣ ಏನಿರುತ್ತಂದ್ರೆ ಹೃದಯ ಬಡಿತ ದುರ್ಬಲವಾಗಿರುವ ಅನುಭವ, ಉಸಿರಾಟದ ತೊಂದರೆ, ಬೇಗ ಆಯಾಸವಾಗುವುದು, ಹೆಚ್ಚು ಬೆವರು, ದುರ್ಬಲ ಧ್ವನಿ. ಇಲ್ಲಿ ಏನಾಗುತ್ತಂದ್ರೆ ಈ ಥರ ಲಕ್ಷಣಗಳು ಕಂಡಾಗ ಹಾರ್ಟ್ ಚಿ ಡಿಫಿಷಿಯನ್ಸಿ ಅಂತ ಕರಿತೀವಿ. ಯಾಕಂದರೆ ಹಾರ್ಟಿಗೆ ನಿಮಗೆ ಪ್ರಾಣನೇ ಹೋಗ್ತಾ ಇರಲ್ಲ ಅಂದಾಗ ಅಲ್ಲಿ ಹೃದಯದ ಬಡಿತ ದುರ್ಬಲವಾಗೋದು ಸಹಜನೇ. ಇಲ್ಲಿ ಉಸಿರಾಟ ತೊಂದರೆ ಆಗದೆ ಆಗ್ತದೆ. ಯಾಕಂದರೆ ಏರ್ ಚಿ ಬರಲಿಲ್ಲ ಅಂದರೆ ನಮಗೆ ಒಳಗಡೆ ಯಾವುದೇ ಕೆಲಸಗಳು ನಡೆಯೋದಿಲ್ಲ. ಓಕೆ, ಬೇಗ ಆಯಾಸವಾಗ್ತದೆ. ಯಾವಾಗ ಮನುಷ್ಯನಿಗೆ ಉಸಿರಾಟ ತಗೊಳ್ಳೋದು, ಕೆಲವೊಬ್ರು ಏನು ಉಸಿರು ಮಾಡ್ತಿರ್ತಾರೆ ನೋಡಿ, ಅವರಿಗೆ ಎಷ್ಟು ಆಯಾಸ ಆಗಿರ್ತದಂತ ನಿಮಗೆ ನೋಡಿರ್ತೀನಿ. ಮತ್ತು ಹೆಚ್ಚು ಬೆವರು ಬರ್ತದೆ. ಮತ್ತು ದುರ್ಬಲ ಧ್ವನಿ, ಯಾವಾಗ ಪ್ರಾಣ ಇರಲು ಅಲ್ಲಿ ಮಾತಾಡಲು ಕೂಡ ಕಷ್ಟ ಆಗ್ತದೆ. ರೋಗಿಗೆ ಏನು ಅನುಭವ ಆಗುತ್ತೆ ಅಂದರೆ ಸ್ವಲ್ಪ ಕೆಲಸ ಮಾಡಿದರೂ ಹೃದಯ ಬಡಿತ ಹೆಚ್ಚಾಗುತ್ತದೆ, ದೇಹದಲ್ಲಿ ಶಕ್ತಿ ಇಲ್ಲ. ಈ ಹಾರ್ಟ್ ಚಿ ಡಿಫಿಷಿಯನ್ಸಿಯನ್ನು ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳೋದೇನೆಂದರೆ ತಿಳಿ ನಾಲಿಗೆ, ತಿಳಿ ತುದಿ, ಆಯಾಸ, ಹೃದಯ ಬಡಿತ. ಈ 4 ಲಕ್ಷಣಗಳಿತ್ತು ನಿಮ್ಮ ಒಂದು ಈ ಏನು ಲಕ್ಷಣಗಳು ನಿಮ್ಮ ನಾಲಿಗೆಯಲ್ಲಿ ಏನಾದರೂ ಕಂಡ್ರೆ ನೀವು ತಿಳ್ಕೋಬೇಕು ಇವರಿಗೆ ಹಾರ್ಟ್ ಚಿ ಡಿಫಿಷಿಯನ್ಸಿ ಇದೆ ಅಂತ. ಓಕೆ, ನೆಕ್ಸ್ಟ್ ಹಾರ್ಟ್ ಬ್ಲಡ್ ಡಿಫಿಷಿಯನ್ಸಿ, ಹೃದಯ ರಕ್ತ ಕೊರತೆ ಹೆಂಗಿರುತ್ತಂದ್ರೆ ನಾಲಿಗೆ ತುಂಬ ತಿಳಿ ಬಣ್ಣದಲ್ಲಿರುತ್ತದೆ, ನಾಲಿಗೆ ತೆಳ್ಳಗಿರುತ್ತದೆ, ಹಾರ್ಟ್ ಪ್ರದೇಶದಲ್ಲಿ ಬಣ್ಣ ಮಂಕಾಗಿರುತ್ತದೆ, ಲೇಪನ ತೆಳುವಾಗಿರುತ್ತದೆ. ಓಕೆ, ನಾವು ಅವಲೇ ನೋಡಿದ್ವಿ ಯಾವ ಥರ ರಕ್ತದ ಕೊರತೆ ಇದ್ದಾಗ ನಾಲಿಗೆಗಳು ಯಾವ ಥರ ಬಿಳಿಯಾಗಿರ್ತವೆ ಅಂತ. ಓಕೆ, ನೀವು ಕೈಯಲ್ಲಿ ಕೂಡ ನೋಡ್ಬೋದು, ನಿಮ್ಮ ಕೈಯಲ್ಲಿ ಕೂಡ ಇವನಿಗೆ ರಕ್ತಹೀನತೆ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇವರಿಗೆ ಪ್ರಮುಖ ಲಕ್ಷಣಗಳು ಯಾವ ಥರ ಕಾಣುತ್ತಂದ್ರೆ ಹೃದಯ ಬಡಿತ, ಪಲ್ಪಿಟೇಷನ್ಸ್ ಅಂತ ಏನು ಕರಿತೀವಿ ಅದು, ನಿದ್ರಾಹೀನತೆ, ಹೆಚ್ಚು ಕನಸುಗಳು, ಮರೆವು, ಆತಂಕ, ತಲೆ ಸುತ್ತು. ಇವರಿಗೆ ಲಕ್ಷಣಗಳು ಏನಿರ್ತದೆ, ಹಾರ್ಟ್ ಬ್ಲಡ್ ಡಿಫಿಷಿಯನ್ಸಿ ಇದ್ದವರಿಗೆ ಹೃದಯ ಬಡಿತ ಪಲ್ಪಿಟೇಷನ್ಸ್, ನಿದ್ರಾಹೀನತೆ, ಹೆಚ್ಚು ಕನಸುಗಳು, ಮರೆವು, ಆತಂಕ, ತಲೆ ಸುತ್ತು. ರೋಗಿಗೆ ಏನು ಅನುಭವ ಆಗುತ್ತಂದರೆ ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಭಾಳ ಜನ ಅನುಭವಿಸ್ತಾ ಇದ್ದಾರೆ. ಸರ್ ನನಗೆ 12 ಗಂಟೆ ತನಕ 1 ಗಂಟೆ ತನಕ ನಿದ್ದೆ ಬರೋದಿಲ್ಲ ಅಂದಾಗ ಅವರಿಗೆ ಒಂದೇ ಕ್ವಶನ್ ಕೇಳ್ತೀವಿ ನಾವು, ಅಂದರೆ ಏನು ಅಂತ ಟೆನ್ಷನ್ ಮಾಡ್ಕೊಂಡಿರಿ, ಏನಂತ ಸಮಸ್ಯೆ ಇದೆ, ಎಷ್ಟು ಓವರ್ ಥಿಂಕಿಂಗ್ ಮಾಡ್ತೀರಿ ಅಂತ ಕೇಳ್ತೀವಿ. ಇಲ್ಲ ಸರ್ ಇದ್ದಿದ್ದೆ ಅಂದರೆ ಅದು ನಿದ್ದೆ ಬರಲ್ಲ. ನಾವು ಪಾಯಿಂಟನ್ನು ಕೊಟ್ಟು ಕಳಿಸ್ಬೋದು, ಪಾಯಿಂಟನ್ನು ಕೊಟ್ಟು ನೀವು ಎನರ್ಜಿಯನ್ನು ಬ್ಯಾಲೆನ್ಸ್ ಕೂಡ ಮಾಡ್ಬೋದು. 1 ವಾರ 15 ದಿವಸ ಚೆನ್ನಾಗಿ ನಿದ್ದೆನೂ ಮಾಡ್ಬೋದು. ಮತ್ತೆ ಅವ್ರು ಹಳೆ ಚಾಳಿ ಬಿಡಲಿಲ್ಲ ಅಂದರೆ ಮತ್ತೆ ಅವರಿಗೆ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ. ಪ್ರತಿಯೊಬ್ಬ ಹೀಲರು ನೀವೇನು ಎನರ್ಜಿ ಬ್ಯಾಲೆನ್ಸ್ ಮಾಡಿರ್ತೀರೋ ಅದನ್ನು ಅವರಿಗೆ ತಿಳಿಸಿ ಅದೇ ಥರ ನೀವು ಇರೋದಕ್ಕೆ ಹೇಳಬೇಕು. ನಾವು ಯಾಕೆ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕಂತ ಹೇಳ್ತೀವಿ, ಆಹಾರ ಪದ್ಧತಿಗಳನ್ನು ಯಾಕೆ ಚೇಂಜ್ ಮಾಡಬೇಕಂತ ಹೇಳ್ತೀವಿ, ನಿಮ್ಮ ದಿನನಿತ್ಯದ ಒಂದು ಎಕ್ಸರ್ಸೈಸ್, ವ್ಯಾಯಾಮ, ಯೋಗ ಎಲ್ಲವನ್ನೂ ಯಾಕೆ ಮಾಡಿ ಅಂತ ಹೇಳ್ತೀವಿ ಅಂದರೆ ನೀವು ಅವನು ಮಾಡಿದಾಗ ನಾವು ಕೊಟ್ಟಿರ್ತಕ್ಕಂಥ ಒಂದು ಏನು ಟ್ರೀಟ್ಮೆಂಟ್ ಇರುತ್ತೆ ಅದು ನಿಮಗೆ ಕಂಟಿನ್ಯೂ ಆಗಿ ಅದು ಕೆಲಸ ಮಾಡುತ್ತೆ. ಯಾವಾಗ ನಾವು ಒಂದು ಯಾಂಗ್ ರೇಸ್ ಆಗ ಪಾಯಿಂಟ್ ಕೊಟ್ಬಿಟ್ಟು ನೀವು ಒಂದು 3 ದಿವಸ 4 ದಿವಸ ಅದು ಕೆಲಸ ಮಾಡುತ್ತೆ. ನೀವು ಯಾಂಗ್ ಇಲ್ಲೇ ಮತ್ತೆ ಮನೇಲಿ ಕೂತ್ಕೊಳ್ಳೋದು, ತಂಪ ಆಹಾರ ತಿನ್ನೋದು, ಮತ್ತು ನಿಮ್ಮ ಜೀವನ ಶೈಲಿ ಓವರ್ ಸ್ಟ್ರೆಸ್ ಮಾಡೋದು, ಇಲ್ಲ 12 ಗಂಟೆಗೆ ನಿದ್ದೆ ಮಾಡೋದು ಅಂದರೆ ಮತ್ತೆ ಸುಧಾರಿಸೋದಿಲ್ಲ. ಇದು ಕ್ಲಿಯರ್ ಕಟ್ಟಾಗಿ ಅವರಿಗೆ ತಿಳಿಸ್ಬೇಕಾದಂಥ ವಿಚಾರಗಳು. ನೋಡಪ್ಪ, ಈಗ ನಾನು ಎನರ್ಜಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ತಕ್ಕಡಿ ಒಂದು ಕಡೆ ವಾಲಿತ್ತು, ನಾನು ಅದನ್ನು ಎರಡನ್ನ ಸಮನಾಗಿ ಮಾಡಿ ಕಳಿಸಿದ್ದೀನಿ. ತಕ್ಕಡಿ ಒಂದು ಕಡೆ ಏನಾದರೂ ತೂಗಿದಂದ್ರೆ ಸಮಸ್ಯೆ ಬರುತ್ತೆ, ಇನ್ನೊಂದು ಕಡೆ ತೂಗಿದಂದ್ರೆ ಅಲ್ಲಿ ಸಮಸ್ಯೆ ಬರುತ್ತೆ. ಯಾವ ಥರ ನೀನು ಸಮನಾಗಿ ಇಟ್ಕೊಂತೀಯ ಅನ್ನೋದು ನಿನಗೆ ಬಿಟ್ಟು ವಿಚಾರ. ಹೀಟ್ ಆಯ್ತಾ, ತಂಪು ಆಹಾರ ತಿನ್ನು, ತಂಪಾಯ್ತಾ, ಹೀಟ್ ಆಹಾರ ತಿನ್ನು, ವಾಕಿಂಗ್ ಮಾಡು, ನಿನ್ನ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡು.
ಆಟೋಮೆಟಿಕ್ಕಾಗಿ ಯಾಂಗ್ ಬರುತ್ತೆ. ಓಕೆ, ಯಾಂಗ್ ಜಾಸ್ತಿ ಆಯ್ತಾ, ಚೆನ್ನಾಗಿ ನಿದ್ದೆ ಮಾಡಿ. ಚೆನ್ನಾಗಿ ನಿದ್ದೆ ಮಾಡಿದಂದ್ರೆ ಇನ್ನು ಆಟೋಮೆಟಿಕ್ಕಾಗಿ ಆಗುತ್ತೆ. 10:30 11 ಗಂಟೆ ಮ್ಯಾಕ್ಸಿಮಮ್ ಅಂದರೆ 11 ಗಂಟೆ ಒಳಗಡೆ ಬೆಡ್ ಮೇಲೆ ಇರಬೇಕು. ನೀವೆಲ್ಲ ಕೊಟ್ಬಿಟ್ಟು ಮತ್ತೆ ಅವನು ಹೋಗಿ ಅದೇ ಕೆಲಸ ಮಾಡಿದ ಅಂದರೆ ನಿಮಗೆ ಮಾಡ್ತಕ್ಕಂಥ ಟ್ರೀಟ್ಮೆಂಟು 0 ಇರ್ತದೆ. ಓಕೆ, ಇಲ್ಲಿ ನೆನಪಿಡುವ ಸೂತ್ರ ಏನು? ತೆಳ್ಳಗಿನ ನಾಲಿಗೆ, ನಿದ್ರಾಹೀನತೆ, ಹೃದಯ ಬಡಿತ, ಮರೆವು, ಹಾರ್ಟ್ ಬ್ಲಡ್ ಡಿಫಿಷಿಯನ್ಸಿಯನ್ನು ತೋರಿಸುತ್ತೆ. ಇಲ್ಲಿ ಹಾರ್ಟ್ ಇನ್ಡಿಫಿಷಿಯನ್ಸಿ, ಹೃದಯದಲ್ಲಿ ಇನ್ನು ಕೊರತೆ. ನಾಲಿಗೆ ಹೇಗಿರುತ್ತೆ ಅಂದರೆ ಹೃದಯ ಬಡಿತ, ನಿದ್ರಾಹೀನತೆ, ಕನಸಿನಿಂದ ತೊಂದರೆಗೊಳಗಾದ ನಿದ್ರೆ, ಗಾಬರಿಗೊಳ್ಳುವ ಪ್ರವೃತ್ತಿ, ಸ್ಮರಣ ಶಕ್ತಿ ಕಡಿಮೆಯಾಗೋದು, ಆತಂಕ, ಮಾನಸಿಕ ಚಟಪಟಿಕೆ, ಮಲಾರ್ ಫ್ಲಶ್, ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಶಾಖದ ಭಾವನೆ, ರಾತ್ರಿ ಬೆವರದು, ಒಣ ಬಾಯಿ ಮತ್ತು ಗಂಟಲು ಅಂಗೈ ಶಾಖ. ಇವೆಲ್ಲ ಹೃದಯದ ಇನ್ನನ್ನು ಕಡಿಮೆ ಇದೆ ಅಂತ ತೋರಿಸುತ್ತೆ. ಓಕೆ, ನಾಲಿಗೆ ಕೆಂಪು, ಯಾವುದೇ ಲೇಪವಿಲ್ಲ, ತುದಿ ಕೆಂಪು ಬಣ್ಣವಾಗಿದ್ದು ಕೆಂಪು ಚುಕ್ಕೆಗಳೊಂದಿಗೆ ಊದಿಕೊಂಡಿರುತ್ತದೆ. ಆಳವಾದ ಮಧ್ಯರೇಖೆಯ ಬಿರುಕುಗಳು ತುದಿಯನ್ನು ತಲುಪುತ್ತದೆ. ಕೆಂಪು ನಾಲಿಗೆ ಈ ಥರ ಸೂಚನೆ ಕೊಡ್ತದೆ. ಓಕೆ, ನಾಡಿ ಮಿಡಿತ, ತೇಲುವ ಖಾಲಿ ಕ್ಷಣ ಅಥವಾ ಸೂಕ್ಷ್ಮ ಕ್ಷಣ, ಅಂದರೆ ಕೆಲವೊಂದು ಟೈಮ್ ನಿಮಗೆ ಬಡಿತದೆ ಇಲ್ವೋ ಅಂತ ಇರ್ತದೆ. ಅಂದರೆ ಈ ಥರ ನಿಧಾನಕ್ಕಿರ್ತದೆ, ಕರೆಕ್ಟಾಗಿ ಬಡಿತಾ ಇರ್ಬೇಕು ನಾಲಿಗೆ ಮುಟ್ಟಿದಾಗ. ಆ ಥರ ಲಕ್ಷಣಗಳು ಇರಬೇಕು, ಇಲ್ಲಾಂದರೆ ಅಲ್ಲಿ ಖಾಲಿ ಕ್ಷೀಣ. ಪ್ರಮುಖ ಲಕ್ಷಣಗಳೇನೆಂದರೆ ಹೃದಯ ಬಡಿತ, ಮಾನಸಿಕ ಚಟಪಟಿಕೆ, ಶಾಖದ ಭಾವನೆ, ಕೆಂಪು ಸಿಪ್ಪೆ ಸುಲಿದ ನಾಲಿಗೆ, ಆಳವಾದ ಮಧ್ಯದ ರೇಖೆ ಬಿರುಕುಗಳು. ಓಕೆ, ಈ ಥರ ಇರ್ತದೆ. ನೆಕ್ಸ್ಟ್, ನಾಲಿಗೆ ತುದಿ ಕೆಂಪಾಗಿರ್ತದೆ, ಲೇಪನ ಕಡಿಮೆ ಅಥವಾ ಇಲ್ಲ, ನಾಲಿಗೆ ಒಣಗಿರುತ್ತದೆ, ತುದಿಯಲ್ಲಿ ಸಣ್ಣ ಬಿರುಕುಗಳು ಕಾಣಬಹುದು. ಪ್ರಮುಖ ಲಕ್ಷಣ ಏನು ಕಾಣುತ್ತಂದರೆ ರಾತ್ರಿ ಬೆವರು, ಬಾಯಿ ಒಣಗೋದು, ಹೃದಯ ಬಡಿತ, ನಿದ್ರಾಹೀನತೆ, ಮಾನಸಿಕ ಅಶಾಂತಿ. ಇವೆಲ್ಲ ಕಾಣೋದು ಯಾವ ಲಕ್ಷಣ ಅಂದರೆ ಹಾರ್ಟ್ ಇನ್ಡಿಫಿಷಿಯನ್ಸಿ. ರೋಗಿಗೆ ಏನೆಲ್ಲ ಅನುಭವಕ್ಕೆ ಬರುತ್ತದೆ ಅಂದರೆ ರಾತ್ರಿ ದೇಹ ಬಿಸಿ ಆಗ್ತದೆ, ಬಾಯಿ ಒಣಗಿರುತ್ತದೆ, ಮನಸ್ಸಿಗೆ ಶಾಂತಿ ಇಲ್ಲ. ಓಕೆ, ಅದನ್ನು ಶಾರ್ಟಾಗಿ ನಾವು ನೆನಪಿಡ್ಕೋಬೇಕಾಗಿದ್ದು ಏನಂದರೆ ಹಾರ್ಟ್ ಇನ್ಡಿಫಿಷಿಯನ್ಸಿ ಇದೆ ಅಂದರೆ ಕೆಂಪು ತುದಿರಬೇಕು, ಲೇಪನ ಇರಬಾರ್ದು, ರಾತ್ರಿ ಬೆವರ್ತಾ ಇರಬೇಕು, ನಿದ್ರಾಹೀನತೆ ಇರಬೇಕು. ಈ 4ಗಳು ನಿಮಗೆ ಇವನ್ನೆಲ್ಲ ಓದೋದಕ್ಕಿಂತ ಈ 4 ನೆನಪಿಟ್ಕೊಂಡ್ರೆ ಹಾರ್ಟ್ ಇನ್ಡಿಫಿಷಿಯನ್ಸಿ ಅಂತ ನೀವು ಕಂಡಿಡ್ಕೋಬೋದು. ಓಕೆ, ನೆಕ್ಸ್ಟ್ ಹಾರ್ಟ್ ಯಾಂಗ್ ಡಿಫಿಷಿಯನ್ಸಿ ಅಂದರೆ ಹೃದಯದ ಯಾಂಗ್ ಕೊರತೆ. ನಾಲಿಗೆ ಯಾವ ಥರ ಇರುತ್ತೆ ಅಂದರೆ ನಾಲಿಗೆ ತಿಳಿ ಬಣ್ಣದಲ್ಲಿರುತ್ತದೆ, ಹೆಚ್ಚು ತೇವಾಂಶವನ್ನು ಹೊಂದಿರುತ್ತದೆ, ಸ್ವಲ್ಪ ಊದಿಕೊಂಡಿರ್ಬೋದು, ತೆಳು ಬಿಳಿ ಲೇಪನ ಇರುತ್ತದೆ. ಓಕೆ, ಇಲ್ಲಿ ಯಾಂಗ್ ಡಿಫಿಷಿಯನ್ಸಿ ಇರ್ತದೆ, ಥಿಕ್ ವೈಟ್ ಕೋಟ್ ಇದೆ, ಫೇಲ್ ಸ್ವೆಲನ್ ಟಂಗ್ ಇದೆ. ಓಕೆ, ಯಾಂಗ್ ಡಿಫಿಷಿಯನ್ಸಿ ಇರತಕ್ಕಂಥ ನಾಲಿಗೆ. ಇಲ್ಲಿ ಪ್ರಮುಖ ಲಕ್ಷಣ ಏನು ಬರ್ತದೆ ಅಂದರೆ ಕೈ ಕಾಲು ತಣ್ಣಗಾಗುವುದು, ಎದೆ ಚಳಿ ಅನುಭವ, ಉಸಿರಾಟ ತೊಂದರೆ, ಹೃದಯ ಬಡಿತ ದುರ್ಬಲ, ಹೆಚ್ಚು ಆಯಾಸ. ರೋಗಿಗೆ ಏನು ಅನುಭವ ಆಗ್ತದೆ ಅಂದರೆ ಚಳಿ ಇದ್ದರೆ ಹೃದಯ ಬಡಿತ ಹೆಚ್ಚಾಗುತ್ತದೆ. ಯಾಕಂದರೆ ಚಳಿ ಇದ್ದಾಗ ಆಟೋಮೆಟಿಕ್ ಆಗಿ ತನ್ನ ಒಂದು ಎನರ್ಜಿಯನ್ನು ಜಾಸ್ತಿ ಮಾಡ್ತದ. ಮತ್ತೆ ಚಳಿ, ಈಗ ನೋಡಿ ನಾವು ಐಸ್ ಒಂದು ಏರಿಯಾಕ್ಕೆ ಹೋಗಿರ್ತೀವಿ, ಹಿಮಾಲಯದಲ್ಲಿನೋ ಅಥವಾ ಒಂದು ಚಳಿ ಪ್ರದೇಶದಲ್ಲಿ ಹೋಗಿರ್ತೀವಿ, ನಾವು ಎಷ್ಟೊತ್ತು ಹಿಂಗೆ ಕೈ ಅಂದರೆ ಸೆಟ್ಕೊಂಡ್ಬಿಡ್ತವೆ, ಕೈ ಕಾಲುಗಳು ಸೆಟ್ಕೊಂಡ್ಬಿಡ್ತವೆ. ಯಾಕೆ? ಅಲ್ಲಿರ್ತಕ್ಕಂಥ ಒಂದು ಕೋಲ್ಡು, ಅಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಬ್ಲಡ್ಸ್ ಸರ್ಕ್ಯುಲೇಷನ್ನು ಭಾಳ ನಿಧಾನ ಆಗ್ಬಿಡುತ್ತೆ. ಅದೇ ಥರ ನಮಗೆ ಯಾವಾಗ ಈ ಥರ ಅನುಭವ ಆಗುತ್ತೋ, ಹಾರ್ಟ್ನಲ್ಲಿ ಯಾಂಗ್ ಡಿಫಿಷಿಯನ್ಸಿ ಲಕ್ಷಣಗಳು ಕಾಣ್ತವೆ, ನಮ್ಮ ಎದೆ ಬಡಿತ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತದೆ. ಈಗ ನಾನೇನಾದರೂ ಕೆಲಸ ಏನಾದ್ರು ನಿಲ್ಲಿಸ್ಬಿಟ್ರೆ ಇವನು ಹೊಗೆ ಹಾಕ್ಕೊಂಡ್ಬಿಡ್ತಾನೆ, ಇವನ ಪ್ರಾಣ ನಿಂತುಬಿಡುತ್ತೆ. ಅದಕ್ಕೋಸ್ಕರ ಇವನಿಗೆ ನಾನು ಅದರ ಕೈಲಾದಷ್ಟು, ಅದರ ಕೈಗೆ ಎಷ್ಟಾಗುತ್ತೋ ಅಷ್ಟು ತನ್ನ ಪ್ರಯತ್ನವನ್ನು ಮಾಡ್ತದೆ. ಓಕೆ, ಆವಾಗ ನಮಗೆ ಆಟೋಮೆಟಿಕ್ಕಾಗಿ ಹೃದಯದ ಬಡಿತ ಜಾಸ್ತಿ ಆಗಿದೆ. ಓಕೆ, ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ಬಿಳಿ ತೇವ ನಾಲಿಗೆ, ಚಳಿ, ಹೃದಯ ಬಡಿತ ದುರ್ಬಲ,
ಇಲ್ಲಿ ಹಾರ್ಟ್ ಯಾಂಗ್ ಡಿಫಿಷಿಯನ್ಸಿಯನ್ನು ತೋರಿಸುತ್ತದೆ. ಹಾರ್ಟ್ ಫೈರ್, ಇಲ್ಲಿ ಹಾರ್ಟ್ ಫೈರ್ ಹೇಗಿರುತ್ತೆ ನೋಡಿ, ಹೃದಯದ ಉಷ್ಣತೆ. ಚೈನೀಸ್ ಮೆಡಿಸಿನ್ ಹೃದಯ ಚಾನಲ್ನಲ್ಲಿ ಹೇಗೆ ಶಾಖ ನೀಡುತ್ತದೆ ನೋಡಿ. ಹೃದಯ ಇಲ್ಲಿ ರೆಡ್ ಕಾಣ್ತಾ ಇದೆಯಲ್ಲ ನಿಮಗೆ, ಪ್ಯೂರ್ ರೆಡ್ ಕಾಣ್ತಾ ಇದೆ. ಇದು ಇತ್ತಂದರೆ ಹಾರ್ಟ್ ಫೈರ್ ಜಾಸ್ತಿ ಆಗಿದೆ ಅಂತ ತಿಳ್ಕೊಬೇಕು. ಓಕೆ, ನಾಲಿಗೆ ಹೇಗಿರುತ್ತಂದ್ರೆ ನೋಡಿ, ನಾಲಿಗೆಯ ಮೇಲೆ ದಪ್ಪ ಹಳದಿ ಲೇಪನ. ಇದು ತೀವ್ರವಾದ ಆಂತರಿಕ ಶಾಖ. ಒಣ ಬಾಯಿ ಮತ್ತು ನಾಲಿಗೆ ಮತ್ತು ಹೊಟ್ಟೆಯ ಕೆಳಭಾಗದಲ್ಲಿ ತೇವಾಂಶವನ್ನು ಸೂಚಿಸುತ್ತದೆ. ಮೊನಚಾದ ನಾಲಿಗೆಯು ಯಕೃತ್ತಿನ ಕೀ ನಿಶ್ಚಲತೆಯನ್ನು ಸೂಚಿಸುತ್ತದೆ. ಇದು ಕಿರಿಕಿರಿ ಮತ್ತು ಸುಲಭವಾಗಿ ಕೋಪಗೊಳ್ಳುವ ಪ್ರವೃತ್ತಿಯನ್ನು ಕಾಣುವುದು. ನೋಡಿ, ಮೊನಚಾದ ಅಂದ್ರೇನು, ಭಾಳ ನಾಲಿಗೆ ಚೂಪು ಇರ್ತದೆ ನೋಡಿ ಅವರಿಗೆ. ಮೊನಚಾದ ನಾಲಿಗೆಯು ಯಕೃತ್ತಿನ ಕೀ ನಿಶ್ಚಲತೆಯನ್ನು ಸೂಚಿಸುತ್ತದೆ. ಇದು ಕಿರಿಕಿರಿ ಮತ್ತು ಸುಲಭವಾಗಿ ಕೋಪಗೊಳ್ಳುವ ಪ್ರವೃತ್ತಿ ಕಾರಣವಾಗುತ್ತದೆ. ಯಾರೆಲ್ಲ ನಾಲಿಗೆ ಈ ಥರ ಇದೆ ಅವರ ಲಕ್ಷಣಗಳನ್ನು ನೀವು ಒಂದ್ಸಲ ನೋಡಿ. ಓಕೆ, ಆವಾಗ ನಿಮಗೆ ಅರಿವಿಗೆ ಬರ್ತದೆ. ನಾಲಿಗೆ ಕೆಂಪು ಪ್ರಮುಖ ತುದಿಯ ಅತಿಯಾದ ಹೃದಯದ ಬೆಂಕಿಯನ್ನು ಸೂಚಿಸುತ್ತದೆ. ಇದು ಸುಲಭವಾಗಿ ಕಿರಿಕಿರಿ, ನಿದ್ರಾಹೀನತೆ, ತಲೆ ತಿರುಗುವಿಕೆ ಮತ್ತು ತಲೆನೋವುಗಳಿಗೆ ಕಾರಣವಾಗುವುದು. ನೋಡಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಮಾರ್ಕ್ ಮಾಡಿ ತೋರಿಸಿದ್ದಾರೆ. ಓಕೆ, ನಾಲಿಗೆಯ ತುದಿ ಪ್ರಕಾಶಮಾನವಾದ ಕೆಂಪು ಬಣ್ಣದಲ್ಲಿರುತ್ತದೆ. ತುದಿಯಲ್ಲಿ ಕೆಂಪು ಚುಕ್ಕೆಗಳು, ರೆಡ್ ಡಾಟ್ಸ್ ಕಾಣಬಹುದು. ಹಳದಿ ಲೇಪನ ಇರುತ್ತದೆ. ಕೆಲವೊಮ್ಮೆ ಬಾಯಿಯ ಹುಣ್ಣುಗಳು ಕೂಡ ಕಾಣುತ್ತದೆ. ಪ್ರಮುಖ ಲಕ್ಷಣ ಏನಿರುತ್ತದೆ ಇವರಿಗೆ, ಹಾರ್ಟ್ ಫೈರ್ ಇರೋರಿಗೆ ಏನಿರುತ್ತೆ ಲಕ್ಷಣ ಅಂದರೆ, ಬಾಯಿಯಲ್ಲಿ ಹುಣ್ಣಾಗೋದು, ನಾಲಿಗೆಯಲ್ಲಿ ಉರಿ ಆಗೋದು, ಮಾನಸಿಕ ಉದ್ವೇಗ ಆಗೋದು, ನಿದ್ರಾಹೀನತೆ, ಹೆಚ್ಚು ಕನಸುಗಳು, ಮೂತ್ರದಲ್ಲಿ ಉರಿ. ಕೆಲವೊಬ್ಬರಿಗೆ ನಾವು ಮೊನ್ನೆ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಹಾರ್ಟನ್ನು ಹೇಳಬೇಕಾದ್ರೆ ಹೇಳಿದ್ವಿ. ಬಾಯಿ ಹುಣ್ಣಾಗೋದು ನಮ್ಮ ಸ್ಮಾಲ್ ಇಂಟೆಸ್ಟೈನು ಅದರ ಪೇರ್ ಮೆರಿಡಿಯನ್ನಲ್ಲಿ ತೋರಿಸುತ್ತೆ. ಏನೇ ಇದ್ದರೂ ಹಾರ್ಟ್ನಲ್ಲೇ ತೋರಿಸುತ್ತೆ. ಹಾಗಾಗಿ ನಿಮಗೆ ಬಾಯಿಯಲ್ಲಿ ಹುಣ್ಣಾಗೋದು, ನಾಲಿಗೆಯಲ್ಲಿ ಉರಿ, ಮಾನಸಿಕ ಉದ್ವೇಗ ಮತ್ತು ನಿದ್ರಾಹೀನತೆ, ಹೆಚ್ಚು ಕನಸುಗಳು, ಮೂತ್ರದಲ್ಲಿ ಉರಿ ಏನು ಕಂಡ್ರೆ ಹಾರ್ಟ್ ಫೈರ್ ಜಾಸ್ತಿ ಆಗಿದೆ ಅಥವಾ ಸ್ಮಾಲ್ ಇಂಟೆಸ್ಟೈನ್ ಫೈರ್ ಜಾಸ್ತಿ ಆಗಿದೆ ಅಂತ ಕಂಡುಹಿಡ್ಕೋಬೇಕು. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ, ಬಾಯಿಯಲ್ಲಿ ಆಗಾಗ ಹುಣ್ಣು ಬರುತ್ತದೆ, ಸಣ್ಣ ವಿಷಯಕ್ಕೂ ಕೋಪ ಬರುತ್ತದೆ, ರಾತ್ರಿ ನಿದ್ರೆ ಸರಿಯಾಗಿ ಬರುವುದಿಲ್ಲ. ನೆನಪಿಡುವ ಸೂತ್ರ ಏನಂದರೆ, ಕೆಂಪು ತುದಿ ಪ್ಲಸ್ ಹಳದಿ ಲೇಪನ, ಬಾಯಿ ಹುಣ್ಣು, ನಿದ್ರಾಹೀನತೆ. ಈ 4 ಹೇಳಿದಾಗ ತಕ್ಷಣ ನಿಮ್ಮ ಮೈಂಡ್ನಲ್ಲಿ ಏನು ಬರಬೇಕಂದ್ರೆ ಹಾರ್ಟ್ ಫೈರ್ ಜಾಸ್ತಿ ಆಗಿದೆ. ಓಕೆ, ಹಾರ್ಟ್ ಬ್ಲಡ್ ಸ್ಟ್ಯಾಗ್ನೇಷನ್. ಹಾರ್ಟ್ ಬ್ಲಡ್ ಸ್ಟ್ಯಾಗ್ನೇಷನ್ ಅಂದರೆ ಹೃದಯ ರಕ್ತ ನಿಶ್ಚಲತೆ. ನಾಲಿಗೆ ಹೇಗಿರುತ್ತೆ ಅಂದರೆ ನೋಡಿ, ನಾಲಿಗೆ ತುದಿ ಮತ್ತು ಬದಿಗಳು ಕಪ್ಪು ಅಥವಾ ನೀಲಿ ಕಲೆಗಳು ಕಾಣಿಸಿಕೊಳ್ಳುವ ತೀವ್ರ ರಕ್ತದ ಸ್ಥಗಿತವನ್ನು ಸೂಚಿಸುತ್ತದೆ. ನೋಡಿ, ಬ್ಲ್ಯಾಕ್ ಮಾರ್ಕ್ಸ್. ಓಕೆ, ನಾಲಿಗೆಯ ತುದಿ ನೇರಳೆ ಅಥವಾ ಕಡು ನೇರಳೆ ಬಣ್ಣದಲ್ಲಿರುತ್ತದೆ. ನೇರಳೆಯ ಚುಕ್ಕೆಗಳು ಕಾಣಬಹುದು. ಕೆಲವೊಮ್ಮೆ ನಾಲಿಗೆಯ ಕೆಳಭಾಗದ ರಕ್ತನಾಳಗಳು ಗಾಢವಾಗಿರುತ್ತವೆ. ಕೆಲವೊಂದು ಟೈಮು ಮೇಲ್ಗಡೆ ನಾಲಿಗೆ ನೋಡೋದಕ್ಕಿಂತ ಕೆಳಭಾಗದ ನಾಲಿಗೆಯನ್ನು ನೋಡಿದಾಗ ನಿಮಗೆ ಅಲ್ಲಿ ಅರಿವು ಬರ್ತದೆ. ಏನಂತ, ನಿಮಗೆ ಬ್ಲಡ್ ಸ್ಟ್ಯಾಗ್ನೇಷನ್ ಆಗಿದೆ ಅಂತ. ಓಕೆ, ಇಲ್ಲಿ ಪ್ರಮುಖ ಲಕ್ಷಣ ಏನಿರ್ತದೆ ಅಂದರೆ ಎದೆ ಚುಚ್ಚುವ ನೋವು. ಎದೆ ಚುಚ್ಚಿದಂಗೆ ಆಗುತ್ತಂತ ನಾವು ಹೇಳ್ತೀವಲ್ಲ, ಆ ಥರ ಆಗುತ್ತೆ. ಹೃದಯದ ಬಡಿತ ಅಸಮಂಜಸ ಅಂದರೆ ಏರಿಳಿತ ಆಗ್ಬೋದು. ತುಟಿ ಅಥವಾ ಉಗುರುಗಳಲ್ಲಿ ನೀಲಿ ಛಾಯೆ, ಉಸಿರಾಟದ ತೊಂದರೆ ಆಗಬಹುದು. ರೋಗಿಗೆ ಏನು ಅನುಭವ ಆಗುತ್ತಂದರೆ ಎದೆಯಲ್ಲಿ ಚುಚ್ಚಿದಂಗೆ ನೋವಾಗುತ್ತೆ, ಹೃದಯ ಬಡಿತ ಸರಿಯಾಗಿಲ್ಲ. ಇಲ್ಲಿ ನೆನಪಿನಲ್ಲಿ ಇಡಬೇಕಾಗಿರ್ತಕ್ಕಂಥ ಸೂತ್ರ ಏನಂದರೆ, ನೇರಳೆ ತುದಿ, ಎದೆ ಚುಚ್ಚುವ ನೋವು, ಅಸಮಂಜಸ ಹೃದಯ ಬಡಿತ, ಹಾರ್ಟ್ ಬ್ಲಡ್ ಸ್ಟ್ಯಾಗ್ನೇಷನನ್ನು ನಾವು ತೋರಿಸುತ್ತೆ ಅಂತ ಕಂಡುಹಿಡ್ಕೋಬಹುದು. ಓಕೆ, ನೆಕ್ಸ್ಟ್ ಫ್ಲೇಮ್ ಮಿಸ್ಸಿಂಗ್ ಹಾರ್ಟ್, ಹೃದಯವನ್ನು ಆವರಿಸಿದ ಕಫ. ಕೆಲವೊಬ್ರು ಹೇಳ್ತಾರೆ ಎದೆಯಲ್ಲೆಲ್ಲ ಕಫ ಆವರಿಸಿಕೊಂಡಿದೆ ಅಂತ. ನಾಲಿಗೆ ಊದಿಕೊಂಡಿರುತ್ತದೆ. ದಪ್ಪ ಜಿಡ್ಡಾದ ಬಿಳಿ ಅಥವಾ ಹಳದಿ ಲೇಪನ ಇರುತ್ತದೆ. ನಾಲಿಗೆ ಹೆಚ್ಚು ತೇವಾಂಶವನ್ನು ಹೊಂದಿರುತ್ತದೆ. ಕೆಲವೊಮ್ಮೆ ನಾಲಿಗೆಯ ತುದಿ ಸ್ವಲ್ಪ ಕೆಂಪಿರಬಹುದು. ಓಕೆ, ಪ್ರಮುಖ ಲಕ್ಷಣಗಳು ಏನಿರ್ತಾವಂದರೆ
ಮನಸ್ಸು ಗೊಂದಲವಾಗಿರುವುದು, ಮರೆವು ಜಾಸ್ತಿ ಇರುತ್ತದೆ, ಹೆಚ್ಚು ನಿದ್ರೆ ಅಥವಾ ಪ್ರಜ್ಞೆ ಮಂದವಾಗಿರುವುದು. ಅಂದರೆ ನಿಧಾನಕ್ಕೆ ಹೋಗೋದು, ಏನೇ ಮಾಡಂದ್ರೂ ನಿಧಾನಕ್ಕೆ ಇರ್ತಾರೆ. ಹೆಚ್ಚು ನಿದ್ರೆ ಅಂದರೆ ಹೆಂಗೆ, ಒಂಥರ ಕುಂಭಕರ್ಣನ ಥರ ನಿದ್ದೆ ಮಾಡ್ತಾರೆ. ಬೆಳಿಗ್ಗೆ ಎದ್ದಾಗಲೂ ಇನ್ನೂ ಮತ್ತೆ ಹಾಸಿಗೆ ಮೇಲೆ ಮಲ್ಕೊಂಡು ಹೆಂಗೆ ನಿದ್ದೆ ಮಾಡ್ತಾರೆ, ಎಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲೇ ನಿದ್ದೆ ಮಾಡ್ತಾರೆ. ಓಕೆ, ಎದೆ ಬಿಗಿತ ಆಗುತ್ತೆ, ಹೆಚ್ಚು ಕಫ ಇರುತ್ತೆ, ಮಾತು ಸ್ಪಷ್ಟವಾಗದಿರುವುದು. ಅಂದರೆ ತೀವ್ರ ಸಂದರ್ಭಗಳಲ್ಲಿ ಮಾತು ಆಗಿರೋದಿಲ್ಲ, ಯಾಕಂದರೆ ಅಲ್ಲಿ ಕಫ ತುಂಬಿಕೊಂಡಿರ್ತದಲ್ಲ, ಅಲ್ಲಿ ಅವರಿಗೆ ಯಾಂಗಿನ ದೌರ್ಬಲ್ಯತೆ ಇರ್ತದೆ. ಓಕೆ, ನೆಕ್ಸ್ಟ್ ರೋಗಿಗೆ ಏನು ಅನುಭವ ಆಗುತ್ತಂದರೆ ತಲೆ ಮಂಜಂದದ್ದಿದೆ. ಅಂದರೆ ಒಂಥರ ಏನಂದರೆ ಫಾಗ್ ಟೈಪ್, ಏನು ತಲೆಯಲ್ಲಿ ಏನು ಓಡ್ತಾ ಇರಲ್ಲ, ಯೋಚನೆಗಳು ಏನು ಬರಲ್ಲ, ಅದೇ ಮಂಜಂತ ಇರ್ತದೆ. ಯೋಚನೆ ಸ್ಪಷ್ಟವಾಗ್ತಿಲ್ಲ. ಅಂದರೆ ಕೆಲವ್ರು ಹೇಳ್ತಾರೆ ನೋಡಿ, ಏನು ಟೆನ್ಷನ್ನಿಗೆ ಏನೋ ತಲೆನೇ ಓಡ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಯಾಂಗ್ ಇಲ್ಲದಾಗ ಅಲ್ಲಿ ಇರ್ತಕ್ಕಂಥ ಫಂಕ್ಷನ್ಸು ಕಡಿಮೆ ಆಗಿಬಿಡುತ್ತೆ. ಎದೆ ಭಾರವಾಗಿರುವ ಅನುಭವ. ಈ ಸೂತ್ರವನ್ನು ಹೆಂಗೆ ಕಂಡುಹಿಡಿಬೇಕು? ಫ್ಲೇಮ್ ಮಿಸ್ಸಿಂಗ್ ಹಾರ್ಟ್ ಅಂದರೆ ಊದಿಕೊಂಡ ನಾಲಿಗೆ ಇರ್ತದೆ, ದಪ್ಪ ಜಿಡ್ಡಾದ ಲೇಪನ ಇರ್ಬೋದು, ಅದು ಹಳದಿ ಆಗಿರ್ಬೋದು ಇಲ್ಲ ಬಿಳಿ ಆಗಿರ್ಬೋದು. ಮನಸ್ಸು ಗೊಂದಲ ಅಂದರೆ ಅಯ್ಯೋ ಏನಾಗುತ್ತೆ ಏನಾದರೂ ಒಂದು ಮಾಡಿರ್ತಾರೆ. ಕೆಲವೊಬ್ರು ತಪ್ಪು ಮಾಡಿದಾಗ ನೋಡಿ ಹೆಂಗೆ ಗೊಂದಲ ಇರ್ತದೆ ಗೊತ್ತಾ, ಯಾರಿಗಾದ್ರೂ ಗೊತ್ತಾಗುತ್ತೇನೋ, ನಾನು ಮಾಡಿದ ತಪ್ಪು ಹೊರಗಡೆ ಬರ್ತದೇನೋ, ಈ ಥರ ಗೊಂದಲಗಳ ಅದು ಚಾಲು ಆಗುತ್ತೆ. ಮತ್ತು ಎದೆ ಭಾರವಾಗಿರ್ತದೆ. ಈ ಎಲ್ಲ ಲಕ್ಷಣಗಳು ಇದ್ದರೆ ನಿಮಗೆ ಹಾರ್ಟ್ ಫ್ಲೇಮ್ ಮಿಸ್ಸಿಂಗ್ ಅಂತ ತಿಳ್ಕೊಬೇಕು. ಓಕೆ, ಯಾಂಗ್ ಡಿಫಿಷಿಯನ್ಸಿ ಆದಾಗ ಹಾರ್ಟ್ ನಲ್ಲಿ ಅವಾಗ ಯಾವ ಕಲರ್ ವಿಂಡ್ ಜಾಸ್ತಿ ಮಾಡ್ಬೇಕಾ, ಗ್ರೀನ್ ಹಾಕ್ಬೇಕಾ? ಅಲ್ಲಿ ಗ್ರೀನ್ ಆಗ್ಬೋದು, ರೆಡ್ ಆಗ್ಬೋದು, ಆರೆಂಜ್ ಆಗ್ಬೋದು, ಡಿಪೆಂಡ್ ಅಪ್. ರೆಡ್ ಹಾಕ್ಬೋದು. ಹೌದು, ಯಾಂಗ್ ಅನ್ನ ರೇಸ್ ಮಾಡ್ಬೇಕಲ್ಲ ನೀವು. ಹೌದು, ಯಾಂಗ್ ಅನ್ನ ರೇಸ್ ಮಾಡ್ಬೇಕಂದ್ರೆ ನೀವು 3 ಕಲರ್ನ ಯೂಸ್ ಮಾಡ್ಬೋದು: ಗ್ರೀನ್, ರೆಡ್, ಹಾಟ್ನೆಸ್ ಅಂಡ್ ಆರೆಂಜ್. ಇನ್ನನ್ನ ರೇಸ್ ಮಾಡಬೇಕಾದ್ರೆ ಯೆಲ್ಲೋ, ಬ್ರೌನ್ ಅಂಡ್ ಡಾರ್ಕ್ ಬ್ಲೂ. ಓಕೆ, ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಹ್ಯಾಂಡ್ ಅನ್ನ ಡೌನ್ ಮಾಡಿಬಿಟ್ರೆ ಮೇಡಮ್. ಓಕೆ, ಥ್ಯಾಂಕ್ ಯು. ಲಕ್ಷ್ಮೀ ಕಾಂತಮ್ಮ ಹೇಳಿಮ್ಮ. ಮೇಡಮ್ ನಿಮ್ದು ಅನ್ಮ್ಯೂಟ್ ಆಗಿಲ್ಲ. ಓಕೆ, ಕೆಲವರಿಗೆ ಬೈ ಬರ್ತ್ ನಾಲಿಗೆ ಮೇಲೆ ಮಚ್ಚೆಗಳು ಇರ್ತದಲ್ಲ, ಬ್ಲಾಕ್ ಕಲರ್, ಅವಾಗ ಹೆಂಗ ಐಡೆಂಟಿಫೈ ಮಾಡೋದು ನಾವು? ಬಟ್ ಬೈ ಬರ್ತಿತ್ತಂದ್ರೆ ಏನು ಮಾಡಕ್ಕಲ್ಲ, ಅವ್ರು ಕೇಳಬೇಕು. ಬೈ ಬರ್ತಿದ್ದಂದ್ರೆ ಓಕೆ, ಬಟ್ ಇತ್ತೀಚೆಗೆ ಸರ್ ನಾವು ಬೇರೆ ಇದು ಡೈಲಿ ಅದು ಚೇಂಜ್ ಆಗೋದನ್ನ ಹೆಂಗ ಐಡೆಂಟಿಫೈ ಮಾಡೋದು ನಾವು? ಇನ್ನು ಯಾಂಗು ಅಥವಾ ಟಿ ಡಿಫಿಷಿಯನ್ಸಿ ಇದೆ, ಲಕ್ಷಣಗಳು ನೋಡ್ಬೇಕಲ್ಲ. ಲಕ್ಷಣ ನಮ್ಮ ಕಡೆ ಅದರ್ ಸೈಡ್ ಒಂದ್ ಸೈಡ್ ಮಾತ್ರ ಮಚ್ಚೆ ಇರ್ತದೆ, ಇನ್ನೊಂದ್ ಸೈಡ್ ಇದ್ರೆ ಅದು ಹಂಗ ಅಬ್ಸರ್ವ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ನಮ್ ಕಡೆ 4 ಆಯುಧ ಇರ್ತವೆ. 4 ಆಯುಧ ಯಾವ್ದಾರ ತಗೋರಿ, ಸಿಂಪ್ಟಮ್ಸ್ ತಗೋರಿ, ಟಂಗ್ ತಗೋರಿ, ನಾಡಿ ಮಿಡಿತ ತಗೋರಿ, ಅವ್ರದ್ದು ಎಲ್ಲ ಸಿಂಪ್ಟಮ್ಸ್ ತಗೋರಿ. 4 ಆಯುಧದಲ್ಲಿ ಯಾವ್ದಾದ್ರು ಉಪಯೋಗಿಸಬಹುದು. ಆಮೇಲೆ ನಮ್ಮ ಹಾರ್ಟ್ ಇರ್ಬೋದು, ಗಲ್ ಬ್ಲಾಡರ್ ಇರ್ಬೋದು, ಲಿವರ್ ಇರ್ಬೋದು, ಅದು ಹಿಂಗು ಯಾನು ಅಥವಾ ಟಿ ಡಿಫಿಷಿಯನ್ಸ್ ಮೇಲೆ ಡೈಲಿ ನಾಲ್ಗೆ ಚೇಂಜ್ ಆಗ್ತಾ ಇರ್ತದೆ. ಎಸ್ ಓಕೆ, ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿದ್ದು ಯಾರು ಇದ್ದಾರ? ನೆಕ್ಸ್ಟ್ ಲಕ್ಷ್ಮೀಕಾಂತ್ ಅಮ್ಮ ಕೆಳಗೆ ಮಾಡಿಬಿಡಿ ಅಮ್ಮ, ಹ್ಯಾಂಡ್ ರೈಸ್ ಡೌನ್ ಮಾಡಿ. ಓಕೆ, ಪದ್ಮಿನಿ ಮೇಡಮ್ ನೀವು ಡೌನ್ ಮಾಡಿ. ಹಲೋ, ನೀವು ಹ್ಯಾಂಡ್ ರೈಸ್ ಮಾಡಿಲ್ಲಲ್ಲ ಮೇಡಮ್. ಸಿಂಧು ಮೇಡಮ್ ಹ್ಯಾಂಡ್ ರೈಸ್ ಮಾಡಿರ್ಬೇಕಲ್ಲ, ಹ್ಯಾಂಡ್ ರೈಸ್ ಮಾಡಿ ಮೊದಲು. ಓಕೆ, ಪರವಾಗಿಲ್ಲ, ಮಾತಾಡಿ. ಹಲೋ, ಹಾ ಹೇಳಿ. ಸಿಸ್ಟ್ ಅಲ್ಲಿ ನಾವು ಆಕ್ಚುಲಿ ಸಿಸ್ಟ್ ಅನ್ನ ನಾವು ಸ್ಪ್ಲೀನಿಗೆ ಕೊರಿಲೇಟ್ ಮಾಡ್ತೀವಿ. ಯಾವುದಕ್ಕೆ? ಸ್ಪ್ಲೀನಿಗೆ ಕೊರಿಲೇಟ್ ಮಾಡ್ತೀವಿ. ಓಕೆನಾ? ಥ್ಯಾಂಕ್ ಯು. ಲಕ್ಷ್ಮೀಕಾಂತ್ ಮೇಡಮ್ ಮತ್ತೇನು ಡೌಟ್ ಬಂತು? ಸರ್ ಅಲ್ಲಿ ನೀವು ಒಂದು ಎದೆಯಲ್ಲಿ ಚಳಿ ಅಂದ್ರಲ್ಲ, ಎದೆಯಲ್ಲಿ ಚಳಿ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಯೂಶುವಲ್ ಮೈ ಪೂರ್ತಿ ಚಳಿ ಆಗ್ತದೆ, ಬಾಡಿ ಚಳಿ ನೋಡ್ತೀವಿ. ಚಳಿ ಅಂದ್ರೆ ಎದೆಯಲ್ಲೇ ಚಳಿ ಬರಲ್ಲ. ಚಳಿ ಅಂದಾಗ ಅಲ್ಲಿ ಎಲ್ಲ ಕನ್ವರ್ಟ್ ಮಾಡ್ಕೋಬೇಕಷ್ಟೇ, ಕೊರಿಲೇಟ್ ಮಾಡ್ಕೋಬೇಕು. ಅಲ್ಲಿ ಪಲ್ಪಿಟೇಷನ್ ನಿಮಗೆ ಜಾಸ್ತಿ ಆಯ್ತಾ ಅದನ್ನು ನೋಡ್ಕೋಬೇಕು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನಾಗರತ್ನ ಮೇಡಮ್ ಹೇಳಿ. ಸರ್, ಇವಾಗ ನೀವು ಹೀಟ್ ಅನ್ನ ರೈಸ್ ಮಾಡ್ಬೇಕು ಅಂದ್ರೆ ಎಲ್ಲೇ ಆಗ್ಲಿ, ಫಸ್ಟ್ ನಾವು ಕೋಲ್ಡಿಗೆ ಒಂದು ಆರೆಂಜಿಗೆ ಒಂದು ಆರೆಂಜ್ ಹಾಕ್ತಿವಿ.
ಆಮೇಲೆ ಮತ್ತೆ ಮತ್ತೆ ಕಡಿಮೆ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈಗ ರೆಡ್ಡಿಗೆ ಹಾಕ್ತಿವಲ್ಲ, ರೆಡ್ಡಿಗೆ ಹಾಕಿದ್ರೆ ಅದನ್ನ ಡ್ರೈಗೂ ಹಾಕ್ಬೇಕಾಗತ್ತಾ? ಮೊದಲು ಮೇಲಿಂದ ಕೆಳಗೆ ಬರಬಾರ್ದು. ಹ್ಯಾಂಗನ್ನ ರೇಸ್ ಮಾಡ್ಬೇಕಾದ್ರೆ ಗ್ರೀನ್ ಇಂದ ಸ್ಟಾರ್ಟ್ ಮಾಡಬೇಕು. ಗ್ರೀನ್ ನಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ಇದೆ ಅಂದ್ರೆ ರೆಡ್ ಅನ್ನ ಹಾಕಿ, ರೆಡ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಇದೆ ಅಂದ್ರೆ ಆರೆಂಜ್ ಅನ್ನ ಹಾಕಿ. ಅದು ಕರೆಕ್ಟ್. ಈಗ ಗ್ರೀನಿಗೆ ಹಾಕಿದ್ರೆ ಹ್ಯೂಮಿಡಿಟಿಗೂ ಗ್ರೀನ್ ಹಾಕ್ಬೇಕಾ ಅಂತ ಕೇಳ್ತಾ ಇರೋದು. ಹಾಕಿದ್ರೆ ಇನ್ನೂ ಸ್ವಲ್ಪ ರಿಸಲ್ಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ. ಹಾಕ್ಲಿಲ್ಲ ಕೇಳಿದ್ದು ಎರಡೆರಡಕ್ಕೂ ಒಟ್ಟೊಟ್ಟಿಗೆ ಹಾಕ್ಬೋದಾ ಅಂತ ಕೇಳಿದ್ದು. ರೆಡ್ ಹಾಕಿದಾಗ ಡ್ರೈನೆಸ್ಸಿಗೂ ರೆಡ್ ಹಾಕ್ಬೋದಾ ಅಂತ. ಶೋರ್ ಹಾಕ್ಬೋದು ಮೇಡಮ್. ನಾನ್ ನೆಗಡಿ ಅಂತ ಹೇಳದ್ನಲ್ಲ, ಅದಕ್ಕೆ ಹಾಗೆ ಮಾಡಿದ್ದು. ರೆಡ್ಡಿಗೂ ಹಾಕಿದೆ, ಡ್ರೈನೆಸ್ಸಿಗೂ ರೆಡ್ ಹಾಕಿದೆ, ಲಿವರ್ 2ಗೂ ಒಂದ್ ರೆಡ್ ಹಾಕಿದೆ. ಅದ್ರ ಮೇಲೆ ನೆಗಡಿನೇ ಬಂದಾಗೋಯ್ತು. ನಾಗರತ್ನ ಮೇಡಮ್ ಏನ್ ಮಿರಾಕಲ್ ಮಾಡ್ಬಿಟ್ಟಿದ್ದಾರೆ ನೋಡಿ. ನಾನು ಮೊನ್ನೆ ಹೇಳಿದ್ದೆ, ಮಿರಾಕಲ್ ಅಲ್ಲ ನಾನ್ ಮೊದ್ಲೇ ಏನ್ ಹೇಳಿದ್ದು ಗೊತ್ತಾ, ನಿಮ್ಮ ಡೋಸೇಜ್ ಅನ್ನ ನೀವು ಹೆಂಗ್ ಮಾಡಿ ಅಂದ್ರೆ ಒಂದು ಬ್ರೌನ್ ಹಾಕೋ ಜಾಗದಲ್ಲಿ ರೆಡ್ಡಿಗೆ ಒಂದು ಬ್ರೌನ್ ಹಾಕ್ರಿ ಅಂತ ಹೇಳಿದ್ದೆ. ಅವಾಗ ಪ್ಲಸ್ ಆಗುತ್ತೆ. ಅಂದ್ರೆ ಒಂದೇ ಇರೋದಕ್ಕೂ ಇನ್ನೊಂದು ಕೈ ಜೋಡಿಸೋದಕ್ಕೂ ಸಪೋರ್ಟಿವ್ ಆಗಿ ಅದು ಕೆಲಸ ಮಾಡುತ್ತೆ. ಅರ್ಥ ಆಯ್ತಾ ಮೇಡಮ್? ನಾನ್ ಬ್ರೌನ್ಗೂ ರೆಡ್ ಹಾಕಿದೆ, ರೆಡ್ಗೂ ರೆಡ್ ಹಾಕಿದೆ. ಕರೆಕ್ಟ್ ಇದೆ ನಿಮ್ದು. ಹೇಗಿದಾಯ್ತು ಅಂತ ನನಗೆ ಅದೇ ನೀವು ಈಗ ನೀವು ಒಬ್ಬ ಮನುಷ್ಯ ಇರೋದಕ್ಕೂ 2 ಮನುಷ್ಯ ಇರೋದಕ್ಕೂ ಶಕ್ತಿ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಶಕ್ತಿ ಜಾಸ್ತಿನೇ ಇರುತ್ತೆ. ಹಾಗೆ ನಾನು ಯಾಕೆಂದ್ರೆ ರಿಸರ್ಚ್ ಈಗ ಕೆಲವೊಬ್ರು ಹೇಳ್ತಾರೆ ಅದ್ರ ಮೇಲೆ ಕರೆಕ್ಟ್ ಆಯ್ತು. ನಾನು ಹೆಂಗ್ ಇದ್ ಮಾಡ್ದೆ ಅಂದ್ರೆ ಲಿವರ್ ಹಾಕಿದಾಗ ಅದು ಸ್ಟಮಕಿಗೂ ಹೋಗತ್ತಲ್ವಾ, ಸ್ಟಮಕಿಗೂ ಮತ್ತೆ ಲಂಗ್ಸಿಗೆ ಬರುತ್ತಲ್ವಾ, ಅವಾಗ ಅದು ಕಡಿಮೆ ಆಗತ್ತೆ ಅನ್ಕೊಂಡು ನಾನು ಆತರ ಥಿಂಕ್ ಮಾಡಿ ಹಾಕಿದ್ದು. ಬೆಸ್ಟ್ ಮೇಡಮ್, ಸೂಪರ್ ಆಗಿ ಮಾಡಿದ್ದೀರಿ. ಯಾಕಂದ್ರೆ ಇದನ್ನೆಲ್ಲ ಕೋರ್ಲೇಟ್ ಕಂಟ್ರೋಲ್ ಸೈಕಲ್, ಕ್ರಿಯೇಷನ್ ಸೈಕಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡಿದಿರಲ್ಲ, ಅದು ಬೆಸ್ಟ್. ಈ ನಿಮ್ಮ ಏಜ್ ನಲ್ಲಿ ಈ ತರ ಒಂದು ಮಿರಾಕಲ್ ಮಾಡಿದಿರ ಅಂದ್ರೆ ಗ್ರೇಟ್. ಓಕೆನಾ? ಈ ತರ ಕಂಟ್ರೋಲ್ ಸೈಕಲ್, ಕ್ರಿಯೇಷನ್ ಸೈಕಲ್, ಆಂಟಿ ಕಂಟ್ರೋಲ್ ಸಿಸ್ಟಮ್ ನ ಬಹಳ ಅಚ್ಚುಕಟ್ಟಾಗಿ ನಾವು ಇವತ್ತು ಅನೌನ್ಸ್ ಮಾಡಿದ್ದೀನಿ. VIM ಕೋರ್ಸ್, ವಿಶ್ವಶಕ್ತಿ ಆಲ್ಟರ್ನೇಟಿವ್ ಮೆಡಿಸಿನ್ ಕೋರ್ಸ್ ನಲ್ಲಿ ಇನ್ನು ಡೆಪ್ತ್ ಆಗಿ ಕಲಿತೀರಿ. ಅಲ್ಲಿ ಯಾರಿಗೂ ತೊಂದರೆ ಆಗಬಾರ್ದಂತ EMI ಆಪ್ಷನ್ಸ್ ಇಟ್ಟಿದ್ದೀನಿ. EMI ಆಪ್ಷನ್ಸ್ ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ದುಡ್ಡಿದ್ದವರು ಡೈರೆಕ್ಟ್ ಕೊಡ್ಬೋದು. ಬುಕ್ಸ್ ಇದಕ್ಕೂ ಒಂದು ಕಂಟ್ರೋಲ್ ಸೈಕಲ್ ಲಿವರ್ ಅಲ್ವಾ, ಅದಕ್ಕೂ ಒಂದು ಹಾಕೋಣ ಅಂತ ಹಾಕಿದ್ರ ಮೇಲೆ ನನ್ನ ನೆಗಡಿ ಹೋಯ್ತು. ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಇವ್ರ ಹತ್ರ ನಿಮ್ಮ ಹತ್ರ ಕೇಳಿದ್ದೆ, ಸರ್ ತುಂಬಾ ದಿನದಿಂದ ಕೋಲ್ಡ್ ಇದೆ, ಹೋಗಿಲ್ಲ ಸರ್, ಏನ್ ಮಾಡೋದು ಅಂತ. ಸರಿ ಇದೊಂದ್ ಮಾಡಿ ನೋಡೋಣ ಅಂತ ಮಾಡಿದ್ದಕ್ಕೆ ಅವಾಗ ನಮಗ್ ಸ್ವಲ್ಪ ಜ್ಞಾನ ಬಂತು ಅಂತ ಆಯ್ತು. ಒಳ್ಳೇದು ಮೇಡಮ್, ಒಳ್ಳೇದು. ಓಕೆ, ಈಗ ನಾವು ಇವತ್ತು ಅದೇ ಕಂಟ್ರೋಲ್ ಅಂಡ್ ಕ್ರಿಯೇಷನ್ ಸೈಕಲ್ ಬಗ್ಗೆ ಏನ್ ಡೀಪ್ ಆಗಿ ಕಲಿತೀವಿ ಇವತ್ತು ಅನೌನ್ಸ್ಮೆಂಟ್ ಮಾಡಿದೀವಿ. ನಿಮಗೆ ಬುಕ್ ನಲ್ಲಿ ಒಂದು ಪ್ರೈಸ್, ಬುಕ್ ಬೇಕಾದ್ರೆ ಒಂದು ಪ್ರೈಸ್ ಇರುತ್ತೆ. ಬುಕ್ ಬೇಡ ಅಂದ್ರೆ ನಿಮಗೆ ಅದು ಸಾಫ್ಟ್ ಕಾಪಿ ಬುಕ್ ಇಟ್ಟಿದ್ದೀವಿ ನಾವು. ಹಾರ್ಡ್ ಕಾಪಿ ಬುಕ್ ಅನ್ನ ಇಟ್ಟಿಲ್ಲ, ಹಾರ್ಡ್ ಕಾಪಿ ಬುಕ್ ಅನ್ನ ಇಟ್ಟಿದ್ದೀವಿ, ಸಾಫ್ಟ್ ಕಾಪಿ ಎಲ್ಲ ಅಲ್ಲಿ. ಹಾಗಾಗಿ VIM ಕೋರ್ಸ್ ಅನ್ನ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅನೌನ್ಸ್ ಮಾಡಿದ್ದೀವಿ. EMI ಆಪ್ಷನ್ಸ್ ಇರುತ್ತೆ. 3 ತಿಂಗಳ, 6 ತಿಂಗಳ, 9 ತಿಂಗಳ. 369 ವಿಶ್ವಶಕ್ತಿ ಕೋಡ್ ಇದೆ. ಅದನ್ನು ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೋಬೋದು. ಮತ್ತು ನಾವು ಒಂದು ಬ್ರೇಕ್ ತೊಗೊಂಡ್ಬಿಟ್ಟು, ನಾರಾಯಣ್ ಸರ್ ಏನಾದ್ರು ಮಾತಾಡ್ತಾ ಇದ್ದೀರಾ? ಮಾತಾಡ್ಬೇಕ್ರಾ? ₹6,200 ಬುಕ್ ಬರುತ್ತೆ ಸರ್. ಏನ್ ಸರ್? ಅದು VIM ಕೋರ್ಸ್ ಅಲ್ಲಿ ₹6,200 ಪೇ ಮಾಡಿದ್ರೆ ಬುಕ್ ಬರುತ್ತಾ ಕೇಳಿ. 6,200 ಇಲ್ಲ ಸರ್, ₹6,666 ಮಾಡಿದ್ರೆ ಬುಕ್ ಬರುತ್ತೆ ಸರ್, ವಿತ್ ಬುಕ್ 6,666. ಓಕೆ ಸರ್. ಓಕೆ, ನಾರಾಯಣ್ ಸರ್ ಮಾತಾಡಿ. ಅದು ನೀವು ಈಗ ಅನೌನ್ಸ್ಮೆಂಟ್ ಕೊಡ್ಬೇಕಾದ್ರೆ ನಿಮ್ ವಾಯ್ಸ್ ಕಟ್ ಆಗ್ಬಿಡ್ತು, ನೆಟ್ವರ್ಕ್ ಯಾರಿಗೂ ಗೊತ್ತಾಗ್ಲಿಲ್ಲ ಏನಾಗಿದೆ ಅಂತ ಹೇಳಿ. ಓಕೆ, ಈಗ ನಾವ್ ಹೇಗೆ ನಾಗರತ್ನ ಮೇಡಮ್ ಅವ್ರು ನಿಮಗೆ ಈಗ ಹೇಳಿದ್ರಲ್ಲ, ಕಂಟ್ರೋಲ್ ಅಂಡ್ ಕ್ರಿಯೇಷನ್ ಸೈಕಲ್ಸ್, ನಾವು ಒಂದು TM ಪಾಯಿಂಟ್ ಅಂದ್ರೆ ನಾವು ಈಗ ಕಲ್ತಿರೋದು ಬರೇ ಮೇಲ್ಮೇಲೆ ಅಷ್ಟೇ, ಡೆಪ್ತಾಗಿ ಹೋಗಿಲ್ಲ. ಆ ಡೆಪ್ತಾಗಿ ಹೋಗ್ಬೇಕಂದ್ರೆ ಲಿವರ್ನಲ್ಲೇ 5 ಎಲಿಮೆಂಟ್ ಬರ್ತವೆ ಅಲ್ಲಿ. ಮತ್ತೆ ವುಡ್ ಬರ್ತದೆ, ಫೈರ್ ಬರ್ತದೆ, ಅರ್ತ್ ಬರ್ತದೆ, ಮತ್ತೆ ಡ್ರೈನೆಸ್ ಬರ್ತದೆ, ಮತ್ತೆ ಕೋಲ್ಡ್ನೆಸ್ ಬರ್ತದೆ. ಒಂದು ಮೆರಿಡಿಯನ್ನಲ್ಲಿ 5 ಒಂದು ಪಾಯಿಂಟ್ಗಳನ್ನ ತಗೊಳ್ತೀವಿ. ಮತ್ತು ಲೂ ಕನೆಕ್ಟಿಂಗ್ ಪಾಯಿಂಟ್ ಬೇರೆ, ಯುವನ್ ಸೋರ್ಸ್ ಪಾಯಿಂಟ್ ಬೇರೆ, ಮತ್ತೆ ಸ್ಲಿಪ್ಪರ್ ಪಾಯಿಂಟ್ ಬೇರೆ ಅಂತ ತಗೊಳ್ತೀವಿ. ಈ ಪ್ರತಿಯೊಂದನ್ನು ನೀವು ಇನ್ ಡೀಟೇಲ್ ಆಗಿ ಈಗ ಹೇಗೆ ನನ್ನ ಪ್ರತಿಯೊಂದು ಕ್ಲಾಸನ್ನು ನೀಟಾಗಿ ಅಚ್ಚುಕಟ್ಟಲ್ಲಿ ಕಲಿಸ್ತಾ ಇದ್ದೀವಲ್ಲ,
ಅದೇ ಥರ ನಿಮಗೆ ಅಚ್ಚುಕಟ್ಟಾಗಿ ಕಲಿಸ್ಕೊತ ಹೋಗೋದು ನಮ್ಮ ಕೆಲಸ. ಈ ಕೋರ್ಸು ಸುಮಾರು 366 ದಿನ ಇರ್ತದೆ. ಮುಂದೆ ಹೆಚ್ಚಿಗೆನೂ ಆಗ್ಬೋದು ಅದು, ಯಾಕಂದರೆ ನಮ್ಮ ಟಾಪಿಕ್ ಏನಾದರೂ ಮುಗಿಲಿಲ್ಲ ಅಂದರೆ ಹೆಚ್ಚಿಗೆ ಆಗ್ಬೋದು. ಮತ್ತು ಈ ಪ್ರಾಕ್ಟಿಕಲ್ ಕೋರ್ಸ್ ಏನಾದರೂ ಬೇಕಂದರೆ, ಸರ್ ನಮಗೆ ನಾಡಿ ಹೆಂಗೆ ಕಂಡುಹಿಡಿಯಬೇಕು, ನಾಲಿಗೆ ಯಾವ ಥರ ನೋಡಬೇಕು, ಇಲ್ಲ ಸರ್ ನನಗೆ ಮುಖಗಳನ್ನು ನೋಡಿದಾಗ ಹೇಗೆ ಫೈಂಡ್ ಔಟ್ ಮಾಡಬೇಕು, ಆ ಥರ ಕೆಲವೊಂದು ವಿಚಾರಗಳನ್ನು ನಿಮಗೆ ಪ್ರಾಕ್ಟಿಕಲ್ ಬೇಕಂದರೆ ನಿಮಗೆ ಅದು ನಿಮ್ಮ ಒಂದು ಎಕ್ಸ್ಟ್ರಾ ಹಣದಿಂದ, ನೀವು ಒಂದು ಏನು ಎಲ್ಲ ಸೇರಿರ್ತೀರಿ, ಎಕ್ಸ್ಟ್ರಾ ಹಣದಿಂದ ನೀವು ಎಲ್ಲಾದರೂ ಒಂದು ಕಡೆ ಎಲ್ಲರಿಗೂ ಕನ್ವೆಂಟ್ ಆಗಂಗೆ ಒಂದು ಹಾಲನ್ನು ಏನಾದರೂ ಬುಕ್ ಮಾಡಿದರೆ ನಾನು ಅಲ್ಲಿ ಬಂದು ಟೀಚ್ ಮಾಡ್ಬೋದು. ಹಾಗಾಗಿ ನಿಮಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಬಟ್ ನಾನು ಹೇಳಿದ್ದೇನಲ್ಲ, ಪ್ರತಿ ಕ್ಲಾಸ್ನಲ್ಲಿ 10 ಜನ ಇದ್ದರೂ ನಾನು ಕ್ಲಾಸ್ ಮಾಡ್ತೀನಿ, 2 ಇದ್ರೂ ಕ್ಲಾಸ್ ಮಾಡ್ತೀನಿ. ಯಾಕಂದರೆ ಈ ವಿಡಿಯೋಗಳು ಇವತ್ತು ಹೆಚ್ಚು ಕಡಿಮೆ ನಮ್ಮದು ಟಂಗ್ ಕ್ಲಾಸಿಗೆ ಎಷ್ಟು ಜನ ಇದ್ದರು, ಈಗ ಎಷ್ಟು ಜನ ಆಗಿದ್ದಾರೆ ನೋಡಿದ್ದೀರಾ? ವಿಡಿಯೋ ಬಿಟ್ಟ ತಕ್ಷಣ ಎಲ್ಲರೂ ಬರ್ತಾರೆ. ಅಂದರೆ ಅಲ್ಲಿ ಅಷ್ಟು ಡೆಪ್ತ್ ಆಗಿರ್ತಕ್ಕಂಥ ಟಾಪಿಕನ್ನು ಕವರ್ ಮಾಡ್ತೀವಿ. ಮತ್ತು ಇಲ್ಲಿ ಏನು ಸರ್ ಹಿಂಗೆ ಮಾಡಿದ ತಕ್ಷಣ ನೀವೆಲ್ಲ ಮತ್ತೆ ನಿಮ್ಮ ಎಲ್ಲನೂ ಹಂಗೆ ಮುಂದಕ್ಕೆ ಹೇಳ್ಕೊಂಡು ಹೋಗೋದಂತಲ್ಲ. ಪ್ರತಿಯೊಂದು ಮೆರಿಡಿಯನ್ ಆದ ತಕ್ಷಣ ರಿವಿಷನ್ ಕ್ಲಾಸ್ ಮಾಡ್ತೀನಿ ನಾನು. ಅಂದರೆ ಆ ಮೆರಿಡಿಯನ್ನಲ್ಲಿರ್ತಕ್ಕಂಥ ಒಂದು ಅನುಮಾನಗಳು ಅಲ್ಲಿ ಏನಾದರೂ ಇದ್ದರೆ ಅಲ್ಲೇ ಬಗೆಹರಿಬೇಕದು. ಮುಂದೆ ಹೋಗೋಕ್ಕೆ ಬಿಡಬಾರ್ದು, ಅದನ್ನು ಬೆಳೆಯೋದಕ್ಕೆ ಬಿಡಬಾರ್ದು. 1 ದಿವಸ ಆಗಲಿ 2 ದಿವಸ ಆಗಲಿ ನಿಮಗೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರ್ತಕ್ಕಂಥ ಅನುಮಾನಗಳನ್ನು ತೆಗೆದು ನೀವು ಇಲ್ಲಿ ಕಂಟ್ರೋಲ್ ಸೈಕಲ್ಲು, ಕ್ರಿಯಾಸಿನ್ ಸೈಕಲ್ಲು ಏನಿದೆಯಲ್ಲ, ಆ್ಯಂಟಿ ಕಂಟ್ರೋಲ್ ಸಿಸ್ಟಮ್ಮು, ಇದನ್ನು ಕಲಿತ್ರೆ ಪ್ಲಸ್ ನಾಲಿಗೆ ಕಲಿತ್ರೆ ಪ್ಲಸ್ ನೀವು ಪಲ್ಸನ್ನು ಕಲಿತ್ರೆ, ನೀವು ಸಿಂಪ್ಟಮ್ಸನ್ನು ಅಬ್ಸರ್ವ್ ಮಾಡಿದರೆ ನೀವು ಒಬ್ಬ ಬೆಸ್ಟ್ ಹೀಲರ್ ಆಗೋಕ್ಕೆ ಸಾಧ್ಯ. ಯಾಕಂದರೆ ನಿಮಗೆ ಎಲ್ಲನೂ ಕೊಡ್ಬೋದು ನಾನು. ಈಗೇನಂದರೆ ಬುಕ್ಸ್ ಕೊಡ್ತೀನಿ. ಬುಕ್ಸ್ನಲ್ಲಿ ನನ್ನ VAM ನಾಗಪ್ಪ ಸರ್ ಮೊನ್ನೆ ನನಗೆ ಫೋನ್ ಮಾಡಿದ್ರು, ಅವರು ಇಲ್ಲ ಅನಿಸುತ್ತೆ, ಅವ್ರು ಫೋನ್ ಮಾಡಿದರು. ಹೆಂಗೆ ಅಂದರೆ, ಸರ್ ಆ ಬುಕ್ಕು ನೋಡಿದೆ ಸರ್, ಅದು ಏನು ಬರೆದಿದ್ದೀರಿ ಸರ್, ಆ ಥರ ಬರೆದಿದ್ದೀರಿ ಇನ್ ಡೆಪ್ತಾಗಿ, ಸಣ್ಣ ಮಕ್ಕಳಿಗೂ ಅರ್ಥ ಆಗುತ್ತೆ ನಂಗೆ ಲೆಕ್ಕದಲ್ಲಿದೆ. ಅದ್ರ ಉದ್ದೇಶ ನಾನು ಅದನ್ನು ಬರೆದಿದ್ದೀನಿ ಅನ್ನೋದಕ್ಕಿಂತ ಆ ದೈವ ಅಂದರೆ ಒಂದು ದೇವರ ಶಕ್ತಿ ಏನು ಬಂದಿದೆ ಅದು ನನ್ನ ಒಂದು ತಲೆಯಲ್ಲಿ ಬರೆದಿರ್ತಕ್ಕಂಥದ್ದು. ಕೆಲವೊಂದು ನಾ ಟಾಪಿಕ್ ಹೇಳ್ಬೇಕಾದ್ರೆ ನನಗೆ ವಿಚಿತ್ರ ಆಗ್ಬಿಡುತ್ತೆ, ಇಷ್ಟೆಲ್ಲ ಟಾಪಿಕ್ ನಾನು ಹೇಳಿದ್ನ ಅಂತ, ಅದು ನನಗೆ ಗೊತ್ತಿಲ್ಲ ಹೇಗೆ ಅಂತ. ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಒಂದು ಜ್ಞಾನವನ್ನು ತಗೊಂಡಿದ್ದೀರಿ, ಜ್ಞಾನ, ಆದರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಅದು ಭಯ ಇದೆ, ಇಲ್ಲ ಒಂದು ಏನೋ ಒಂದು ಮಾಡಬೇಕಂದ್ರೆ ಭಯ. ಎಲ್ಲರೂ ಫೋನ್ ಮಾಡೋದಷ್ಟೇ, ಸರ್ ನನಗೆಲ್ಲ ಅರ್ಥ ಆಗ್ತಾ ಇದೆ ಸರ್, ಬಟ್ ಕಲರ್ ಕೊಡಬೇಕಾದ್ರೆ ಭಯ ಆಗುತ್ತೆ ಸರ್. ಆ ಭಯವನ್ನು ಹೋಗ್ಲಾಡಿಸ್ತೀವಿ. ಯಾಕೆ ಗೊತ್ತಾ, ನಿಮಗೆ ಪ್ರತಿಯೊಂದನ್ನು ನೀವು ಏನೇ ಅಂತ ಕೇಳಿದಾಗ ಅಲ್ಲಿ ಪ್ರತಿಯೊಂದನ್ನು ಇದೇ ಥರ ಇರಬೇಕು, ಹೀಗೆ ಇರಬೇಕು. ಬಟ್ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಸಿಂಗಲ್ ಪಾಯಿಂಟನ್ನು ಕಲಿಸ್ಕೊಟ್ರು ಆದರೂ ನಿಮಗೆ ನಾನು ಮೊದಲು ಪ್ರೆಷರ್ನಿಂದನೇ ತೊಗೊಂಡು ಹೋಗೋದು, ನಿಮ್ಮನ್ನು ಆಕ್ಯುಪ್ರೆಷರ್ ಮುಖಾಂತರನೇ ತೊಗೊಂಡು ಹೋಗೋದು. ಆಕ್ಯುಪ್ರೆಷರ್ ಮುಖಾಂತರ ತೊಗೊಂಡು ಹೋದಾಗ ಏನಾಗುತ್ತೆ ಗೊತ್ತಾ, ST36 ಪಾಯಿಂಟ್ ಓದ್ತಿದ್ರಿ, LI 4 ಪಾಯಿಂಟ್ ಓದ್ತಿದ್ರಿ, ನಾವು ಒಂದು GB20 ಪ್ರೆಸ್ ಮಾಡಿದ್ವಿ, ಏನೆಲ್ಲ ಕೆಲಸ ಆಗುತ್ತೆ. 2 ಡೇಸ್ ಲೇಟ್ ಆಗಲಿ ನಾವು ಕಲಿತಾ ಇದ್ದೀವಿ. ಈಗ ನಾವೇನು ಎಕ್ಸ್ಪರ್ಟ್ಸ್ ಅಲ್ಲ, ನಾವು ಸರ್ಜರಿನ ಆಗಬೇಕಾಗಿಲ್ಲ, ನಾವು ಕಲಿತಾ ಇದ್ದೀವಿ. ಮೊದಲು ಕಾಂಪೌಂಡರ್ ಆಗೋಣ, ಅಂದರೆ ನರ್ಸ್ ಆಗೋಣ, ಆಮೇಲೆ ಡಾಕ್ಟರ್ಸ್ ಆಗೋಣ, ಆಮೇಲೆ ಸರ್ಜನ್ ಆಗೋಣ. ಒಂದೇ ಸಲ ಸರ್ಜನ್ ಥರ ನಾವು ಕೂತ್ಕೊಳ್ಳೋದು ಬೇಡ. ಯಾಕಂದರೆ ನಾವು ಇಂಜೆಕ್ಷನ್ ಮಾಡದೇ ಇದ್ದರೂ, ನಾವು ಒಂದು ಔಷಧಿಗಳನ್ನು ರೆಫರ್ ಮಾಡದೇ ಇದ್ದರೂ ಒಂದು ಪಾಯಿಂಟ್ ಕೂಡ ಅಷ್ಟೇ ತಪ್ಪು ಕೆಲಸ ಮಾಡುತ್ತೆ. ಹಾಗಾಗಿ ಕೆಲವೊಬ್ಬರು TM ಕಲ್ತಿರೋರು, ಕೆಲವೊಬ್ಬರು ಬೇರೆ ಬೇರೆ ಕಲ್ತಿರೋರು ಗೊತ್ತಾಗಿದೆ ಅದರ ಬಗ್ಗೆ. ನಾವು ಹೆಚ್ಚಿನ ಬಗ್ಗೆ ಅದನ್ನು ಹೇಳೋದು ಬೇಡ. ಹಾಗಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಳೋದಕ್ಕಿಂತ ನಿಮಗೆ ಹೇಗೆ ಈಗ ನನ್ನ ಪ್ರತಿಯೊಂದು ಕೋರ್ಸನ್ನು ಕಲಿತಾ ಇದ್ದೀರೋ, ಬಟ್ ಎಲ್ಲದನ್ನು ನಾನು ಕಡಿಮೆ ದರದಲ್ಲೇ ಇಟ್ಟಿದ್ದೀನಿ. ವಿತ್ ಬುಕ್ಸ್ ಆದರೆ 6666 6666 ರೂಪಾಯಿಗೆ ಹಾರ್ಡ್ ಬುಕ್ ಕೊಡ್ತಾ ಇದ್ದೀನಿ. ಸಾಫ್ಟ್ ಬುಕ್ ಇಲ್ಲ, ಇಲ್ಲಿ ಹಾರ್ಡ್ ಬುಕ್ ಕೊಡ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ನನ್ನ 1 ವರ್ಷಗಳ ಕಾಲ ನಿಮ್ಮ ಜೊತೆಗಿರ್ಬೇಕು. ನಾನು ಈ 1 ವರ್ಷದೊಳಗಡೆ ಮಿಡ್ಲ್ನಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕ್ಲಾಸ್ ಮಾಡೋಣ. ಈ ವಿಶ್ವಶಕ್ತಿ 369 ಬಗ್ಗೆ, ಮತ್ತು ನಮ್ಮ ಆಹಾರದ ಬಗ್ಗೆ. ಒಂದು ಆಹಾರದ ಜೊತೆಗೆ ಮುದ್ರೆಗಳು ಸೇರಿಸಿದಾಗ, ಪಾಯಿಂಟ್ಗಳು ಸೇರಿಸಿದಾಗ ಏನಾಗುತ್ತೆ, ಮತ್ತು ನಾವು ಈ ಏನೋ ಒಂದು ಸಿರಿಧಾನ್ಯ ಅಂತ ಹೇಳ್ತೀವಲ್ಲ, ನಮ್ಮ ನವಣೆ, ಆರ್ಕ, ಕೊರ್ಲೆ, ಊದಲು, ಸಾಮೆ, ಈ ಸಿರಿಧಾನ್ಯಗಳು ಮೊದಲು ಹಿರಿಯರು ಯಾಕೆ ಉಪಯೋಗ ಮಾಡ್ತಿದ್ರು, ಇತ್ತೀಚಿನ ದಿನಗಳಲ್ಲಿ ಇವು ಯಾಕೆ ಬಳಸಲಾಗ್ತಿಲ್ಲ, ಇವು ಯಾಕೆ ಮಾಯಗಳಾದವು,
ಹಾಗಾಗಿ ಇದನ್ನೆಲ್ಲದನ್ನು ನಾವು ಟಾಪಿಕನ್ನು ಬೇರೆ ಬೇರೆ ಒಂದು ಕ್ಲಾಸ್, ಸಣ್ಣ ಪುಟ್ಟ ಕ್ಲಾಸ್ ಮಾಡಿಬಿಟ್ಟು ಕವರ್ ಮಾಡ್ತೀವಿ ಅದನ್ನು. ಯಾಕಂದರೆ ಈ TMನಲ್ಲಿ ನೀವು ನಮ್ಮ ಜೊತೆಗಿದ್ರೆ ನೀವು ಮುಂದಿನ ಆಗಸ್ಟ್ ತಿಂಗಳ ಒಳಗಡೆ ನೀವು ಒಂದು ಹಂತಕ್ಕೆ ಹೋಗ್ತೀರಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆ ಹಂತಕ್ಕೆ ಹೋಗೋದನ್ನು ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ನಿಮಗಿಂತ ಕಾತುರ ನನಗೆ ಯಾಕಿದೆ ಅಂದರೆ, ಒಬ್ಬರು ಯಾರಾದರೂ ನಮ್ಮ ಒಂದು ವೇದಿಕೆಯಿಂದ ನಮ್ಮ ವಿಶ್ವಶಕ್ತಿ ನಾನು ಅನ್ನೋದು ಇರಲ್ಲ. ಇಲ್ಲಿ ಎಷ್ಟು ಜನ, ಒಂದು 47 ಜನ ಇದ್ದೀರೋ, 47 ಜನದ ವೇದಿಕೆ ಇದು. ನಿಮಗೆ ಯಾರಿಗೆ ಏನು ನಾಲೆಡ್ಜ್ ಇದೆನೋ, ಬುದ್ಧಿ ಇದೆನೋ ಅದನ್ನು ತಿಳಿಸ್ಬೋದಿಲ್ಲ. ಸರ್ ನನಗೆ ಒಂದು ವ್ಯವಸಾಯ ಮಾಡೋದ್ರಲ್ಲಿ ಅನುಭವ ಇದೆ ಸರ್. ಇಲ್ಲಿ ಕೆಲವೊಬ್ರು ರೈತರು ಇರ್ಬೋದು, ಅವರಿಗೆ ಅನುಕೂಲ ಆಗುತ್ತೆ. ಕೆಲವೊಬ್ಬರಿಗೆ ಅಡಿಗೆ ಮಾಡೋದು ಗೊತ್ತಿರ್ಬೋದು, ಆ ಅಡಿಗೆಯನ್ನು ಒಂದು ಕಲಿಸೋದ್ರಿಂದ ಅದು ಒಂದು ನಾಲೆಡ್ಜ್ ಆಗುತ್ತೆ. ಇಲ್ಲ ಕೆಲವೊಬ್ಬರಿಗೆ ಅನ್ನ ಮಾಡಬೇಕಾದ್ರೆ ಅದೇ ಥರ ಅನ್ನ ಮಾಡ್ಬೇಕಂತ, ರೊಟ್ಟಿ ಮಾಡಬೇಕಾದ್ರೆ ಅದೇ ಥರ ಮಾಡ್ಬೇಕಂತ, ಈ ಥರ ಕೆಲವೊಂದು ಜ್ಞಾನಗಳನ್ನು ಇಲ್ಲಿ ಹಂಚಿಕೊಳ್ಳೋದೇ ನಮ್ಮ ಈ ವೇದಿಕೆ ಒಂದು ಇರೋದು. ಎಲ್ಲರಿಗೂ ಉಪಯೋಗ ಆಗ್ಬೇಕದು. ಬಟ್ ಎಲ್ಲರಿಗೂ ಉಪಯೋಗ ಆಗದಂಗೆ ಒಬ್ಬರದೇ ಕೇಳಿ ಕೇಳಿ ಬೇಜಾರಾಗಿ ಇವನು ಯಾಕಂದಪ್ಪ ಕ್ಲಾಸ್ ಮಾಡಿದಾನಂತ ಅನ್ಕೋಬಾರ್ದು. ಓಕೆನಾ? ಆ ಥರ ನಮ್ಮ ಲಕ್ಷ್ಮೀ ಮೇಡಮ್ ಅವರಿದ್ದಾರೆ. ಅವರು ಮುದ್ರಾಗಳು, ಇವತ್ತೊಂದು ಧ್ಯಾನಗಳನ್ನು ಪ್ರತಿಯೊಂದನ್ನು ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ಕಲಿಯೋಣ. ಬಟ್ ಎಲ್ಲರೂ ನಾವು ಹಾಕಿರ್ತಕ್ಕಂಥ ಪೋಸ್ಟರ್ಗಳನ್ನು ನಿಮ್ಮ ಸ್ಟೇಟಸ್ನಲ್ಲಿ ಇಡಿ. ಯಾಕಂದರೆ ಅದು ನಮ್ಮ ಒಂದು ವಿಶ್ವಶಕ್ತಿ ಕುಟುಂಬ ಏನಿದೆ, ನಿಮ್ಮ ಕಡೆಯಿಂದ ಅಷ್ಟೇ ಬೆಳೆಸೋಕ್ಕಾಗಲ್ಲ. ಅದನ್ನು ನಾವು ಬೆಳೆಸೋದಕ್ಕಿಂತ ಅದನ್ನು ಬೆಳೆಸೋರು ನೀವೇ, ಕಟ್ಟೋರು ನೀವೇ, ಬೆಳೆಸೋರು ನೀವೇ, ಅದನ್ನು ಲಾಭಗಳನ್ನು ತಗೊಳ್ಳೋರು ನೀವೇ. ಇಲ್ಲಿ ನಾವೇನಂದರೆ ಸುಮ್ಮನೆ ಮಧ್ಯವರ್ತಿಗಳಂತೀವಲ್ಲ, ಹಾಗೆ ಸುಮ್ಮನೆ ನಿಮಗೆ ನಾಲೆಡ್ಜ್ ಕೊಡ್ತಾ ಇದ್ದೀವಿ. ಆ ನಾಲೆಡ್ಜ್ ನಿಮಗೆ ಇಷ್ಟ ಆಗದೇ ಇದ್ದರೆ ನಮಗೆ ಹೇಳ್ಬೋದು, ಸರ್ ನಿಮ್ಮ ನಾಲೆಡ್ಜ್ ಯಾಕೋ ಕಡಿಮೆ ಆಗಿದೆ. ಇಲ್ಲಿ ತಪ್ಪನ್ನು ತಿದ್ದಿಕೊಳ್ಳಲು ಅವಕಾಶ ನಾವು ನಿಮಗೆ ಕೊಡ್ತೀವಿ. ಯಾಕಂದ್ರೆ ನಾನೇನು ಜಾಣ ಅಲ್ಲ, ನಾನೇನು ಅತಿ ಬುದ್ಧಿವಂತನ ಅಂತ ಯಾರಿಗೂ ಹೇಳ್ತಾ ಇಲ್ಲ. ನಮ್ಮ ಕಡೆಯಿಂದನೂ ತಪ್ಪಾಗ್ಬೋದು, ಅದನ್ನು ತಿದ್ದುಕೊತೀವಿ. ನಿಮ್ಮ ಸಲಹೆಗಳನ್ನು ತೊಗೊತೀವಿ ನಾವು. ನಿಮ್ಮ ಸಲಹೆಯಿಂದ ಏನಾದರೂ ಸರಿ ಮಾಡ್ಕೊಳ್ಳೋದಾದರೆ ಮಾಡ್ಕೊತೀವಿ. ಈ ಥರ ವೇದಿಕೆಯನ್ನು ಯಾರೂ ಕೊಡಲ್ಲ. ಬಟ್ ನಾವು ಇದನ್ನು ನಾವು ಮಾಡಿವಿ ಅಂತಲೇ ಹೇಳೋಂಗಿಲ್ಲ. ಅದು ಏನೇನೋ ದೈವ ಇಚ್ಛೆ. ಅದು ನಾನು ಕ್ಲಿನಿಕ್ ಮಾಡ್ಬೇಕಾದ್ರೆ 1 ವರ್ಷದಿಂದ ಒಂದು ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಅಂತ ಇದೆ. ಅದರಲ್ಲಿ 30 ಜನ ಇಲ್ಲ. ಅದು ಕೂಡ ಈ ಗ್ರೂಪ್ ಹಾಗೆ ಇದೆ. ಬಟ್ ಅಲ್ಲಿ ಯಾರು ಮೆಸೇಜು ಮಾಡಲ್ಲ, ನಾನು ಮಾಡಲ್ಲ, ಅವರು ಮಾಡಲ್ಲ, ಹಾಗೆ ಇದ್ದಾರೆ ಜನ. ಬಟ್ ಈ ವಿಶ್ವಶಕ್ತಿ ಆರೋಗ್ಯ ಕುಟುಂಬ ಅಂತ ಗ್ರೂಪ್ ಮಾಡಿದ್ದು ಸುಮ್ಮನೆ ನಾನು ಏನು ಮಾಡೋಣ ಅಂತ, ಒಂದು ಆರೋಗ್ಯ ಕುಟುಂಬ ಅಂತ ಮಾಡೋಣ ಅಂತ ಮಾಡಿದೆ. ನಾನು 120ರಿಂದ 130 ಜನ ಆ್ಯಡ್ ಮಾಡಿರ್ಬೇಕು ನಾ ಅಷ್ಟೇ. ಅದ್ರ ಮೇಲೆ ಈಗ 680 ಜನ 690 ಜನ ಬೆಳೆದಿದ್ದು ಅವರವರೇ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ನಾರಾಯಣ ಸರಿಗೆ ಚೆನ್ನಾಗಿ ಅನ್ನಿಸ್ತು, ಅವರು ಒಂದು 10 ಜನಕ್ಕಲ್ಲಿ ಅವರಿಗೆ ಸಾಗರದವ್ರಿಗೆ ಹೇಳಿದರು. ಈ ತಿಪ್ಟೂರಲ್ಲಿ ಒಂದು 10 ಜನ ಅವ್ರಿಗೆ ಹೇಳಿದರು. ಬೆಂಗಳೂರಲ್ಲಿ ಒಂದು 50 ಜನ ಅವ್ರಿಗೆ ಹೇಳಿದರು. ಈ ಲಕ್ಷ್ಮೀ ಮೇಡಮ್ ಅವ್ರು ಹೇಳಿದರು, ಅವ್ರು ಮಾತ್ರ. ಈ ಥರ ಅದು ತನ್ನಷ್ಟಕ್ಕೆ ತಾನೇ ಬೆಳೀತಾ ಇದೆ. ಇಲ್ಲಿ ನಾನು ಮೊದಲು ಎಲ್ಲರನ್ನೂ ಕರ್ಕೊಂಬಂದು ಹಾಕೋದಕ್ಕೆ ಅವ್ನು ಎಕ್ಸಿಟ್ ಆಗಿ ಹೋಗೋದಕ್ಕೆ ನಂದು ಇನ್ನೊಂದು ಗ್ರೂಪಲ್ಲಿ. ಇಲ್ಲಿ ಎಕ್ಸಿಟ್ ಅದು ಕೆಲವೊಬ್ರು ಆಗ್ತಾರೆ ಪಾಪ, ಅವರಿಗೆ ಇಲ್ಲಿ ಈ ಫೀಲ್ಡ್ ಹೊಸದು ಇರೋದ್ರಿಂದ ಕೆಲವೊಬ್ರು ಆಗ್ತಾರೆ. ಬಟ್ ಈ ಫೀಲ್ಡ್ನಲ್ಲಿ ಇದ್ದಂಥವ್ರು ಯಾರೂ ಎಕ್ಸಿಟ್ ಆಗಂಗಿಲ್ಲ. ಈ ಫೀಲ್ಡು ಯಾರೊಬ್ರು ಕಲರ್ ಥೆರಪಿ ಮಾಡಿರ್ತಾರೋ ಇಲ್ಲ ಸೀಡ್ ಥೆರಪಿ ಮಾಡಿರ್ತಾರೋ ಅವ್ನು ಯಾವುದೇ ಕಾರಣಕ್ಕೂ ಎಕ್ಸಿಟ್ ಆಗಲ್ಲ. ಯಾಕೆ ಇಲ್ಲೊಬ್ಬನು ಏನೋ ಇನ್ನೊಬ್ಬನು ಹುಡ್ಕೊಂಡು ಅಂತಡಿಪ ಏನು ಹೇಳ್ತಾನೆ ನೋಡೋಣ ಅಂತಾರೆ. ಅವನು ಎಷ್ಟು ಹೇಳ್ತಾನೋ ನೋಡೋಣ ಅನ್ನೋ ಒಂದು ಮನೋಭಾವನೆ ಇರ್ತದೆ. ಹಾಗಾಗಿ ಯಾರೆಲ್ಲ ನಾನು ನೋಡಿ ಮೊನ್ನೆಯಿಂದ ನಾನು ಹೇಳಿದ್ದೆ ನಿಮಗೆ ಆಲ್ರೆಡಿ, ಅಕ್ಯುಪ್ರೆಷರ್ ಕ್ಲಾಸ್ ಬುಕ್ 1200 ಆಗಿದೆ ಅಂತ. ಈಗ ಮೊನ್ನೆಯಿಂದ 4-5 ಜನ ಜಾಯ್ನ್ ಆಗಿದ್ದಾರೆ. ಅದನ್ನು 1200 ಕೊಟ್ಟೆ ಜಾಯ್ನ್ ಆಗಿದ್ದಾರೆ. ಈಗ ನೆಕ್ಸ್ಟು ಅಕ್ಯುಪ್ರೆಷರ್ ಆಗಸ್ಟ್ 1ರಿಂದ 1200 ಓನ್ಲಿ ಕ್ಲಾಸ್ ಇರುತ್ತೆ. ನೀವು ಸಾಧ್ಯ ಆದಷ್ಟು ನಿಮ್ಮ ಒಂದು ಏನು ಟೈಮಿಂಗ್ ಇರುತ್ತೋ ಅಷ್ಟರೊಳಗಡೆ ಸೇರ್ಕೊಳ್ಳಿ. ಯಾಕಂದರೆ ಹಣ ಸುಮ್ಮನೆ ಜಾಸ್ತಿ ಕಟ್ಟೋದ್ರಲ್ಲಿ ಅರ್ಥ ಇಲ್ಲ. ಅದೇ ಸೆಪ್ಟೆಂಬರ್ 6ನೇ ತಾರೀಕು ನಂತರ 6,666 ರೂಪಾಯಿ ಓನ್ಲಿ ಕೋರ್ಸಿಗೆ ಇರುತ್ತೆ. ಅವಾಗ ಜಸ್ಟ್ ಅವಾಗ ಬರೀ ಕೋರ್ಸ್ ಇರುತ್ತೆ. ನೀವು EMI ಆದರೆ ಆಪ್ಷನ್ ತೊಗೊಳ್ಳಿ, ನಿಮ್ಮ ಒಂದು ಗ್ರೂಪ್ ಸಪ್ರೇಟ್ ಇರುತ್ತೆ. EMI ಅವ್ರದ್ದು ಒಂದು ಫುಲ್ ಅಮೌಂಟ್ ಪೇ ಮಾಡೋದರಿಗೂ ಒಂದು ಸಪ್ರೇಟ್ ಇರುತ್ತೆ. ಇಲ್ಲಿ ಉದ್ದೇಶ ಅಷ್ಟೇ, ಎಲ್ಲರೂ ಕಲಿಬೇಕು. ಪ್ರತಿಯೊಬ್ಬನು 888 ರೂಪಾಯಿ, ಅದೇನು ದೊಡ್ಡದಲ್ಲ. ಬಟ್ ಅದು EMI ಆಪ್ಷನ್ಸ್ನಲ್ಲಿ ಕೊಟ್ಟಿರೋದ್ರಿಂದ ದೊಡ್ಡದಲ್ಲ ಅನಿಸುತ್ತೆ. ಬಟ್ ನೀವು ಇದರಲ್ಲಿ ಸಾಕಷ್ಟು ಜ್ಞಾನವನ್ನು ತೊಗೊಂಡು ಹೋಗ್ತೀರಿ. ಓಕೆ, ನೆಕ್ಸ್ಟ್ ಏನಾದರೂ ಮಾತಾಡಿದ್ರೆ ಮಾತಾಡ್ರಿ. ಒಂದು ಬ್ರೇಕ್ ತೊಗೊಳೋಣ, ಇಲ್ಲಾಂದ್ರೆ ಬ್ರೇಕ್ ತೊಗೊಂಡ್ಮೇಲೆ ಬಂದು ಮಾತಾಡೋಣ. ಕೃಷ್ಣಪ್ಪ ಡಿ ಅವರು ಏನಾದ್ರು ಹ್ಯಾಂಡ್ ರೈಸ್ ಹೇಳಿ ಮೇಡಮ್. ಲಕ್ಷ್ಮೀ ಮೇಡಮ್ ಹೇಳಿ. ಹೇಳಿದ್ರಲ್ಲ ಏನ್ ಮೇಡಮ್? ಈಗ ಆಕ್ಯುಪ್ರೆಷರ್ದು ಕ್ಲಾಸ್ದು 867 ಏನೋ ಹೇಳಿದ್ರಲ್ಲ, ಅದು ಹಾರ್ಡ್ ಬಿತ್ತ
ಇಲ್ಲ 870 ಹಾರ್ಡ್ ಬುಕ್ ಇಲ್ಲ, ಸಾಫ್ಟ್ ಕಾಪಿ ಇತ್ತು, ಅದು ತೆಗೆದೆ ನಾನು. ಅದು ಆಫರ್ದು ಹೋಯ್ತು ಅದು. ಈಗ 1200 ಸಾಫ್ಟ್ ಕಾಪಿ ಬಂದಿದೆ ಈಗ. ಗೊತ್ತಾಯ್ತು ಸರ್. ಈಗ ನಾವು ಕಟ್ಟಿರೋರು 800 ಏನೋ ಕಟ್ಟಿದ್ವಲ್ಲ, ಅದು ಅವ್ರಿಗೆ ಸಿಗುತ್ತೆ ವಿತ್ ಸಾಫ್ಟ್ ಕಾಪಿ. Yes, ಹಾರ್ಡ್ yes, ಕಾಪಿ ಯಾವಾಗ ಇನ್ನೂ ರೆಡಿ ಆಗಿಲ್ಲ ಅಲ್ಲ ಸರ್? ಇನ್ನು ರನ್ನಿಂಗ್ ನಲ್ಲಿ ಇದೆ ಅದು. ಯಾಕಂದ್ರೆ ಈಗ ಮತ್ತೆ ಹೊಸ ಕೆಲಸ ಕೊಟ್ರಲ್ಲ, ಇಮೇಜ್ ಹಾಕಿ ಸರ್ ಅದು ಹಾಕಿರಿ ಅಂತ ಹೊಸ ಕೆಲಸ ಕೊಟ್ರಿ, ಹೊಸ ಕೆಲ್ಸಕ್ಕೆ ಮತ್ತೆ ಹೊಸ ಕೆಲಸ. ಇಲ್ಲ ಸರ್, ಅದು ನೀವು ಸ್ವಲ್ಪ ಕಾಸ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪಕ್ಕ ತಲೆಯಲ್ಲಿ ಇರುತ್ತೆ ಸರ್. ನಾವು ಅದಕ್ಕೆ ಗೂಗಲ್ ಹಾಕೊಂಡು ಹುಡುಕಕ್ ಬದಲು ಹೌದು. ಈಗ ಮಾಡ್ತಾ ಅಭ್ಯಾಸ ಹಾಕ್ಬಿಟ್ರೆ ನಾವ್ ಇಮ್ಮಿಡಿಯೇಟ್ ಆಗಿ ಮಾಡಕ್ ಅನುಕೂಲ ಆಗ್ತದೆ. ಹಾಗೆ ಮೇಡಮ್, ಅದಕ್ಕೆ ನಿಮ್ಮ ಸಲಹೆಗಳು ತಗೊಂಡೇ ಮಾಡ್ತಾ ಇದ್ದೀನಿ. ಕೆಲವೊಬ್ರು Thank you, ನೋಡಿ, sir. ನಾನು Thank you, ಬುಕ್ಕಿನ ಬಗ್ಗೆ ಆಲ್ರೆಡಿ ಪೋಲಿಂಗ್ ನಡೆಸಿದ್ದೀವಿ. ನಾರಾಯಣ್ ಸರ್ ಮೊನ್ನೆ ಹೇಳಿದ್ರು, ಸರ್ ಕಡಿಮೆ ರೇಟ್ ಏನಾರ ಮಾಡಿ ಸರ್, ಎಲ್ಲರೂ ಒಂದು ಮಾಡಿಕೊಂಡು ಅದನ್ನ ತಗೋಣ ಅಂತ ಅಂದ್ರು. ಎಷ್ಟು ಜನ ವೋಟಿಂಗ್ ಮಾಡಿದಾರಂತ ಅದು ನಿಮಗೂ ಕಾಣಿಸುತ್ತಲ್ಲಿ. ಹಾಗಾಗಿ ಈಗ ಕಡಿಮೆ ಹಣ ಇಟ್ಟಿದ್ದು ಅದು ಆ್ಯಕ್ಚುಲಿ 3800 ರೂಪಾಯಿ ಅಂದರೆ ಕಡಿಮೆ ಹಣ ಈಗ ನಾ ಇಟ್ಟಿದ್ದು. ನೆಕ್ಸ್ಟ್ ಅದನ್ನು 4500 ರೂಪಾಯಿ ಇಲ್ಲ ಅಂದರೆ ಕೊಡಂಗಿಲ್ಲ. ಅದು 2 ಬುಕ್ ಹೋಗಿರಲಿ, ಅದು ವಾರಕ್ಕೆ 2 ಬುಕ್ ಹೋಗಲಿ, ತೊಂದರೆ ಇಲ್ಲ. ಹೊರಗಡೆ ತೊಗೊಳೋರು ಇದ್ದಾರೆ. ಬಟ್ ನಿಮಗೆ 6 ಕೀದವರಿಗೆ ಅವರಿಗೆ ಅದು ಒಂದು ಆಫರ್ ಬಿಟ್ಟಿದ್ದೀನಿ. ಅಷ್ಟೊಳಗಡೆ ಓಕೆ ತಗೊಂಡ್ರೆ, ಇಲ್ಲಾಂದ್ರೆ ನೆಕ್ಸ್ಟ್ ಅದನ್ನು ಪ್ರಿಂಟಿಂಗ್ ಸೆಕ್ಷನಿಗೆ ಹೋದಾಗ ಚೇಂಜ್ ಮಾಡ್ತೀನಿ. ರಮೇಶ್ ಸರ್ ನಾಳೆ ಮಾತಾಡೋಣ ಅಂತ ಹೇಳಿದ್ದಾರೆ. ನಾ ಈಗ ಆಲ್ರೆಡಿ 3 ಜನ ಪ್ರಿಂಟರ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ತಿಪ್ಟೂರಿಂದನೂ ತುಮಕೂರಿಂದನೂ ರಂಗನಾಥ್ ಸರ್ ಅಂತ ಅವರು ಫೋನ್ ಮೆಸೇಜ್ ಕಳಿಸಿದ್ರು, ಅವ್ರಿಗೂ ಮಾತಾಡಿದೆ. ಅವರು ಇಲ್ಲ ಸರ್ ನಮ್ಮದು ಪ್ರಿಂಟಿಂಗ್ ಪ್ರೆಸ್ ಕ್ಲೋಸ್ ಆಗಿದೆ, ಬೆಂಗಳೂರು ನಂಬರ್ ಕೊಟ್ಟರು, ಅವ್ರಿಗೂ ಹಾಕಿದೆ. ಅಲ್ಲಿ ಸೇಮ್ ರೇಟ್ 100-200 ರೂಪಾಯಿ ಡಿಫ್ರೆನ್ಸ್ ಆಗ್ತಾ ಇದೆ ಹೊರತು ಏನು ಬೇರೆ ಡಿಫ್ರೆನ್ಸ್ ಇಲ್ಲ. ಪ್ರಿಂಟಿಂಗ್ ಪ್ರೆಸ್ ಅವ್ರು ಕೊಡ್ತಿದ್ರೆ ಕಳ್ಸೋದ ಸರ್ ತಮ್ಗೆ ನಂಬರ್ಸ್? ನಂಬರ್ ಕಳಿಸಿದ್ರೆ ಮೇಡಮ್, ಕೆಲವೊಬ್ರು 100 ಕ್ವಾಂಟಿಟಿ ಮಾಡಂಗಿಲ್ಲ, 50 ಕ್ವಾಂಟಿಟಿ ಮಾಡಲ್ಲ. ಕೆಲವೊಬ್ರು ಇನ್ನೂ 500 ಕ್ವಾಂಟಿಟಿನೇ ಬೇಕಂತಾರೆ. ಈಗ ನಾವು 50 ಜನನೇ ವೋಟಿಂಗ್ ಮಾಡಿಲ್ಲ ಅಂದ್ರೆ 50 ಬುಕ್ ಮಾಡಿಸಿ ಏನು ಮಾಡೋಣ ನಾವು? ಕರೆಕ್ಟ್. ಹಾಗಾಗಿ ಏನು ಮಾಡ್ತಾರೋ ಅದಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ದು TM ಬುಕ್ ಮಾಡ್ತಾ ಇದ್ವಲ್ಲ ಅದೇ ಥರ ಕೊಡ್ತೀವಿ. ಅಲ್ಲಿ ಆದರೆ ಸೇಮ್ 4500 ಇಟ್ಟಿದ್ದೀನಿ. ಅದು ಕೂಡ ಪ್ರೈಸು ನಿಮಗೆ ನೋಡೋಣ. ಇನ್ನೂ ಕಾಲಾವಕಾಶ ಇದೆ ನಿಮಗೆ. ಇನ್ನೂ ಒಂದು ತಿಂಗಳ ಕಾಲಾವಕಾಶ ಇದೆ. ಇಲ್ಲ ಇನ್ನೊಂದು 15 ದಿವಸ ಕಾಲಾವಕಾಶ ಇದೆ. ಯಾರಿಗೆ ಬೇಕೋ ಅವ್ರು ಸರಿ, ಇಲ್ಲ ಅಂದರೆ ನಾನು TM ಬುಕ್ ಮಾಡಿಸ್ತೀನಲ್ಲ ಲೇಸರ್ ಪ್ರಿಂಟು, ಅಲ್ಲೇ ಮಾಡಿಸಿ ಕೊಡ್ತೀವಿ, ತೊಂದರೆ ಇಲ್ಲ. ಬೇಕಂದವ್ರಿಗೆ, ಬೇಡ ಅಂದವ್ರಿಗೆ ಇಲ್ಲ. ಒತ್ತಾಯ ಯಾರಿಗೂ ಇಲ್ಲ ಇಲ್ಲಿ. ಓಕೆ, ನೆಕ್ಸ್ಟ್ ಒಂದು ಬ್ರೇಕ್ ತಗೊಂಡು ಬರೋಣ. ಯಾವ್ಯಾವ್ದು ಬುಕ್ ಬರ್ತಾ ಇದೆ ಸರ್? ನಮ್ದು 6 ಕೀ ಅಕ್ಯುಪ್ರೆಷರ್ ಇದೆ. TM ಬುಕ್ ಆಲ್ರೆಡಿ ರೆಡಿ ಇದೆ ನಮ್ದು. TM ಬುಕ್ ಇದೆ ನಮ್ದು, ಶುಗರಿಗೆ. ಇದು ನಮ್ಮ TM ಬುಕ್. ಈ TM ಬುಕ್ ಅಲ್ಲಿ ಸೇಮ್ ಲೇಸರ್ ಪ್ರಿಂಟ್ ಕಲರ್. ಇದು ಸ್ವಲ್ಪ ಚಿಕ್ಕದಷ್ಟೇ, ಇದು A5 ಸೈಜ್ಗಿಂತ ಸ್ವಲ್ಪ ಚಿಕ್ಕದಾಗುತ್ತೆ ಅಷ್ಟೇ. ಬಟ್ ಬಿಟ್ರೆ ಇದರಲ್ಲೆಲ್ಲ ನಿಮಗೆ ಚೆನ್ನಾಗಿ ಕಾಣುತ್ತೆ. ಅದೆಷ್ಟು ಸರ್ ಅದು? ಇದು 4500 ಮೇಡಮ್. ಇದೆ ಮೊದಲು 6000 ಇತ್ತು. ಈಗ ಇಲ್ಲ ಸರ್, ರೆಡಿ ಇದೆ. ಅದು ಬರೀ ಶುಗರ್ ಮಾತ್ರನಾ ಸರ್? ಇಲ್ಲ ಮೇಡಮ್, TM ಬುಕ್ ಈಗೇನ್ ಜಾಯ್ನ್ ಆಗ್ತಿರಲ್ಲ, ಈಗ ನೀವು ಜಾಯ್ನ್ ಆಗ್ತಾ ಇದೀರಲ್ಲ ಆ ಬುಕ್ ಅದು ಕೊಡೋದು. ಈಗ ಅದು 6 ಕೀ ಮತ್ತೆ ಅಕ್ಯುಪ್ರೆಷರ್ ಎಷ್ಟು ಸರ್? ಅದು ಮೇಡಮ್ ಈಗ ಅದೇ ಹೇಳಿದೀವಲ್ಲ, ನನಗೆ 6 ಕೀ ಅಕ್ಯುಪ್ರೆಷರ್ ನಿಮಗಾದ್ರೆ ನಿಮಗೆ ಒಂದು ರೇಟ್. ಈಗ ಏನು 900 ರೂಪಾಯಿ ಆದ್ರೆ ನಿಮಗೆ 3800 ಒಂದು ಪ್ರೈಸ್ ಕೊಟ್ಟಿವಿ, 4200 ಒಂದು ಪ್ರೈಸ್ ಕೊಟ್ಟಿವಿ, 4500 ಒಂದು ಪ್ರೈಸ್ ಕೊಟ್ಟಿವಿ. ಅದು ರೆಡಿ ಆಗೋದು ನಮಗೆ 3000 ರೂಪೀಸ್ ಬೀಳ್ತಾ ಇದೆ. ಪ್ರಿಂಟಿಂಗ್ ಕಾಸ್ಟು 3000 ಇದೆ. ಅದ್ರ ಮೇಲೆ ನಿಮಗೆ ಒಂದು ಬಿಟ್ಟಿದ್ದೀವಿ, ಎನರ್ಜಿ ಎಷ್ಟು ಲಾಸ್ ಮಾಡ್ಕೊಂಡಿದ್ದೀವಿ ಅಂತ ನಿಮಗೆ ಗೊತ್ತಿದೆ. ಅದ್ರ ಮೇಲೆ ನೀವು ರೇಟನ್ನು ಫಿಕ್ಸ್ ಮಾಡಿರಂತ ಮೊದಲು ಯಾವ್ದು ಕಡಿಮೆ ಇರುತ್ತೋ ಅದನ್ನೇ ಓದ್ತಾರೆ. ಜಾಸ್ತಿ ಎಲ್ಲರೂ ಹಂಗೆ. ಯಾಕಂದ್ರೆ ಕಡಿಮೆ ಇದ್ದಿದ್ದನ್ನು ಮೊದಲು ಓದ್ಬಿಡೋದು. ಆಮೇಲೆ ಸೋಮಣ್ಣ ಬೇಕಾದ್ರೆ ಗುದ್ದಾಡ್ಕೊಳ್ಳಿ, ನಾವೇನಂದ್ರೆ ಖುಷಿ ಅಂತ ಕೊಡೋದು ಬೇಡ ಅಂತ ಅದು ವಿಚಾರ ಮಾಡ್ತಾರೆ. ಓಕೆ, ಅದು 3500 ರೂಪಾಯಿ ಇಟ್ಟಿದ್ರೆ ಇನ್ನೂ ಜಾಸ್ತಿ ಗೊತ್ತಿದ್ರೇನು ಅದು ಒಂದು ಇಟ್ಟಿಲ್ಲ. ಹೌದಲ್ಲ ಸರ್ ನಾರಾಯಣ್ ಸರ್? ಮನುಷ್ಯನ ಸ್ವಭಾವ ಅಲ್ವಾ ಸರ್? ಕರೆಕ್ಟ್, ಅದು ಸಹಜ ಗುಣ. ನಂದಾದ್ರೂ ಅಷ್ಟೇ, ನಿಮ್ದಾದ್ರೂ ಅಷ್ಟೇ. ನಾವು ಕೂಡ ಹಂಗೆ ಇರೋರು ಹಂಗೆ ಮಾಡ್ತಾರೆ, ಇಲ್ದಿದ್ದವರು ಹಂಗೆ ಮಾಡ್ತಾರೆ. ಏನ್ ಮಾಡಕ್ಕಾಗಲ್ಲ. ಮನೆಯಲ್ಲಿ ಎಲ್ಲರಿಗೂ ಸೇವೆ ಕೊಡ್ತಾ ಇದೀರಾ ಸರ್? ಏನ್ ಸರ್ ಸೇವೆ ಕೊಡ್ತಾ ಇದೀವಿ, ಆದ್ರೆ ಇವ್ರದ್ದು ಎನರ್ಜಿ ಸಾಕಾಗ್ತಿಲ್ಲ ಸರ್. ನನಗೆ ಅದೇ ಬೇಜಾರಾಗ್ತಾ ಇದೆ ಸರ್. ಹಂಗಂದ್ರೆ ನಾವು ಬರಕ್ ಆಗೋದಿಲ್ಲ, ಎನರ್ಜಿ ನಮಗೂ ಸಾಕಾಗಲ್ಲ ಸರ್. ಈಗ ಒಂದ್ ಪೋಲಿಂಗ್ ಮಾಡಿರ್ತೀವಿ ಸರ್. ಒಂದ್ ಪೋಲಿಂಗ್ ಮಾಡಿದಾಗ ಹೆಂಗೆ ಓದ್ಬೇಕು ಸರ್ ಇವರು? ಅದ್ರಲ್ಲಿ ಎನರ್ಜಿ ಕಾಣಬೇಕಲ್ಲ ಸರ್. ಅದು ತಗೊಳ್ಳಿ ಬಿಡ್ಲಿ, ಒಂದ್ ಎನರ್ಜಿಗೆ ಬೇಕಲ್ಲ ಸರ್. ಈಗ ನನ್ನ ಯೋಚನೆ ಏನಂದ್ರೆ 369 ಏನು ಚಾರ್ಜ್ ಮಾಡೋದ್ ಬೇಡ, ಹಂಗೆ ಹೇಳ್ಕೊಡೋಣ ಅನ್ನೋದೇ. ನಮ್ಗೆ ಎನರ್ಜಿ ಬೇಕಲ್ಲ, ಇವರೆಲ್ಲ ಎನರ್ಜಿ ತೋರಿಸ್ತಾ ಹೋದ್ರೆ ಹೆಂಗೆ? ನಾನು ಅದಕ್ಕೆ ಏನೋ ಯಾಕೋ ಡಲ್ ಹೊಡಿತಾ ಇದೆ ಕ್ಲಾಸ್ ಅಂತ ನನಗೆ ಅನಿಸ್ತಾ ಇದೆ. ನಾನು ಡಲ್ ಆಗಿದ್ದೀನಿ ಅಂತ ಅನಿಸ್ಲಿಲ್ಲ ಇವತ್ತು ಕ್ಲಾಸ್ ನಲ್ಲಿ ನಿಮ್ಗೆ? ಹೌದು, ನಾನು ಇವತ್ತು ಡಲ್ ಇದೆ, ನನ್ನ ಮನ್ಸಿಗೆ ನನಗೆ ಅನಿಸ್ತಾ ಇದೆ.
ಹೌದು ಹೌದು ಸರ್, ನಂದು ಇನ್ನೊಂದು ಪ್ರಶ್ನೆ ಇದೆ, ಇದು ನಿಮಗೂ ಸರ್ಪ್ರೈಸ್, ನಿಮ್ಮ ಹತ್ರ ನಾನು ಡಿಸ್ಕಸ್ ಮಾಡದೇ ಇರೋ ಕ್ವಶನ್ ಇದು. ಹೇಳಿ ಸರ್. ಸರ್ ಈಗ VIM ಎಲ್ಲ ಜನರಿಗೆ, ಈಗ ನಾನು ಒಬ್ಬ ಏನ್ 45 ಜನ ಇದಾರಲ್ಲ ಆ ಗ್ರೂಪ್ ಅಲ್ಲಿ ಒಬ್ಬ ಅಂತ ಅನ್ಕೊಂಡು ನಾನು ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ. ಓಕೆ. ಈಗ VIM ನ ಕಲಿತಾರೆ, ನೆಕ್ಸ್ಟ್ ಏನ್ ಸರ್ ಅವ್ರದ್ದು? ನೆಕ್ಸ್ಟ್ ಏನು ಮುಂದೆ ಕಲ್ತಾದ್ಮೇಲೆ ಏನಾಗ್ತಾರ ಅವ್ರು? ಕರೆಕ್ಟ್, ಹೀಲರ್ ಅಂತ ಆಗ್ತಾರೆ ಸರ್. ಓಕೆ, ಈಗ ನಿಮ್ ಕ್ವಶನ್ ಆಯ್ತಾ, ಇಲ್ಲ ಆಯ್ತು ಸರ್. ಈಗ ಅವ್ರಿಗೆ ಪ್ಲಾಟ್ಫಾರ್ಮ್ ಬೇಕು, ಎಲ್ಲಿ ಸಿಗುತ್ತೆ ಅವ್ರಿಗೆ? ನಂದು ವಿಶ್ವಶಕ್ತಿ ಪ್ಲಾಟ್ಫಾರ್ಮ್ ಇರೋದೇ ಅವ್ರಿಗೋಸ್ಕರ ಸರ್. ಈಗ ಯಾಕಂತಂದ್ರೆ ಬೇರೆಯವರು ಕೂಡ ಮಾಡ್ತಾ ಇದಾರೆ ಈ ಕೋರ್ಸ್ ನ, ಕರೆಕ್ಟಾ? ಹೌದು ಹೌದು. ನಾನ್ ನಿಮ್ಮ ಹತ್ರ ಇದನ್ನ ಡಿಸ್ಕಸ್ ಮಾಡಿಲ್ಲ, ಇದು ಸರ್ಪ್ರೈಸ್ ಕ್ವಶನ್ ನಿಮಗೂ ಕೂಡ. ಎಸ್ ಎಸ್ ಎಸ್. ನೆಕ್ಸ್ಟ್ ಏನ್ ಮಾಡ್ಬೇಕು ಅವರು? ಓಕೆ, ನನ್ನ ಮೈಂಡ್ ನಲ್ಲಿ ಇರೋದನ್ನ ನಾ ಹೇಳ್ತೀನಿ, ಅದು ತಪ್ಪು ಸರಿ ಗೊತ್ತಿಲ್ಲ, ಬಟ್ ಈಗ ಸಡನ್ಲಿ ಕ್ವಶನ್ ಕೇಳಿದ್ರಿಂದ ನನಗೆ ವಿಶ್ವಶಕ್ತಿ ಏನ್ ಹೇಳ್ತದ ಅದನ್ನ ಹೇಳೋ ನಾನು. ಓಕೆ ಸರ್, ಈಗ ನಾನು ಇವರಿಗೆ ಪ್ರತಿಯೊಬ್ಬರಿಗೂ ಒಂದು ಫೀಡ್ಬ್ಯಾಕ್ ವಿಡಿಯೋ ಮಾಡ್ಕೊಡ್ರಿ ಅಂತ ಹೇಳ್ತೀನಿ ಸರ್. ಉದ್ದೇಶ ಏನ್ ಗೊತ್ತಾ? ಈಗ ನಾರಾಯಣ ಸರ್ ನಮಸ್ಕಾರ, ನಾನು ನಾರಾಯಣ್ ಅಂತ ಸಾಗರದಿಂದ ಮಾತಾಡ್ತಾ ಇದ್ದೀನಿ. ನಾನು TM ಕಲ್ತಿದ್ದೀನಿ, 6th ಕ್ಲಾಸನ್ನು ಮುಗಿಸಿದ್ದೀನಿ. ಹೀಗಾಗಿ ನಾನು ಒಂದು ಪೇಷಂಟ್ನ ಅದನ್ನು ಟ್ರೀಟ್ ಮಾಡಿದೆ. ಅವರಿಗೆ ಲಂಗ್ಸ್ ಡಿಫಿಷಿಯನ್ಸಿ ಇತ್ತು, ನಾವು ವಿಂಡ್ ಕಲರ್ ಹಾಕಿದೆ, ಹಾಗಾಗಿ ಅವ್ರಿಗೆ ಚೆನ್ನಾಗಾಗಿದೆ ಅಂತ ಅಂದಾಗ ನನ್ನ ಯೂಟ್ಯೂಬ್ನಲ್ಲಿ ಅಲ್ಲಿ ಅಪ್ಲೋಡ್ ಆಗುತ್ತೆ. ಅಲ್ಲಿ ಅಪ್ಲೋಡ್ ಆದ ತಕ್ಷಣ ನಾನೇನು ಮಾಡ್ತೀನಿ, ಅಲ್ಲಿ ಸಾಗರದಿಂದ ನಾರಾಯಣ್ ಸರ್ ಅಂದ್ಬಿಟ್ಟು ಕೆಳಗಡೆ ಇವರಿಗೆ ಏನಾದರೂ ನಿಮಗೆ ಆರೋಗ್ಯದ ಮಾಹಿತಿ ಬೇಕಾದರೆ ಸಾಗರದಲ್ಲಿ ಸುತ್ತಮುತ್ತಲಿನ ಜನ ನಾರಾಯಣ್ ಸರ್ ಅವರಿಗೆ ಸಂಪರ್ಕಿಸಿ ಅಂತ ಅವ್ರ ನಂಬರ್ ಹಾಕಿರ್ತೀನಿ ಸರ್. ಈ ಕೆಲಸವನ್ನ ಯಾರು ಮಾಡಲ್ಲ ಸರ್, ಯಾವ ಪ್ಲಾಟ್ಫಾರ್ಮು ಕೊಡಲ್ಲ ಸರ್, ನಾನು ಕೊಡ್ತೀನಿ ಅದನ್ನ. ಏನಂದ್ರೆ ಇಲ್ಲಿ ನಾಗರಾಜ್ ಸರ್ ಅಂತ ಇದ್ದಾರೆ, ಅಂದ್ರೆ ಕಗ್ಲಿಪುರ ಅಲ್ಲ ಸರ್, ನಿಮ್ಮ ಊರು ಕಗ್ಲಿಪುರ ಅಲ್ಲ? ಕಗ್ಲಿಪುರದವರು. ಅವರು ಒಂದು ವಿಡಿಯೋ ಮಾಡ್ತಾರೆ, ಅಲ್ಲಿ ಒಂದು ಪ್ರತಿಯೊಂದನ್ನ ವಿಡಿಯೋ ಮಾಡಿ ಅವ್ರ ಊರನ್ನ ಪರಿಚಿತ ಮಾಡ್ಕೊಳಕ್ ಅವ್ರೇನ್ ತಿಳ್ಕೊಂಡ್ಬಿಟ್ರು ಗೊತ್ತಾ ಸರ್? ಇಷ್ಟು ದಿವಸ ಫೀಡ್ಬ್ಯಾಕ್ ವಿಡಿಯೋ ಅಂದ್ರೆ ಇವನೇನಾದ್ರು ಮಾಡ್ಕೊಂಡ್ಬಿಡ್ತಾನೆ, ಇವನೇನಾದ್ರು ಫೀಡ್ಬ್ಯಾಕ್ ವಿಡಿಯೋ ಕೊಡ್ರೆ. ಬಟ್ ಇಂಟೆನ್ಷನ್ ನಾನು ಈಗಲೂ ಇದನ್ನೇ ಹೇಳ್ತಾ ಇದ್ದೀನಿ, ನನಗೆ ಅವ್ರು ನಂಬೆಹಣ್ಣ ಸರ್ ಪ್ರಾಮಿಸ್ ಆಗಿ ಪ್ರಾಮಿಸ್ ಆಗಿ ಕ್ವಶನ್ಸ್ ಈಗಲೇ ಕೇಳಿದ್ದವ್ರು. ನಮಗೆ ಮತ್ತೇನಾದ್ರು ಎದುರುಗಡೆ ಏನಾದ್ರು ನೀವು ಮಾತಾಡ್ಕೊಂಡಿಲ್ಲ, ಯಾಕಂದ್ರೆ ನನಗೆ ಈಗ ಸಡನ್ಲಿ ಕ್ವಶನ್ ಕೇಳಿದ್ದು ಅವ್ರು ಬಂದಿದ್ದೆ ನನಗೆ ವಿಚಿತ್ರ ಅದು. ಯಾಕಂದ್ರೆ ಅವ್ರು ಇದನ್ನ ಪ್ರಶ್ನೆ ಕೇಳಕ್ ಕಾರಣ ಇದೆ ಏನಂತಂದ್ರೆ, ಈಗ ನೋಡಿ ಎಲ್ಲದನ್ನು ನಾವು ಡಿಸ್ಕಸ್ ಮಾಡಿ ಕೇಳಕಾಲ ಕೆಲವೊಂದ್ ಪ್ರಶ್ನೆ ನನ್ನ ತಲೆಯಲ್ಲಿ ಯಾವ್ದೋ ನನ್ಗೆ ಒಂದ್ ಕ್ವಶನ್ ಆಗ್ತು ನನ್ನ ತಲೆಲೇನೆ. ಈಗೆಲ್ಲ ಕಲ್ತ್ಕೊಂಡವ್ರು ನೆಕ್ಸ್ಟ್ ಏನಾಗ್ತಾ ಇದೆ ಅಂದ್ರೆ, ಬೇರೆ ಕಡೆ ಸಾಕಷ್ಟು ಕಡೆ ಕೋರ್ಸ್ಗಳು ನಡೀತಾ ಇದೆ, ಕಲಿತಾ ಇದಾರೆ ಜನಗಳು ಕೂಡ, ಅವರು ಕಲ್ತು ಹೀಲರ್ ಕೂಡ ಆಗಿದ್ದಾರೆ. ಬಟ್ ಏನಾಗ್ತಾ ಇದೆ ಅಂದ್ರೆ, ಅವ್ರಿಗೆ ಎಲ್ಲೂ ಒಂದು ಬ್ರ್ಯಾಂಡ್ ಅಂತ ಅವ್ರಿಗೆ ಕ್ರಿಯೇಟ್ ಆಗ್ತಾ ಇಲ್ಲ. ಅಂದ್ರೆ ಅವ್ರು ಸ್ವಂತವಾಗಿ ಅವ್ರು ಏನೋ ಒಂದ್ ಮಾಡ್ಲಿಕ್ಕೆ, ಈಗ ನೀವೇ ಇದನ್ನ ಸ್ಟ್ರಗಲ್ ಮಾಡಿದ್ರಿ, ಕರೆಕ್ಟಾ? ನೀವೇ TM ಕಲ್ತ್ಕೊಂಡ್ರಿ, ಈವನ್ ನಾನ್ ಕಲ್ತ್ಕೊಂಡೋಗ್ ನಾನು ಸ್ಟ್ರಗಲ್ ಮಾಡಿದೆ. ಬಟ್ ದೇವ್ರು ನಮಗೆ ಬೇರೆ ದಾರಿ ಕೊಟ್ಟಿದ್ದಾನೆ, ನಮ್ಮಿಬ್ಬರಿಗೂ ಕೂಡ ಬೇರೆ ದಾರಿ ಕೊಟ್ಟಿದ್ದಾನೆ. ಆದ್ರೆ ನೀವು ಎಕ್ಸ್ಪೆಷಲಿ ನಿಮ್ಮನ್ನ ನೋಡಿದಾಗ ನೀವು ಇದೇ ದಾರಿಲೇ ಕಂಟಿನ್ಯೂ ಮಾಡ್ಬೇಕು ಅಂತ ಅಂದಾಗ ಬಹಳ ಸ್ಟ್ರಗಲ್ ಮಾಡಿದ್ರಿ, ಕರೆಕ್ಟಾ? ಅಂದ್ರೆ ಹೆಂಗಾಗ್ತಿತ್ತು ಅಂದ್ರೆ ಸರ್, ಇವ್ರದ್ದು ಒಂದು ಪೋಸ್ಟರ್ ಕೂಡ ಯಾವ್ದಾರು ಒಂದು ಗ್ರೂಪ್ ಅಲ್ಲಿ ಹಾಕಿದ್ರು ಕೂಡ ಅವ್ರನ್ನ ಗ್ರೂಪ್ ಇಂದ ರಿಮೂವ್ ಮಾಡ್ತಿದ್ರು ಸರ್. ಇದ್ರ ಬಗ್ಗೆ ಇದೆಲ್ಲ ಸ್ಟ್ರಗಲ್ ನೋಡಿದೀನಿ ನಾನು. ಆಮೇಲೆ ಈಗ ರೀಸೆಂಟ್ ಆಗಿ ನಮ್ಮ ಗ್ರೂಪ್ ಅಲ್ಲಿ ಇದಾರೆ, ಇಲ್ಲೂ ಈ ಗ್ರೂಪ್ ಅಲ್ಲಿ ಇದಾರೆಲ್ಲ ಗೊತ್ತಿಲ್ಲ, 6K ಇದ್ರು, ಅವರೊಂದು ಗ್ರೂಪ್ ಮಾಡಿದ್ರು. ಅವರೇ ಆದ ಸೇರ್ಕೊಂಡು ಅವರೇ ಇಂಟ್ರೆಸ್ಟ್ ಇಂದ ಅವರೇ ಸ್ವಂತ ದುಡ್ಡುಗಳೆಲ್ಲ ಹಾಕಿ ಅವ್ರ ವಿಲೇಜ್ ಅಲ್ಲಿ ಅವರೇ ಗ್ರೂಪ್ ಮಾಡಿ ಆ ಗ್ರೂಪ್ ನ ಡೆವಲಪ್ ಮಾಡಕ್ಕೆ ಕಾರಣ ಆಗಿದ್ದಾರೆ ಅವರು. ನೀವು ನಂಬಲ್ಲ, ಈಗ ರೀಸೆಂಟ್ ಆಗಿ ಸೋಮು ಸರ್ 6K ಕ್ಲಾಸ್ ನಡೀತಾ ಇದೆ ಅಥವಾ ಅಕ್ಯುಪ್ರೆಷರ್ ಕ್ಲಾಸ್ ನಡೀತಾ ಇದೆ ಅಂತ ಒಂದು ಪೋಸ್ಟರ್ ಹಾಕಿದ್ಕೆ ಗ್ರೂಪ್ ಯಾರು ರೆಡಿ ಮಾಡಿದ್ರಲ್ಲ ಸರ್, ಆ ಅಡ್ಮಿನ್ ಅನ್ನೇ ತೆಗೆದಾಕಿದ. ಅಂದ್ರೆ ಇಮ್ಯಾಜಿನ್ ಮಾಡಿ, ಅಡ್ಮಿನ್ ಅಂದ್ರೆ ರಿಯಲ್ ಆಗಿ ಅಡ್ಮಿನ್ ಅಲ್ಲ, ಅವ್ರನ್ನೇ ರಿಮೂವ್ ಮಾಡಿದ್ದಾರೆ. ಅಂದ್ರೆ ಯೋಚನೆ ಮಾಡಿ, ಇಲ್ಲಿ ಅಸ್ತಿತ್ವನೂ ಬೇಕು, ಮನುಷ್ಯನಿಗೆ ಅಸ್ತಿತ್ವ ಉಳಿಬೇಕು. ನಾವ್ ಏನೇ ಮಾಡಕ್ ಹೋಗ್ತಿದೀವಿ ಅಂದ್ರೆ, ಇವತ್ ನಾವು ಬೀಜ ಬಿತ್ತನೆ ಮಾಡ್ತಿದೀವಿ ಅಂತಂದ್ರೆ ಆ ಬೀಜ ಮೊಳಕೆ ಆಗಿ ಅದು ಹಂಗೆ ಒಣಗೋಗ್ಬಾರ್ದು, ಅದು ಎಮ್ಮರವಾಗಿ ನೆಕ್ಸ್ಟ್ ಬರೋ ಜನಗಳಿಗೆ ಅದು ಆಹಾರವಾಗ್ಬೇಕು ಅಥವಾ ನೆರಳು ಕೊಡ್ಬೇಕು, ಮುಂದಿನ ಪೀಳಿಗೆ ಬೆಳೆಸ್ಬೇಕು. ಅಂದ್ರೆ ನೀವುಗಳೆಲ್ಲ ಸಣ್ಣ ಸಣ್ಣ ಬೀಜಗಳು. ಈಗ ಹೆಂಗೆ ಅಂದ್ರೆ, ನಿಮ್ಮನ್ನ ಬೀಜಕ್ಕೆ ಬೇಕಾಗಿರೋ ಜ್ಞಾನನ, ಅದಕ್ಕೆ ಬೇಕಾಗಿರೋ ವರ್ಚಸ್ನ ಸೋಮು ಸರಿ ಹೇಳ್ಕೊಡ್ತಾ ಇದಾರೆ. ಅವ್ರಿಗೆ ಬರ್ತಾ ಇರೋ ಜ್ಞಾನ ಏನಂತಂದ್ರೆ, ನಮ್ಮ ವಿಶ್ವಶಕ್ತಿಯಿಂದ ಜ್ಞಾನ ಬರ್ತಾ ಇದೆ, ಅವ್ರು ನಿಮಗೆ ಹೇಳ್ಕೊಡ್ತಾ ಇದ್ದಾರೆ, ಕರೆಕ್ಟಾ? ಇದೇನಾಗ್ತಿದೆ, ಆ ಬೀಜ ಮೊಳಕೆ ಹೊಡೆದು ಎಮ್ಮರವಾಗಿ ಬರಬೇಕು. ಅಂದ್ರೆ ನೀವು ಕಲ್ತ್ಕೊಂಡು ನೀವೇ ಸ್ವಂತವಾಗಿ ಎಲ್ಲಾ ರೀತಿಯಿಂದನೂ ನೀವು ಮ್ಯಾನೇಜ್ ಮಾಡೋ ತರ ನಿಮಗೆ ಕೆಪಾಸಿಟಿ ಬರಬೇಕು. ನಿಮ್ಮ ಡಿಸ್ಟಿಕ್ ಆಗಿರ್ಬೋದು, ನಿಮ್ಮ ತಾಲೂಕು, ನಿಮ್ಮ ಸಬ್ ಕ್ವಾರ್ಟರ್ಸ್ ಅಂತ ಏನ್ ಕರಿತೀವಲ್ಲ, ಎಲ್ಲ ನೀವು ಕಡೆ ಬೆಳಿಬೇಕು. ಅಂದ್ರೆ ನಮ್ಮ ತಲೆಯಲ್ಲಿರೋ ಉದ್ದೇಶ ಬಹಳ ದೊಡ್ಡದಾಗಿದೆ. ನೀವ್ಯಾರು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಆ ಲೆವೆಲಿಗೆ ಇಮ್ಯಾಜಿನೇಷನ್ ನಾನು ಮಾಡ್ತಾನೆ ಇದ್ದೀನಿ. ಸೋಮು ಸರ್ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ನಾನು ಅಂದ್ಕೊಂಡಿರ್ಲಿಲ್ಲ ಈ ಲೆವೆಲ್ಗೆ ಆನ್ಸರ್ ಅವ್ರು ಮಾಡ್ತಾರೆ ಅಂತೇಳಿ. ಇದು ವೆರಿ ಫ್ರ್ಯಾಂಕ್ ಅಂಡ್ ಸರ್ಪ್ರೈಸ್ ಕ್ವಶನ್ ಅವ್ರಿಗೆ. ನಾನು ಮಾತಾಡಿಲ್ಲ, ಇದನ್ನ ಕೇಳಿರ್ಲಿಲ್ಲ ಅವ್ರಿಗೆ, ಸರ್ಪ್ರೈಸಿಂಗ್ಲಿ ಕೇಳಿದ್ದೀನಿ ಕ್ವಶನ್.
Actually, ನಮ್ಮೇನವ್ರೆ ಸರ್ ಹೇಳಿ ಸರ್. ಈಗ ನೀವು ಕೇಳಿದ ಕ್ವಶನ್ ಈಗ ಒಂದು ಬ್ರ್ಯಾಂಡ್ ಟೈಪ್ ಆಗ್ಬೇಕು ಅಂದ್ರೆ ನನಗೆ ಅನ್ಸುತ್ತೆ, ಹೇಳ್ತೀನಿ. ನಾನು ರಮೇಶ್ ಅಂತ ಬೆಂಗಳೂರಿಂದ. ಸರ್ ನಮಸ್ತೆ, ಗೊತ್ತಾಯ್ತು ಸರ್, ಹೇಳಿ. ನಮಸ್ಕಾರ ಸರ್. ಈಗ ವಿಶ್ವಶಕ್ತಿ ಹೀಲಿಂಗ್ ಅಂತ ಇವರು ಇಟ್ಟಿದ್ದಾರೆ. ಅದೇ ರೀತಿ ಯಾರು ನಮ್ಮ ಸೌಮಪ್ಪನ ಕಡೆ ಕಲ್ತಿದೀವೋ ವಿಶ್ವಶಕ್ತಿ ಹೀಲಿಂಗ್ ಸೆಂಟರ್ ಅಂತಾನೆ ಓಪನ್ ಮಾಡ್ಬೋದು, ಹೆಸರು ನಾವು ಹಾಕೋಬಹುದು. ಅವಾಗ ವಿಶ್ವಶಕ್ತಿ ವಿಲ್ ಬಿಕಮ್ ಮೋರ್ ಫೇಮಸ್, ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಎಸ್ ಸರ್, ಅದು ನಮ್ಗೆ ಆಸೆ ಇರುತ್ತೆ. ಇದಕ್ಕೆಲ್ಲ ನಾವು ಒಂದು ಮನಸ್ಸಿನಲ್ಲಿ ಒಂದು ಒಪ್ಪಿಗೆ ಕೊಡ್ಬೇಕು. ವಿಶ್ವಶಕ್ತಿ ಹೀಲಿಂಗ್ ಬಂದು ಇಟ್ಸ್ ಎ ಗ್ರೂಪ್ ಆಫ್ ಪೀಪಲ್. ಓಕೆ, ಬಂದು ಗೌರ್ಮೆಂಟ್ ಇರ್ಬೋದು, ನೀವು ಸಲಹೆಗಾರ ಇರ್ಬೋದು, ಆದ್ರೆ ನಾವು ಆ ಲೆವೆಲ್ ತಗೊಂಡು ಹೋಗ್ಬೇಕು ಅಂದ್ರೆ ಇಟ್ ಬಿಕಮ್ಸ್ ವೆರಿ ಬ್ರ್ಯಾಂಡ್. ವಿಶ್ವಶಕ್ತಿ ಅಂದ್ರೆ ರಿಲಯನ್ಸ್ ಅಂಗಡಿ ಇದ್ದಕ್ಕೆ ಆ ತರ ಬಂದು ಎಕ್ಸಾಕ್ಟ್ಲಿ ಸರ್, ಅದೇ ಆಸೆ ಇರೋದು ಸರ್ ನಮ್ಗೆ. ಅಂದ್ರೆ ನೋಡಿ ಸರ್, ನಾನು ಯಾರನ್ನು ತೆಗಳ್ತಾ ಇಲ್ಲ, ಯಾರ ಬಗ್ಗೆನೂ ನಾನು ಕೆಟ್ಟದಾಗ ಮಾತಾಡ್ತಾ ಇಲ್ಲ ಸರ್. ನಾವು ಎಲ್ಲಾರು ಒಂದಲ್ಲ ಒಂದ್ ರೀತಿಯಿಂದ ಒಬ್ರಿಂದ ಕಲ್ತ್ಕೊಂಡೇ ಬಂದಿರೋದು. ನಾವೇನು ಹೋಗ್ತಾರೆ ಯಾವ್ದು ಜ್ಞಾನ ತಗೊಂಡ್ಬಂದಿರೋದಲ್ಲ. ನಮ್ಮ ಉದ್ದೇಶ ಏನಂತಂದ್ರೆ ನಡೋ ನೀರಲ್ಲಿ ಕೈ ಬಿಡೋ ತರ ಆಗ್ಬಾರ್ದು ಸರ್. ಯಾರಿಗೂ ಮನಸ್ಸಿಂದ ಬೇಜಾರ್ ಮಾಡ್ಕೊಂಡು ಹೇಳ್ತಿದೀನಿ ನಾನು. ಯಾರಿಗೂ ನಡೋ ನೀರಲ್ಲಿ ಬಿಟ್ಟೋಗ್ಬಿಟ್ರ ನೀವು ನಂಬಲ್ಲ, ಎಷ್ಟೋ ಜನ ಕಲ್ತಿರೋರು ಸರ್. ಪಾಪ ಅವರು ಏನೋ ಅದ್ರಲ್ಲಿ ಆಸೆ. ಈಗ ಅದ್ರಲ್ಲಿ ಸೋಮು ಸರ್ ಕೂಡ ಒಬ್ರು, ನಾನು ಕೂಡ ಒಬ್ಬ ಅದ್ರಲ್ಲಿ ಹೇಳ್ಬೇಕಂತಂದ್ರೆ. ಅಂದ್ರೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ನಮ್ಗೇನಾಗಿದೆ ಅಂದ್ರೆ ಮಲ್ಟಿ ಲೆವೆಲ್ ನನ್ನ ಯೋಚನೆಗಳಿದೆ, ನನ್ ಬೇರೆ ಬೇರೆ ಆದಾಯ ಮೂಲಗಳಿದೆ. ಸೋಮು ಸರ್ ಇಲ್ಲ, ನಾನು ಅದರಲ್ಲೇ ಬೆಳಿಬೇಕು, ಅದರಲ್ಲೇ ಹೋಗ್ಬೇಕು ಅಂತ ಮೊನ್ನೆ ಮಾತಾಡ್ತಾ ಇದ್ರಲ್ವಾ ಅವರು ಬಹಳ ಸ್ಟ್ರಗಲ್ ಮಾಡಿದ್ರು ಸರ್. ಒಂದು ಪರ್ಸೆಂಟ್ ಎಲ್ಲೂ ಸಪೋರ್ಟ್ ಸಿಗ್ಲಿಲ್ಲ ಸರ್. ಯಾವ ಗ್ರೂಪ್ ಅಲ್ಲಿ ಏನೇ ಒಂದು ರೆಸ್ಪಾಂಡ್ ಮಾಡಕ್ ಹೋದ್ರು ಕೂಡ ಬ್ಲಾಕ್ ಮಾಡೋದು, ಆಮೇಲೆ ಕೇಳಿದ್ರೆ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನ ನಾವು ರಿಮೂವ್ ಮಾಡ್ತೀವಿ. ಅದು ತುಂಬಾ ಸಮಸ್ಯೆಗಳಾಗಿದೆ ಸರ್. ಇದು ನಮ್ಮಲ್ಲಿ ಬರಲೇಬಾರ್ದು ಸರ್. ಯಾರೇ ನಮ್ಮಲ್ಲಿ ಇವನ್ ಒಂದು ಸಣ್ಣ ಕ್ಲಾಸ್ ತಗೊಂಡಿದ್ರು ಕೂಡ ನಮ್ಮ ವಿಶ್ವಶಕ್ತಿ ಅಂಗ ಸರ್. ಅವರು ಯಾರೇ ಇರ್ಬೋದು, ಒಂದು ಸಣ್ಣ ಕ್ಲಾಸ್ ತಗೊಂಡ್ರು ಕೂಡ ವಿಶ್ವಶಕ್ತಿ ಅಂಗ. ಆ ವಿಶ್ವಶಕ್ತಿ ಅಂಗ ಉಪಯೋಗಿಸ್ಕೊಂಡು ಅವ್ರು ಏನ್ ಬೇಕಾದ್ರೂ ಬೆಳವಣಿಗೆ ಆಗ್ಬೋದು. ಅವ್ರ ಮುಂದೆ ಎಷ್ಟೇ ಬೆಳವಣಿಗೆ ಆದ್ರೂ ಕೂಡ ನಾವು ಅವ್ರ ಹಿಂದ ಕಡೆ ಇರ್ತೀವಿ ಸರ್. ಸರ್ ಇನ್ನೊಂದೇನಂದ್ರೆ ನಾವೀಗ ನೆಕ್ಸ್ಟ್ TM VIM ಅರ್ಧ ಆದ ಕೂಡ ಅಂದ್ರೆ ಈ ಇಯರ್ ಎಂಡು ಇಲ್ಲಾಂದ್ರೆ ಜನವರಿ ತಿಂಗಳಲ್ಲಿ ಫ್ರೀ ಕ್ಯಾಂಪ್ ಮಾಡ್ತೀವಿ ಸರ್. ಈಗ ಒಂದು ಎಲ್ಲೇ ನಾಗರಾಜ್ ಸರ್ ಕಗ್ಲಿಪುರ ಅಂದ್ರೆ ಅಲ್ಲಿ ಕಗ್ಲಿಪುರದಲ್ಲಿ ನಾವು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಒಂದು ಅಲ್ಲಿ ಹತ್ರ ಇರ್ತಕ್ಕಂಥ ಹೀಲರ್ಗಳು ಹೋಗಿ ಅಲ್ಲಿ ಫ್ರೀ ಕ್ಯಾಂಪ್ ಮಾಡೋಣ. ಅಂದ್ರೆ ಅವ್ರ ಬಗ್ಗೆ ಒಂದು ಕ್ಲಿನಿಕ್ ಓಪನ್ ಮಾಡೋದಕ್ಕೆ ನಾವು ಹೋದಾಗ ಪ್ರತಿಯೊಂದು ನಾವು ಸಪೋರ್ಟ್ ಕೊಟ್ಟಾಗ ಅವ್ರಿಗೊಂದು ಅನುಕೂಲ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರಿಗೂ ನಾನು ವಿಸಿಟ್ ಮಾಡ್ತೀನಿ, ನೀವು ಕ್ಲಿನಿಕ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ. ಆಮೇಲೆ ಸರ್ ಇದ್ರ ಜೊತೆಲಿ ನಾನು ನಿಮಗೆಲ್ಲರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಸರ್, ಎಲ್ಲರೂ ಮಾತಾಡೋ ಕಲ್ತ್ಕೊಂತ ಹೋಗಿ ಸರ್. ನಮ್ಮ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಚಾನಲ್ ನಾವು ಕೊಡ್ತೀವಿ. ಆ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಮಾಡ್ಕೊಂತ ಹೋಗಿ ಸರ್, ಕ್ಲಾಸಸ್ ಮಾಡ್ತಾ ಹೋಗಿ, ನೀವು ಹೇಳ್ಕೊಡಿ, ಜನಗಳನ್ನ ಸಂಪಾದಿಸ್ರಿ, ನೀವು ಬೆಳೀರಿ ಸರ್. ನಮ್ಮ ಪ್ಲಾಟ್ಫಾರ್ಮ್ ನಾವು ಕೊಡ್ತೀವಿ. ನಾನು ಸೋಮು ಸರ್ ಪರ್ಮಿಷನ್ ಕೇಳಿಲ್ಲ, ಪ್ಲಾಟ್ಫಾರ್ಮ್ ಕೊಡ್ತೀವಿ ಸರ್ ನಾವು. ಒಂದ್ ರಿಕ್ವೆಸ್ಟ್ ಸರ್, ಸರ್ ಇದು ಈಗ ಅರ್ಲಿ ಸ್ಟೇಜ್ ಅಲ್ಲಿ ಈಗ ಇಲ್ಲಿ ಎಲ್ಲಾ ತರದ ಮನೋ ವ್ಯಕ್ತಿತ್ವ ಇರುವಂತವ್ರು ಇರಬಹುದು, ಇಲ್ದೆಲ್ಲೇನು ಇರಬಹುದು. ಹಣ ಮಾಡೋದಕ್ಕಿಂತ ಮುಂಚೆ ನಾವು ಜನನ್ ಸಂಪಾದನೆ ಮಾಡ್ಬೇಕು. ಹೌದು, ನಿಜವಾಗ್ಲೂ ಮೇಡಮ್ ನಾವು ಹಣದ ಬಗ್ಗೆ ಮಾತಾಡ್ತಾನೆ ಇಲ್ಲ ಮೇಡಮ್. ನಾವು ಮಾತಾಡ್ತಾ ಇರೋದೇನೆ ಮುಂದಿನ ಬೆಳವಣಿಗೆ ಅಂದ್ರೆ ಏನು ನಾವು ಈಗ ನೋಡಿ ಸರ್ವಿಸ್. ಈಗ ನೋಡಿ ಸೋಮು ಸರ್ ನೀವೀಗೊಂದು 3 ತಿಂಗಳ ಕೆಳಗಡೆ ಕೇಳಿದ್ರೆ ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ, ಕರೆಕ್ಟಾ? ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ಈಗ ನೋಡಿ ಈಗ ಒಂದು 2-3 ತಿಂಗಳಿಂದ ನಾವೇನು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಕೆಲಸ ಮಾಡಿದ್ವಲ್ಲ, 1.5-2 ವರ್ಷದಿಂದ ಅವ್ರ ಬುಕ್ ಬರೆಯೋದಿರ್ಬೋದು, ಪ್ರತಿಯೊಂದು ಸ್ಟ್ರಗಲ್ಲು ಅವ್ರ ಮುಂದೆ ನಿಮ್ಮ ಎದುರುಗಡೆ ಬಂದು ಕುತ್ಕೊಂಡು ನೀವು ಹೇಳ್ಕೊಟ್ಮೇಲೆ 6K ಕ್ಲಾಸ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿದೆ, ಕರೆಕ್ಟ್ ಅಲ್ವಾ ಮೇಡಮ್? ಅಂದ್ರೆ ಇದು ಹಣ ಮಾಡೋದು ನಾವ್ ಯಾರು ಯೋಚನೆ ಮಾಡ್ತಾ ಇಲ್ಲ. ಇವನ್ ಸೋಮು ಸರ್ ಆಗ್ಲಿ, ನಾವಾಗ್ಲಿ, ಯಾರು ನೀವು ಕೂಡ ಯೋಚನೆ ಮಾಡ್ತಾ ಇಲ್ಲ. ಇಲ್ಲಿ ಏನಂತಂದ್ರೆ ನೀವು ಮುನ್ನೆಲೆಗೆ ಬರ್ಬೇಕು ಅಂತ. ಯಾರೋ ಒಬ್ರು ಮುಂದೆ ಕುತ್ಕೊಂಡು ನಾವ್ ಹಿಂದೆ ಆಟ ಆಡ್ಸ್ಬೇಕು ಅನ್ನೋದಿಲ್ಲ. ನೀವು ಮುನ್ನೆಲೆಗೆ ಬರ್ಬೇಕು ಅಂತಂದ್ರೆ ಸರ್, ಅದು ನಾನು ಹೇಳೋದೇನಂದ್ರೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ವಲ್ಪ ಇದ್ರ ಬಗ್ಗೆ ಜ್ಞಾನ ತಗೊಂಡು, ನಮಗೂ ಇನ್ನೂ ಬೇಕಾದಷ್ಟು ಕನ್ಫ್ಯೂಷನ್ಸ್ ಇರ್ತದೆ, ಇನ್ನೂ ಸಾಕಷ್ಟು ತಿಳ್ಕೊಳ್ಳೋದಿದೆ. ಹಂಗಿರುವಾಗ ನಾವು ಪ್ರಯೋಗ ಮಾಡದಲ್ಲೇ ನಾವು ತಿಳ್ಕೊಳಕ್ಕೂ ಆಗೋದಿಲ್ಲ ಮೇಡಮ್. 100% ಇನ್ನು 1 ವರ್ಷ ತಗೊಳ್ರಿ ನೀವು. 1 ವರ್ಷ ಅಲ್ಲ 2 ವರ್ಷ ತಗೊಂಡು ಕಲಿತಾ ಹೋಗಿ ಆಮೇಲೆ ಮಾಡ್ತಾ ಹೋಗಿ. ನಾವು ಇಮಿಡಿಯೇಟ್ ಕೇಳ್ತಾ ಇಲ್ಲ. ಅಲ್ಲ, ಅದಕ್ಕೆ ನಾನು ನನ್ನ ಯೋಚನೆ ಒಂದಿದೆ ಸರ್. ಫಸ್ಟ್ ನಮ್ಮ ಮನೆ ಸುತ್ತಮುತ್ತ ಇರುವಂತ ನಾವಿರೋ ಏರಿಯಾದಲ್ಲಿ ಸ್ವಲ್ಪ ಮಿಡಿಲ್ ಕ್ಲಾಸ್ ನವ್ರು ಇದ್ದಾರೆ. ಅಂದ್ರೆ ಕೆಲವು ಲೇಬರ್ ಕ್ಲಾಸ್ ನವರಿದ್ದಾರೆ, ಮಿಡಿಲ್ ಕ್ಲಾಸ್ ನವರಿದ್ದಾರೆ. ಅವ್ರಿಗೆ ಹೆಲ್ತ್ ವಿಷಯದಲ್ಲಿ ತುಂಬಾ ಪ್ರಾಬ್ಲಮ್ ಇರುತ್ತೆ.
ಅವ್ರಿಗೆ ಅಷ್ಟೊಂದು ಹೈಫೈ ಟ್ರೀಟ್ಮೆಂಟ್ ತಗೊಳಕ್ಕಾಗ್ಲಿ, ನಾರ್ಮಲ್ ಮೆಡಿಸಿನ್ ತಗೊಳಕ್ಕಾಗ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಅಂತ ಒಂದು ಪ್ಲಾಟ್ಫಾರ್ಮ್ ನಮಗ್ ಸಿಕ್ಕಿದ್ರೆ ನಾವ್ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಸರ್ವಿಸ್ ಮಾಡೋಣ. 100% ಮಾಡಿರ್ಬೇಕು ಮೇಡಮ್. ಫ್ರೀ ಸರ್ವಿಸ್ ಮಾಡಿದ್ರೆ ಜೊತೆ ನಾವು ಕಲ್ತ್ಕೋತೀವಿ, 4 ಜನಕ್ಕೆ ಅದ್ರದ್ದು ಬೆನಿಫಿಟ್ ಆಗತ್ತೆ. ಹೌದು ಪೇಷಂಟ್ಸ್ ನಮ್ಗೆ ಮಲ್ಟಿಪಲ್ ವೆರೈಟೀಸ್ ಆಫ್ ಸಫರಿಂಗ್ ಇರೋರು ಸಿಗ್ತಾರೆ. ಕರೆಕ್ಟ್. ಅದಕ್ಕೆ ನನ್ನ ಆಲೋಚನೆ ಆತರ ಇದೆ ಸರ್. ಈಗ ಆತರ ಒಂದು ನೀವು ಪ್ರಯೋಗ ಮಾಡಿ ಮೇಡಮ್, ಮನೆಯಲ್ಲೂ ಮಾಡಿ, ಸುತ್ತಮುತ್ತ ಜನಗಳ ಮೇಲೆ ಮಾಡಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಅರ್ಲಿ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವ್ ಇದನ್ನ ಮಾಡ್ತೀವಿ, ಇಮೇಜ್ ಕಳಿಸ್ತೀವಿ, ಯಾರಿಗಾರು ಒಬ್ರು ಚೆನ್ನಾಗಿ ಇದನ್ನ ಪರಿಣಿತಿ ಪಡೆದಿರೋ ಒಂದ್ ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ನ ಕೊಡ್ತಾ ಹೋದ್ರೆ ನಾವು ಅದನ್ನ ಪ್ರಯೋಗ ಮಾಡ್ತಾ ಜೊತೆ ಕಲ್ತ್ಕೊತಾ ಹೋಗ್ತೀವಿ. ಥಿಯರಿಟಿಕಲ್ ಆಗಿ ಗೊತ್ತಿರ್ತದೆ, ಪ್ರಾಕ್ಟಿಕಲ್ ಆಗಿ ನಮಗೂ ನಾಲೆಡ್ಜ್ ಸಿಗಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ಪ್ರಯೋಗ ಮಾಡಿದಾಗಷ್ಟೇ ಅದ್ರದ್ದು ನಮ್ಗೆ ಇನ್ನೂ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಜ ಮೇಡಮ್. ಈಗ ತಿಳ್ಕೊಂಡಿರ್ಬೋದು ಇದನ್ನ ಮಾಡಿದ್ರೆ ಹಿಂಗಾಗತ್ತೆ ಅಂತ, ಬಟ್ ನಮಗೂ ಸ್ವಲ್ಪ ಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಭಯ ಇರುತ್ತೆ. ಏನಾಗುತ್ತೋ ಅಂತ ಭಯ ಇರುತ್ತೆ. ಅಂತ ಸಂದರ್ಭ ಸ್ವಲ್ಪ ತಿಳ್ಕೊಂಡು ಅವರು ನಮ್ಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದನ್ನ ಇನ್ನೂ ಹೆಚ್ಚು ಇಂಪ್ಲಿಮೆಂಟ್ ಮಾಡ್ಬೋದು. ಮೇಡಮ್ ಈಗ ಸೋಮು ಸರ್ ಒಂದ್ ಮಾತು ಹೇಳಿದ್ರು, ಏನಂದ್ರೆ ನಮ್ಗೆ ಒಂದು ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಒಂದ್ ಕಡೆ ಎಲ್ಲೋ ಜಾಗದಲ್ಲಿ ನಾವು ಸೇರ್ಕೊಂಡಾಗ ಸೋಮು ಸರ್ ಇನ್ನೂ ನೀವು ಪ್ರಾಕ್ಟಿಕಲ್ ನ ಹೇಳ್ಕೊಡ್ತಾರೆ. ಕರೆಕ್ಟಾ? ನಾನು ಬರ್ತೀನಿ, ಅವಾಗ ಯಾರು ಆದಾಗ ನಮ್ಗೆ ಗೊತ್ತಿರೋ ಜ್ಞಾನ ನಾನು ಹೇಳ್ಕೊಡ್ತೀನಿ. ಇದು ಉಪಯೋಗಿಸ್ಕೊಂಡು ನೀವೇನಂದ್ರೆ ಈಗ ನೋಡಿ 6 key ಇದೆ ಅಲ್ವಾ, ಇದು ಹೆಂಗೆ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ತಾ ಹೋಗಿ, ಇದರಿಂದ ಏನು ಎಫೆಕ್ಟ್ ಆಗಲ್ಲ, ಸೈಡ್ ಎಫೆಕ್ಟ್ಸ್ ಅಂತ ಏನಿಲ್ಲ. ಇದನ್ನ ಅಟೆಂಪ್ಟ್ ಮಾಡಿ, ಬೇರೆ ಮೇಲೆ ಪ್ರಯತ್ನ ಮಾಡಿ, ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂತ ಹೋಗ್ತೀರಾ. ಅದನ್ನೇ ನಾನು ಲಾಸ್ಟ್ ಟೈಮ್ ಹೇಳಿದ್ದು, ಆಕ್ಯುಪ್ರೆಷರ್ 6 key ಎರಡನ್ನೇ ಪ್ಲಾನ್, ಅದೆರಡನ್ನ ನಾವು ಸ್ವಲ್ಪ ಥರೋಟಿಕಲ್ ಆಯ್ತು ಅಂದ್ರೆ ಗ್ರಾಜುಯಲ್ ಆಗಿ ಆಮೇಲೆ ಬೇರೆ ಇದನ್ನ ಆಗತ್ತೆ ಮೇಡಮ್. ಅದೆಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಸರ್. ಯಾಕಂದ್ರೆ 24 ಗಂಟೆನೂ ಸೋಮು ಸರ್ ಯಾವ ಕಾಲ್ಸ್ ಅಟೆಂಡ್ ಮಾಡಕ್ಕೂ ರೆಡಿ ಇದ್ದಾರೆ. ಒಂದು ಎರಡನೇದು, ನೀವೆಲ್ಲೇ ಏನೇ ಮಾಡ್ರಿ ನಾನು ಕರೀರಿ, ನಾನ್ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲೇ ಕ್ಯಾಂಪ್ ಮಾಡಿದ್ರು ಎಲ್ಲ ಒಂದು ಗ್ರೂಪ್ ಅಲ್ಲಿ ಇಂಟಿಮೇಶನ್ ಹೋದಾಗ ಯಾರ್ ಬೇಕಂದ್ರು ಅಲ್ಲಿ ಬಂದು ಹಾಜರಾಗಿ ಪ್ರಾಕ್ಟಿಕಲ್ ಆಗಿ ಕಲಿಬಹುದು. ಮೋರ್ ಓವರ್ ಹೀಲರ್ಗಳಾಗಕ್ಕೆ ಏನ್ ಸಪೋರ್ಟ್ ಬೇಕೋ ಗ್ರೂಪ್ ಅಲ್ಲಿ ನಮಗ್ ಸಪೋರ್ಟ್ ಇದೆ. ಹೀಲರ್ಗಳಾದ್ಮೇಲೆ ನಮ್ ಡೌಟ್ಸ್ ಏನ್ ಬರ್ತದೋ ಅದನ್ನ ಗ್ರೂಪ್ ಅಲ್ಲಿ ಹಂಚ್ಕೊಂಡಾಗ, ನಮ್ಮ ಏನು ಇನ್ನೊಂದು ಗ್ರೂಪ್ ಮಾಡಿದಿರಲ್ಲ ಆ ಗ್ರೂಪ್ ಅಲ್ಲೂ ನಾವು ಹಂಚ್ಕೊಂಡಾಗ ಯಾರ್ ಬೇಕಂದ್ರು ಅವ್ರ ಸಜೆಷನ್ಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನನ್ನ ಕೊಲ್ಲಿಗ್ ಒಬ್ರು ರಿಫ್ಲೆಕ್ಸಾಲಜಿ ಮಾಡ್ತಿದ್ದಾರೆ ನಾಗ್ಪುರ್. ಅಲ್ಲಿ ನಾಗ್ಪುರ್ಗೆ ಅವ್ರಿಗೆ ಯೂಟ್ಯೂಬ್ ಅಲ್ಲೋ ಇನ್ನೊಂದ್ರೊಳಗೋ ಫೋನ್ ಮೂಲಕನೋ ಹೆಂಗೋ ಫೇಸ್ಬುಕ್ ಅಲ್ಲೋ ಗೊತ್ತಾಗಿ ಅವ್ರಿಗೆ ಯಾರಾದ್ರೂ ಫೋನ್ ಮಾಡಿದಾಗ ನಾನು ಇಂಥ ಕಡೆ ಇದೀನಿ, ಅಲ್ಲಿ ಯಾರಾದ್ರೂ ಹೀಲರ್ ಇದಾರ ಅಂತ ಹೇಳಿದಾಗ ಅಲ್ಲಿಂದ ನಮ್ಗೆ ಫೋನ್ ಮಾಡಿ ಫೋನ್ ನಂಬರ್ಸ್ ಗಳೆಲ್ಲ ರೆಡಿ ಇಟ್ಕೊಂಡಿದ್ದಾರೆ ಅವರು ಇಲ್ಲಿಗೆ ಫೋನ್ ಮಾಡಿ ಹೇಳಿ, ನೋಡಿ ಇಂತ ಅದು ಫೋನ್ ನಂಬರ್ ಇದೆ, ಇಂಥ ಅಡ್ರೆಸ್ ಅಲ್ಲಿ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಅಂತಾರೆ. ಅವ್ರದ್ದು ನಾವು ಏನಾದ್ರು ಡೌಟ್ ಇದ್ರೆ ತಿಳ್ಕೊಂಡು ಮತ್ತೆ ನಮ್ಮ ಗುರುಗಳಿಗೆ ಫೋನ್ ಮಾಡಿ ಕೇಳಿದಾಗ ಅವರು ಡೌಟ್ಸ್ ಕ್ಲಿಯರ್ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ಹೇಳ್ಬೇಕಾದ್ರೆ ನೀವ್ ಹೇಳ್ದಂಗೆ ಬೇರೆ ಪ್ಲಾಟ್ಫಾರ್ಮ್ಸ್ ನಾನು ಅಟೆಂಡ್ ಆಗ್ತಾ ಇರ್ತೀನಿ. ಅವ್ರು ಎಂತವ್ರನ್ನ ಕರೆದು ಮಾತಾಡಿಸ್ತಾರೆ. ಯಾಕೆ ನಾನು ಕಮೆಂಟ್ ಮಾಡಿದ್ದೆ ಅದರಲ್ಲಿ, ಬಟ್ ಅದು ನನ್ಗೆ ರಿಪ್ಲೈ ಬರ್ಲಿಲ್ಲ. ಬಟ್ ಇದು ಬೆಸ್ಟ್ ಪ್ಲಾಟ್ಫಾರ್ಮ್. ನಿಜವಾಗ್ಲೂ ಇರೋರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದು ಕುಟುಂಬನೇ ನಾವು ಇದು ಮಾಡ್ಕೊಂಡು ಎಲ್ಲರೂ ಹೀಲರ್ಗಳಾಗಿ ನಾವು ಚೆನ್ನಾಗಿ ಮಾಡ್ಬೋದು ಸರ್. ನಾನಂತೂ ಕೊನೆವರೆಗೂ ಇರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಇನ್ನೊಂದು ಸರ್, ನಾನು ಪ್ರಾಕ್ಟಿಕಲ್ ಕ್ಲಾಸ್ಗೆ ನಾನು ನಾಗರಾಜ್ ಮಾತಾಡಿದ್ವಿ ಸರ್ ಬೆಳಗ್ಗೆ. ಇವಾಗ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗೋಕೆ ಮುಂಚೆ ಇಲ್ಲೇ ನಮ್ಮ ರಾಗಿಗುಡ್ಡ ಸೆಂಟರ್ ಇದೆ ಸರ್, ಅಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಸೋಮವಾರಗೆ ಒಂದು ಸಂಡೇ ಬೇಕಾ ಅಥವಾ ಬೇರೆ ವೀಕ್ ಡೇಸು ಎಲ್ಲರಿಗೂ ಅನುಕೂಲ ಹತ್ರ ಒಂದು ಸಣ್ಣದಾಗಿ ಒಂದು ಬೆಳಗ್ಗಿಂದ ಸಂಜೆವರೆಗೂ ನಡೆಸ್ಕೋಬಹುದು ಕ್ಲಾಸು. ಮಧ್ಯದಲ್ಲಿ ಏನೋ ಒಂದು ಸಣ್ಣ ಚಾರ್ಜ್ ಇಟ್ಕೊಂಡ್ಬಿಟ್ಟು ಊಟಕ್ಕೆ ಟೀಗೆ ಮಿಕ್ಕಿದ್ದೇನೋ ಒಂದು ಸಣ್ಣ ಅವ್ರಿಗೂ ಕಾಂಟ್ರಿಬ್ಯೂಷನ್ ತರ ಕೊಟ್ಟಕ್ಕೆ ಮೇಂಟೆನೆನ್ಸ್ಗೆ ಕೆಲಸ ಮಾಡ್ಬೋದು ಸರ್. ಮೆಟ್ರೋ ಬೇರೆ ಇದೆ, ರಾಗಿಗುಡ್ಡ ಮೆಟ್ರೋ ಇದೆ, ಅಲ್ಲಿಂದ ಹಾಕೋಬಹುದು. 100 meters ಇದೆ ಅಷ್ಟೇ, 200 meters. ಆಕ್ಚುಲಾಗಿ ಅದನ್ನ ಮಾತಾಡೋಣ ಸೋಮವಾರ ಅಂತ ಹೇಳಿ, ನಾಳೆ ಪ್ರಿಂಟರ್ ಹತ್ರ ಡೈರೆಕ್ಟ್ ಕನೆಕ್ಷನ್ ಕಾಲ್ ಮಾಡೋಣ ಅಂತ ಹೇಳಿದ್ದೀನಿ ಸರ್. ಮಾತಾಡಿ ಸರ್, ಎಲ್ಲ ಮಾತಾಡ್ಕೊಂಡು ಒಂದ್ಸಲ ಫೈನಲೈಸ್ ಮಾಡೋಣ. ಹ್ಞೂ ಸರ್. ಓಕೆ, ನಾಗರತ್ನ ಮೇಡಮ್ ಮಾತಾಡಿ. ನಾಗರತ್ನ ಮೇಡಮ್
ಮತ್ತೆ ಇನ್ನೊಂದೇನ್ ಗೊತ್ತಾ ಸರ್, ನಾವೀಗ ಒಬ್ರಿಗೆ ಟ್ರೀಟ್ ಮಾಡುವಾಗ ನಮಗ್ ಗೊತ್ತಾಗದೆ ಇದ್ರೆ ಯಾರಾದ್ರೂ ನಮ್ಮಲ್ಲಿರೋ ಗ್ರೂಪ್ನವರೇ ತಿಳ್ಕೊಂಡು ಅವ್ರಿಗೆ ಒಂದ್ ಕಾಲ್ ಮಾಡಿದ್ರೆ ಒಂದ್ ಆನ್ಸರ್ ಒಂದ್ ಕೊಡಿ ಸರ್ ಅಷ್ಟೇ. ಈಗ ಯಾಕೆ ಗೊತ್ತಾ, ಇದು ಕರೆಕ್ಟಾ ಏನು ಅಂತ ಕೇಳಿದಾಗ ಕರೆಕ್ಟ್ ಇದೆಯಾ ಇಲ್ವಾ ಅಂತ